ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಃಖೃಂಕರಣೆ ನಹಿ ನಹಿ ರಕ್ಷತಿ ಡುಃಖೃಂಕರಣೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಯಸ್ಯಾಂತಾನಾದಿಮದ್ಯಂ ನ ಹಿ ಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನೋ ಜಾತಿರ್ನೈವ ವರ್ಣಾನುಭವತಿ ಪುರುಷೋ ನಾನುಪಂಸಂ ನ ಚ ಸ್ತ್ರೀನಾಕಾರಂ ನ ವಿಕಾರಂ ನ ಹಿ ಜನನಿ ಮರಣಿ ಮಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತ್ವಂ ನಮಾಮಿ ಸದ್ಗುರುಂ ತ್ವಂ ನಮಾಮಿ. ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ಈ ತರಗತಿಯನ್ನ ಆರಂಭ ಮಾಡ್ತಾ ಇದ್ದೀನಿ. ಸೊ ಭಜ ಗೋವಿಂದಂ ತರಗತಿಗೆ ಎಲ್ಲರಿಗೂ ಸ್ವಾಗತ. ಆಲ್ರೆಡಿ ನಾವು 30 ಶ್ಲೋಕಗಳನ್ನ ನೋಡಿದೀವಿ. ಭಜ ಗೋವಿಂದಂ ಅಲ್ಲಿ ಮೊದಲು 12 ಶ್ಲೋಕಗಳು ಶಂಕರಾಚಾರ್ಯರು ಬರೆದಿದ್ದು, ಆಮೇಲೆ ಉಳಿದಿರೋ ಎಲ್ಲಾ ಶ್ಲೋಕಗಳನ್ನ ಅವ್ರ ಶಿಷ್ಯಂದ್ರು ಬರ್ದಿರೋ 14 ಜನ ಶಿಷ್ಯಂದ್ರು ಬರ್ದಿದ್ದಾರೆ. ಸೊ ಚತುರ್ದಶ ಮಂಜರಿಕಾ ಸ್ತೋತ್ರ ಅಂತ ಅಂದ್ಬಿಟ್ಟು ಕೊನೆ 14 ಜನ ಶಿಷ್ಯಂದ್ರು ಬರ್ದಿರೋ ಉಳಿದಿರೋ ಎಲ್ಲ ಶ್ಲೋಕಗಳಿಗೆ ಮೊದಲು 12 ಶ್ಲೋಕಕ್ಕೆ ಶಂಕರಾಚಾರ್ಯರು ಬರ್ದಿರೋದಕ್ಕೆ ದ್ವಾದಶ ಮಂಜರಿಕಾ ಸ್ತೋತ್ರ ಅಂತ ಸೊ ಹೇಳ್ತಾರೆ. ಸೊ ಇದೆಲ್ಲ ಶುರುವಾಗಿದ್ದೇನೆ ಭಜಗೋವಿಂದಂ ಕಾಶಿನಲ್ಲಿ ಶಂಕರಾಚಾರ್ಯರು ಅವ್ರ 14 ಶಿಷ್ಯರ ಜೊತೆ ರಸ್ತೆನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನಾಯ್ತು, ಒಬ್ಬ ಹಣ್ಣು ಮುದುಕ 87-88 ವರ್ಷದ ಮುದುಕ, ಅವನು ತಲೆ ಕೆಳಗಾಗಿ ನಿಂತ್ಕೊಂಡು ಶಿರಸಾಸನ ಮಾಡ್ತಾ ಒಂದು ಗ್ರಾಮರ್ ಪುಸ್ತಕನ, ಸಂಸ್ಕೃತ ಗ್ರಾಮರ್ ಪುಸ್ತಕನ ಇಟ್ಕೊಂಡು ಪುಸ್ತಕನ ತಲೆ ಕೆಳಗಾಗಿ ಓದ್ತಾ ಇದ್ದಾನೆ ಲೆಕ್ಕ ಹಾಕಿ. ಹಾಗೆ ಓದಿ ಅಲ್ಲಿ ಒಂದು ಧಾತು ಪಾಠ ಅಂತ ಅಂದ್ರೆ ಆ ಕ್ರಿಯಾಪದದಲ್ಲಿ ಏನೆಲ್ಲ ವೆರೈಟೀಸ್ ಇರುತ್ತೆ ಅಂತ ಅನ್ನೋದಕ್ಕೆ ಆ ಡುಕ್ರಿಂ ಕರಣೆ ಅನ್ನೋ ಒಂದು ಪದನ ಅವನು ಗಟ್ ಮಾಡ್ತಾ ಇರ್ತಾನೆ. 87ನೇ ವಯಸ್ಸಲ್ಲಿ ಗಟ್ ಮಾಡ್ತಾ ಇರ್ತಾನೆ. ಸೊ ಅವ್ರು ನೋಡಿ ಅವ್ರಿಗೆ ಅನುಕಂಪ ಬರುತ್ತೆ ಶಂಕರಾಚಾರ್ಯರಿಗೆ. ಇಷ್ಟು ವಯಸ್ಸಲ್ಲಿ ಈ ಮುದುಕ ಆಗಿದ್ರೂ ಇನ್ನೂ ಗ್ರಾಮರ್ ಕಲಿಬೇಕು, ಅದ್ ಮಾಡ್ಬೇಕು ಅಂತ ಇದ್ದಾನೆ ಹೊರತು ಅದ್ ಕಲ್ತು ಏನೂ ಆಗ್ಬೇಕಾಗಿಲ್ಲ, ಅಥವಾ ಡಾಕ್ಟರೇಟ್ ತಗೊಂಡ್ರು ಸಂಸ್ಕೃತದಲ್ಲಿ ಏನೂ ಆಗ್ಬೇಕಾಗಿಲ್ಲ. ಇದೆಲ್ಲದ್ರಿಂದ ಮೋಕ್ಷ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೋಕ್ಷದ ಕಡೆಗೆ ಅವನು ಯೋಚನೆ ಮಾಡ್ಲೇ ಇಲ್ವಲ್ಲ. ಮೋಕ್ಷದ ದಾರಿ ಹಿಡಿಬೇಕು. ಮೋಕ್ಷದಲ್ಲಿ ನೀನು ಎಷ್ಟು ಸಾಧನೆ ಮಾಡಿರ್ತೀಯೋ ಅದು ಮಾತ್ರ ನಿನ್ನ ಹಿಂದೆ ಬರುತ್ತೆ.
ಮೋಕ್ಷದಲ್ಲಿ ನಾನೇನು ಸಾಧನೆ ಮಾಡದಲೇ ಇದ್ರೆ ಈ ಪ್ರಾಪಂಚಿಕ ವ್ಯವಹಾರ ಪ್ರಪಂಚದಲ್ಲಿ ನಾವು ಬೆಳಗಾಗೆದ್ದು ಹುಟ್ಟಿ ಊಟ ಮಾಡಿ ಇದಕ್ಕೆಲ್ಲ ಏನ್ ಮಾಡ್ತಾ ಇದೀವಿ, ಹಣ ಗಳಿಸೋದು, ಇದೆಲ್ಲ ವ್ಯವಹಾರ ಪ್ರಪಂಚ. ಇದಕ್ಕೆ ಬೇಕಾಷ್ಟು ಜನನ್ನ ಫ್ರೆಂಡ್ ಮಾಡ್ಕೋಬೇಕು, ಬೇಕಾಷ್ಟು ಜನ ಜೊತೆ ನಾನು ಇದು ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ಸ್ಟ್ರೈನ್ ಆಗುತ್ತೆ, ಅದೆಲ್ಲ ಮಾಡಿಕೊಂಡು ನಾನು ಏನೋ ಹೊಟ್ಟೆಪಾಡು ಮಾಡಿಕೊಂಡು ಹೊಟ್ಟೆಪಾಡಾದ್ಮೇಲೆ ಇನ್ನೂ ಒಂದು 4 ಆಸ್ತಿ ಮಗನಿಗೆ, ಮೊಮ್ಮಗನಿಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿ ಮಕ್ಕಳಿಗೆ ಅಂತ ಮಾಡೋದ್ರೊಳಗೇನೆ ಕಾಲ ಕಳೀತಾ ಇದ್ದೀನಿ. ಸೊ ನನಗೆ ಮೋಕ್ಷದ ಕಡೆಗೆ ಹೋಗೋದಕ್ಕೆ ಆಸನೆ ಇಲ್ಲ ಅನ್ನೋದನ್ನ ಈ ಮುದ್ಕಾನೂ ತೋರಿಸ್ತಾ ಇದ್ದಾನೆ. ಹಾಗಾಗಿ ಎಲ್ರೂ ನಾವು ಹುಟ್ಟಿರೋದನ್ನೇ ಮೋಕ್ಷ ಪಡ್ಕೊಳ್ಳೋದಕ್ಕೆ, ಮೋಕ್ಷ ಪಡೆಯೋದಕ್ಕೇನೆ ಈ ದೇಹನ ದೇವರು ದಯಪಾಲಿಸಿದ್ದಾನೆ. ಬೇಗ ಬೇಗ ನಿಮ್ಮ ಕರ್ಮಗಳನ್ನು ಮುಗಿಸ್ಕೊಂಡು ಬೇಗ ನಿಮ್ಮ ಏನೇನಿದೆ ಪೂರ್ವ ಜನ್ಮದ ಕರ್ಮಗಳ ಪಾಪ ಪುಣ್ಯದ್ದು ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ನಿಮ್ಮ ಪಾಪ ಪುಣ್ಯನ 0 ಮಾಡಿಕೊಂಡು ಆತ್ಮಜ್ಞಾನ ಪಡ್ಕೊಂಡ್ರೆ ಮೋಕ್ಷ ಸಿಗತ್ತೆ ಅಂತ ಹೇಳುವಂತ ಒಂದು ವಿಚಾರನ ಅವನಿಗೂ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಹಾಗಾಗಿ ಮೂಢಮತೆ ನೀನು ಅಂತ ಹೇಳ್ತಾ ಇದ್ದಾರೆ. ಅವನ್ನ ಉದ್ದೇಶವಾಗಿ ಇಟ್ಕೊಂಡು ನಮಗೆಲ್ರಿಗೂ ಹೇಳ್ತಾ ಇರುವಂತ ವಿಚಾರ, ಪ್ರಪಂಚದ ಲೋಕದ ಜನಕ್ಕೆಲ್ಲ ಹೇಳ್ತಾ ಇರುವಂತ ವಿಚಾರ ಮೂಢಮತೆ. ಇದಕ್ಕೆ ಮೋಹಮುದ್ಗರ ಅಂತಾನು ಹೆಸರಿದೆ ಈ ಪುಸ್ತಕಕ್ಕೆ. ಸೊ ಮೋಹ ಅಂತಂದ್ರೆ ಭ್ರಾಂತಿ. ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ, ಹುಟ್ಟದಾಗಿಂದ ಸಾಯೋ ತನಕ ಏನೇನೋ ಭ್ರಾಂತಿಗಳಲ್ಲಿ ಜೀವನ ಮಾಡ್ತಾ ಇದೀವಿ. ಎಷ್ಟೋ ಭ್ರಾಂತಿಗಳು ನಮಗೆ ಅರ್ಥ ಆಗುತ್ತೆ. ಸ್ವಲ್ಪ ದಿವಸ ಆದ್ಮೇಲೆ ಅಯ್ಯೋ ಇದು ಸರಿ ಇಲ್ವಲ್ಲ, ಅಯ್ಯೋ ಹೀಗೆ ಅಂದ್ಕೊಂಡಿದ್ದೆ ಹಾಗಾಗ್ಲಿಲ್ವಲ್ಲ ಅಂತ ಅನ್ನೋದೆಲ್ಲ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಆದ್ರೆ ಕೆಲವೆಲ್ಲ ನಮ್ಗೆ ಅರ್ಥ ಆಗಲ್ಲ. ನಾವು ಕೊನೆಗಳಿಗೆ ತನಕ ಇನ್ನೂ ಸಾಯೋದ್ರೊಳಗೂ ನಾನು ಇನ್ನೊಂದ್ ಸ್ವಲ್ಪ ದುಡ್ಡು ಮಾಡ್ಬೇಕು, ಇನ್ನೊಂದ್ ಸ್ವಲ್ಪ ಶೇರಲ್ಲಿ ದುಡ್ಡು ಮಾಡೋಣ, ಇನ್ನೊಂದ್ ಸ್ವಲ್ಪ ಅದ್ರೊಳಗೆ ದುಡ್ಡು ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ಕೇಳಿದ್ರೆ ಪುರ್ಸೊತ್ತೆಲ್ಲಿದೆ ಸರ್, ನಾವು ಭಗವಂತನ ಧ್ಯಾನ ಮಾಡೋದಕ್ಕೆ ಅಥವಾ ನನ್ನ ಆತ್ಮದ ಉನ್ನತಿ ಮಾಡ್ಕೊಳ್ಳೋದಕ್ಕೆ ನನಗೆ ಟೈಮೇ ಇಲ್ಲ ಅಂತ ಹೇಳಿ ನಾವು ಈ ವ್ಯಾವಹಾರಿಕ ಪ್ರಪಂಚದಲ್ಲೇ ಇರ್ತೀವಿ. ಕ್ಷಣಿಕ ಸುಖಗಳನ್ನ ಅನುಭವಿಸ್ಕೊಂಡು ಇರ್ತೀವಿ. ಸೊ ಪರಮಾನಂದ ಸುಖ ಅಂದ್ರೆ ಆದಿ ಅಂತ್ಯ ಇಲ್ದಲೇ ಇರೋ ಸುಖ, ಆದ್ಯಂತ ರಹಿತ ಸುಖಂ ಅಂತ ಹೇಳ್ತಾರೆ. ಆ ತರ ಸುಖ ಬೇಕಾ ನಮಗೆ, ಅಥವಾ ಈ ಕ್ಷಣಕ್ಕೆ ಟೆಂಪರರಿ ಆಗಿ ಇರುವಂತ ಸುಖ ಬೇಕಾ? ನಾವು ಯಾವುದೇ ಇದನ್ನ ನೋಡಿದ್ರು ಏನಾಗುತ್ತೆ, ಯಾವುದೇ ಒಂದು ವಿಚಾರ ತಗೊಂಡು ನೋಡಿದ್ರೆ ನಮ್ಗೆ ಅವಾಗ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಗೆ ಏನೇನು ಆಸೆಗಳಿದೆ, ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ನಾವು ಒದ್ದಾಡ್ತಾ ಇದೀವಿ. ಓಕೆ, ಫಸ್ಟ್ ಸಿಂಪಲ್ ಆಗಿರೋ ಆಸೆ ನೋಡೋಣ. ಒಂದು ಜಾಮೂನ್ ಬೇಕು ಅಂತಂದ್ರೆ, ಜಾಮೂನ್ ಬೇಕು ಅಂತ ಎಲ್ಲಿಂದ ಹುಟ್ಟಿತು? ನನ್ನ ಮನಸ್ಸಿನಿಂದ ಹುಟ್ಟಿತು. ಅದ್ರ ಬಗ್ಗೆ ನನಗೆ ಆಲ್ರೆಡಿ ಜ್ಞಾನ ಇರೋದ್ರಿಂದ ಹುಟ್ಟಿದೆ. ನನ್ಗೆ ಅದ್ರ ಬಗ್ಗೆ ಜ್ಞಾನನೇ ಇಲ್ಲದೆ, ನಿಮ್ಗೆ ಗೊತ್ತಿಲ್ಲದಲೇ ಇರೋ ವಿಚಾರ ಇದ್ರೆ, ವಸ್ತುಗಳಿದ್ರೆ ಅದನ್ನ ನೀವು ಆಸೆ ಪಡಕ್ ಸಾಧ್ಯ ಇಲ್ಲ. ಸೊ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಅಂತ. ಜ್ಞಾನಶಕ್ತಿನಲ್ಲಿ ಇಲ್ದಲೇ ಇದ್ರೆ ಇಚ್ಛಾಶಕ್ತಿನೂ ಬರಲ್ಲ. ಇಚ್ಛಾಶಕ್ತಿ ಇಲ್ದಲೇ ಇದ್ರೆ ಕ್ರಿಯಾಶಕ್ತಿ, ಅದನ್ನು ಪಡ್ಕೊಳ್ಳೋ ಶಕ್ತಿನೂ ಬರಲ್ಲ. ಸೊ ಹಾಗಾಗಿ ಜ್ಞಾನದಲ್ಲಿ ಅಂದ್ರೆ ವ್ಯವಹಾರ ಜ್ಞಾನನೂ ಇದೆ, ಆಮೇಲೆ ಪಾರಮಾರ್ಥಿಕ ಜ್ಞಾನ ಅಂದ್ರೆ ಆತ್ಮಜ್ಞಾನ ಪಡ್ಕೊಳ್ಳೋದೇ ಬೇರೆ. ವ್ಯವಹಾರ ಜ್ಞಾನದಲ್ಲಿ ನಿಮ್ಗೆ ಆ ವಿಚಾರಗಳು ಗೊತ್ತಿಲ್ಲ ಅಂತಂದ್ರೆ ನೀವು ಅದನ್ನ ಬೇಕು ಅಂತ ಇಷ್ಟಪಡಲ್ಲ, ಸಾಧ್ಯ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಆಲ್ರೆಡಿ ಏನೇನು ಗೊತ್ತಿದೆಯೋ ಅದನ್ನೇ ಮಾತ್ರ ಇಷ್ಟಪಡಕ್ ಸಾಧ್ಯ ಇದೆ. ನಿಮ್ಮ ಮನಸ್ಸಿನಲ್ಲಿ ಆ ವಿಚಾರಗಳೇ ಗೊತ್ತಿಲ್ದಲೇ ಇದ್ರೆ ಅದನ್ನ ಇಷ್ಟಪಡೋದಕ್ಕೆ ಆಗಲ್ಲ. ಈಗ ಜಾಮೂನ್ ಅನ್ನೋದು ಯಾಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ನನ್ನ ಮನಸ್ಸಲ್ಲಿ ಅದಿದೆ. ಆಮೇಲೆ ಒಂದ್ಸಲ ತಿಂದಿದ ಎಕ್ಸ್ಪೀರಿಯನ್ಸ್ ಮನಸ್ಸಿನಲ್ಲಿ ರೆಕಾರ್ಡ್ ಆಗಿದೆ. ಸೊ ಈಗ ಇನ್ನೊಂದ್ಸಲ ಜಾಮೂನ್ ಬೇಕು ಅಂತಂದ್ರೆ, ಜಾಮೂನ್ ಬೇಕು ಅಂದ್ಮೇಲೆ ಅದನ್ನ ಗ್ರಹಣ ಸುಖ ಅಂತಾರೆ. ಸೊ ಅಂದ್ರೆ ಅದಾದ್ಮೇಲೆ ಅದನ್ನ ಅಂಗಡಿಗೆ ಹೋಗಿ ಅಥವಾ ಮನೆಯಲ್ಲೇ ಮಾಡಿದ್ಮೇಲೆ ಅದನ್ನ
ಜಾಮೂನ್ ಬಟ್ಲನ್ನ ಹಿಡ್ಕೊಂಡು ಕೈಯಲ್ಲಿ ಮಾಡಿ ಅದನ್ನ ಇದನ್ನ ಚಮಚದಲ್ಲಿ ಕಟ್ ಮಾಡೋ, ಕೈಯಲ್ಲಿ ಹಿಡ್ಕೊಂಡು ಏನೋ ಮಾಡಿದಾಗ ಅದನ್ನ ಸ್ಪರ್ಶ ಸುಖ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ತಿಂದ ಮೇಲೆ ಹೊಟ್ಟೆ ಒಳಗೆ ಹೋದ್ಮೇಲೆ ಅದು ಅನುಭವ ಸುಖ ಅಂತ. ಸೊ ಈ ತರನೇ ಎಲ್ಲಾ ಸುಖಗಳು ಆಗೋದು. ಮೊದಲು ನೋಡ್ತೀವಿ, ನೋಡಿದ್ದನ್ನ ಕೈಗೆ ತಗೋತೀವಿ, ತಗೊಂಡಾದ್ಮೇಲೆ ಅದು ಎಲ್ಲಿಗೆ ಯಾವ ಇಂದ್ರಿಯಕ್ಕೆ ಬೇಕೋ ಆ ಇಂದ್ರಿಯಕ್ಕೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ, ಅಲ್ಲಿಗೆ ಮುಗೀತು. ಸೊ ನಮ್ಮ ಎಲ್ಲಾ ಆಸೆಗಳಿಗೂ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಒಂದು ಎಂಡಿಂಗ್ ಪಾಯಿಂಟ್ ಇದೆ. ಹಾಗಾಗಿ ಒಂದು ದಿವಸದಲ್ಲಿ ನಾನು 1-2-3 ಆಸೆಗಳನ್ನ ಪೂರೈಸ್ಕೊಂಡೆ ಅಂದ್ರೆ ಆ ಆಸೆಗಳಿಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಒಂದು ಎಂಡಿಂಗ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಜಾಮೂನು ಅಂತ ಇಟ್ಕೊಂಡ್ರೆ, ಜಾಮೂನ್ಗೆ 10 ನಿಮಿಷದ ಕೆಳಗೆ ನನಗೆ ಜಾಮೂನ್ ಬೇಕು ಅಂತ ಅನ್ನಿಸ್ತು. ಈಗ 10 ನಿಮಿಷದಲ್ಲಿ ಜಾಮೂನ್ ತಿಂದಾಗಿದೆ. ಸೊ ಇಷ್ಟೇ ನನ್ನ ಸುಖ. ಸೊ ಇದಾದ್ಮೇಲೆ ನಾನು ಇನ್ನೊಂದಿನ ಏನೋ ಬೇಕು ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹೀಗೆ ನನಗೆ ಏನಾಯ್ತು, ಈ ಸುಖ ಅನ್ನೋದು ಟೆಂಪರರಿ ಅನ್ನೋದು ಗೊತ್ತಾಗಿಲ್ಲ ನನಗೆ. ಈ 10 ನಿಮಿಷದಲ್ಲಿ ಆ ಸುಖ ಮುಗಿದೋಯ್ತು. ಆ ಸುಖ ನನಗೆ ಪರ್ಮನೆಂಟ್ ಆಗಿ ಸಿಗ್ತಾ ಇಲ್ಲ. ಯಾವ ವಸ್ತುಗಳಿಂದ ಹೊರಗಡೆಯಿಂದನೂ ನಮ್ಗೆ ಪರ್ಮನೆಂಟ್ ಆಗಿ ಸುಖ ಸಿಗಕ್ ಸಾಕಾಗಿಲ್ಲ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ನಾವು ವಸ್ತುಗಳ ಹಿಂದೆ ಹೋಗ್ತಾ ಇದೀವಿ, ವಿಷಯಗಳ ಹಿಂದೆ ಓಡ್ತಾ ಇದೀವಿ, ಸಂಬಂಧಗಳ ಹಿಂದೆ ಹೋಗ್ತಾ ಇದೀವಿ. ಸೊ ನಾವು ಹೀಗೆ ಎಲ್ಲಾದ್ರ ಹಿಂದೆ ಓಡ್ ಹೋಗ್ತಾ ಇದೀವಿ. ಯಾತಕ್ ಹೋಗ್ತಾ ಇದೀವಿ ಅಂದ್ರೆ ಸುಖ ಪಡ್ಕೊಳ್ಳೋದಕ್ಕೋಸ್ಕರ ಹೋಗ್ತಾ ಇದೀವಿ. ಆ ಸುಖ ನಿನ್ನಲ್ಲೇ ಇದೆ. ನೀನು ಆತ್ಮಜ್ಞಾನಕ್ಕೆ ಬಂದ್ರೆ ಈ ಸುಖ ಪರ್ಮನೆಂಟ್ ಆಗಿ ನೀನು ಓಡೋಗೋಗೋಜಿಲ್ಲ. ನೀನಿರೋ ಜಾಗದಲ್ಲೇನೆ 24/7 365 ಡೇಸು ನೀವು 100 ವರ್ಷ ಇರೋ ಅಷ್ಟಿದ್ರೆ ಅಷ್ಟು ದಿವಸನೂ ಸುಖವಾಗಿ ಪ್ರತಿ ಸೆಕೆಂಡಲ್ಲೂ ಸುಖವಾಗಿ ಇರೋವಂಥದನ್ನ ಮಾಡ್ಕೊಳ್ಳೋ ಕೆಪಾಸಿಟಿ ನಿಮಗೆ ಇದೆ ಅಂತ ಅನ್ನೋದನ್ನ ಜ್ಞಾಪಿಸೋದಕ್ಕೆ ಆತ್ಮಜ್ಞಾನದ ಕಡೆಗೆ ಬಾ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಕ್ಷಣಿಕವಾದ ಆನಂದ ಬೇಕಾ ಅಥವಾ ನಿತ್ಯಾನಂದ ಬೇಕಾ? ಸೊ ನಿತ್ಯಾನಂದ ಅಂದ್ರೆ ನಿತ್ಯ ಅನಿತ್ಯ, ಅದಕ್ಕೆ ಇದೇ ಇಲ್ಲ, ಯಾವತ್ತೂ ಸ್ಟಾಪೇ ಆಗ್ದಲೇ ಇರುವಂತ ಆನಂದ. ಇದು ಹೇಗೆ ನಲ್ಲಿನ ನೀರ್ ಬರುತ್ತೆ ಓವರ್ ಹೆಡ್ ಟ್ಯಾಂಕ್ ಇಂದ, ಅಂದ್ರೆ ಓವರ್ ಹೆಡ್ ಟ್ಯಾಂಕ್ ಖಾಲಿ ಆದ್ರೆ ನೀರಿಲ್ಲ. ಆದ್ರೆ ಫೌಂಟನ್ ಹತ್ರ ಹೋದ್ರೆ ಬುಗ್ಗೆ, ನೆಲದಿಂದ ಬರ್ತಾ ಇರೋ ಬುಗ್ಗೆಗಳಿರುತ್ತೆ, ಆ ಫೌಂಟನ್ ಅದ್ರೊಳಗೆ ಎವರ್ ಎಂಡಿಂಗ್ ನೀರ್ ಬರ್ತಾನೇ ಇರುತ್ತೆ. ಸೊ ಆ ಥರದ್ದು ಬೇಕಾ ನಿಮ್ಗೆ? ಸೊ ಸ್ವಲ್ಪ ಹೊತ್ತು ಬಂದು ಆಗುವಂತ ಸುಖ ಬೇಕಾ? ಹಾಗಾಗಿ ಈ ವ್ಯಾವಹಾರಿಕ ಪ್ರಪಂಚದಲ್ಲಿ, ಈ ನಾವು ಸಂಸಾರ ಮಾಡ್ತಾ ಇರುವಂತ ಪ್ರಪಂಚದಲ್ಲಿ, ಈಗ ನಾವೆಲ್ಲ ಇರುವಂತ ಸಂಸಾರ ಇದ್ರೊಳಗೆ ನಾವು ವ್ಯಾವಹಾರಿಕ ಜ್ಞಾನ ಪಡ್ಕೊಂಡು ಅದರಿಂದ ಸುಖ ಪಡ್ಕೋತೀನಿ ಅಂತ ಒದ್ದಾಡ್ತಾ ಇದೀವಲ್ಲ, ಅದು ಕ್ಷಣಿಕವಾದ ಸುಖ. ಅದ್ರೊಳಗಡೆ ನನಗೆ ಸುಖ ಸಿಗೋದಿಲ್ಲ. ಆ ಸುಖ ಪಡ್ಕೊಳ್ಬೇಕು ಅಂತ ಕಷ್ಟಪಡ್ತಾ ಇರ್ತೀನಿ. ಸೊ ನನಗೆ ಒಂದು ಮನೆ ಬೇಕು ಅಂತ ಅಂದ್ಬಿಟ್ಟು ಒಂದು ಮನೆ ಬೇಕು ಅಂತ ಏನಿಲ್ಲ, ಅದನ್ನು ಯಾರು ಹೇಳ್ತಾ ಇಲ್ಲ. ಆದ್ರೆ ಆ ಮನೆ ಆದ್ಮೇಲೆ ಇನ್ನು 10 ಮನೆ ಮಾಡೋದು, ಇನ್ನು 2-3 ಸೈಟು, ಇನ್ನು 2-3 ಇದು ಮಾಡೋದು, ಇದೆಲ್ಲ ಏನಾಗುತ್ತೆ, ನನ್ನನ್ನ ಕಷ್ಟಕ್ಕೆ ಗುರಿ ಮಾಡ್ತಾ ಇರುತ್ತೆ. ಸೊ ನನಗೆ ಇದು ಕಷ್ಟ ಪಡ್ತಾ ಇದ್ದೀನಿ ಅನ್ನೋದನ್ನ ಮರೆತು ಬಿಟ್ಟು ಯಾವುದೋ ಒಂದು ಗಳಿಗೆ ಜಾಮೂನ್ ತಿಂದ ತಕ್ಷಣ ಸುಖ ಆಯ್ತು ಅಂದ್ರೆ, ಜಾಮೂನ್ ಪಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದೀಯಾ ಅದನ್ನ ನಾವು ಮರೆತು ಬಿಟ್ಟಿದೀವಿ. ಸೊ ಜಾಮೂನ್ ಅಂಗಡಿನಲ್ಲಿ 100 ರೂಪಾಯಿ ಕೊಟ್ಟು ತಗೋಬೇಕಂದ್ರೆ ಆ 100 ರೂಪಾಯಿ ದುಡಿಯೋದಕ್ಕೆ ಎಷ್ಟು ಕಷ್ಟ ಆಗಿದೆ, ಅಥವಾ ಒಂದು ಮನೆ ತಗೊಳ್ಳೋದಕ್ಕೆ 1.5-2-3 ಕೋಟಿ ರೂಪಾಯಿಗೆ ಎಷ್ಟೊಂದು ಕಷ್ಟಪಟ್ಟಿದೀವಿ, ಜೀವನ ಪೂರ್ತಿ ಕಷ್ಟಪಟ್ಟಿದೀವಿ. ಆ ಮನೆ ನನ್ನ ಪೇಪರ್ ನನ್ನ ಕೈಗೆ ಬಂದಾಗ ಒಂದು ಕ್ಷಣ ಸುಖ. ಅದಾದ್ಮೇಲೆ ಮನೆಯಲ್ಲಿ ಏನೋ ಆ ಪ್ರಾಬ್ಲಮ್, ಕಿಟಕಿ ಸರಿ ಇಲ್ಲ, ಬಾಗಿಲು ಸರಿ ಇಲ್ಲ, ಅದ್ ಸರಿ. ಸುಖ ಯಾವಾಗ ಪಟ್ಟಿದ್ದು? 60 ವರ್ಷ ಕಷ್ಟಪಟ್ಟು 2 ಕೋಟಿ 3 ಕೋಟಿ ಸಂಪಾದನೆ ಮಾಡಿ ಆಮೇಲೆ ಮನೆ ತಗೊಂಡು ಮನೆಯಲ್ಲಿ ಅದಿಲ್ಲ, ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ, ಹೀಗಿರ್ಬೇಕಾಗಿತ್ತು, ಹಾಗಿರ್ಬೇಕಾಗಿತ್ತು ಅಂದ್ರೆ ಅಷ್ಟು ವರ್ಷ ಕಷ್ಟಪಟ್ಟಿದ್ದು ಕಷ್ಟನೇ ಆಯ್ತು. ಸುಖ ಎಲ್ಲಿದೆ ಅಂತ ಹುಡುಕಿದ್ರೆ ಸುಖ ಇಲ್ಲ. ಸೊ ಹಾಗೆ ನಾವು ಯಾವುದೇ ಜೀವನದಲ್ಲಿ ಕಷ್ಟಪಡ್ತಾ ಇದ್ರೂ ಅದಕ್ಕೆ ಸುಖ ಇಲ್ಲ ಅನ್ನೋದು ನಿಧಾನವಾಗಿ ಅರ್ಥ ಆಗುತ್ತೆ. ಹಾಗಾಗಿ ನಾವು ಪರ್ಮನೆಂಟ್ ಆಗಿರೋ ಸುಖ ಬೇಕು ಅಂತ ಹೋಗ್ಬೇಕು. ಸೊ ನಾವು ಟೆಂಪರರಿ ಆಗಿರೋ ಸುಖನ ಅರಸ್ಕೊಂಡು ಹೋಗ್ತಾ ಇದ್ರೆ ಜೀವನ ಪೂರ್ತಿ ಕಷ್ಟಪಡ್ತಾ ಇರ್ತೀವಿ. ಸೊ ಹಾಗಾದ್ರೆ ಪರ್ಮನೆಂಟ್ ಆಗಿರೋ ಸುಖ ಇಲ್ಲಿ ಸಿಗತ್ತೆ
ಅಂದರೆ ಆತ್ಮಜ್ಞಾನಕ್ಕೆ ಬರಬೇಕು. ಸೊ ಆತ್ಮಜ್ಞಾನಕ್ಕೆ ಬಂದಾಗ ನಮ್ಗೆ ಇವೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಈ ಹೊರಗಡೆ ಇರೋ ಎಲ್ಲ ವಸ್ತುಗಳು, ಸಂಬಂಧಗಳು ಅಥವಾ ಬೇರೆ ಬೇರೆ ವಿಷಯಗಳು ಯಾವುದು ನಮಗೆ ಬೇಕಿಲ್ಲ. ಅಂದ್ರೆ ಮಿನಿಮಮ್ ಆಗಿ ಇರೋದಕ್ಕೆ ಬೇಕು. ಮನೆ ಬೇಕು, ಒಂದೆರಡು ಹೊತ್ತು ಊಟ ಮಾಡೋದಕ್ಕೆ ಅದೆಲ್ಲ ಬೇಕು. ಅದು ಅಷ್ಟಕ್ಕೆ ಆದ್ರೆ ಅದು ಬರೀ ನೀಡ್ಸ್ ಆಗುತ್ತೆ. ನಾವು ನೀಡ್ಸ್ನ ಬಿಟ್ಟು ವಾಂಟ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ನೀಡ್ಸ್ ಅನ್ನ ಬೇಡ ಅಂತ ಯಾರು ಹೇಳಿಲ್ಲ ಆಧ್ಯಾತ್ಮದಲ್ಲಿ. ನೀಡ್ಸ್ ಬಿಟ್ಟು ವಾಂಟ್ಸ್ ಅಲ್ಲಿ ಏನಾಗುತ್ತೆ, ಸೊ ನನಗೆ ಕಾರ್ ಬೇಕು, ಸ್ಕೂಟರಿಂದ ಕಾರಿಗೆ ಬರ್ತಾ ಇದ್ದೀನಿ, ಮಾರುತಿ 800 ತಗೊಂಡೆ ಅಂತಂದ್ರೆ ಮಾರುತಿ 800 ತಗೊಳ್ತಿದ್ದ ಹಾಗೇನೆ ಏನೋ ಮನಸ್ಸಿನಲ್ಲಿ ಕಿರಿಕಿರಿ, ಇದು ಚೀಪೆಸ್ಟ್ ಕಾರು, ಇದು ಯಾಕೋ ಸರಿ ಇಲ್ಲ, ಸೊ ನಾನು ಸ್ವಲ್ಪ ಡಿಗ್ನಿಫೈಡ್ ಆಗಿರೋ ಕಾರ್ ತಗೋಬೇಕು, ಸೊ ಅದಕ್ಕೆ 20 ಲಕ್ಷ ಖರ್ಚು ಮಾಡೋಣ ಅಂತ ಅಂದ್ಬಿಟ್ಟು 20 ಲಕ್ಷ ದುಡಿಯೋದು. ಆ 20 ಲಕ್ಷ ದುಡಿದ್ಮೇಲೆ ನೀವು ಪಾರ್ಕ್ ಮಾಡಿದ್ರೆ, ಪಾರ್ಕ್ ಮಾಡೋ ಜಾಗದಲ್ಲಿ ಎಲ್ಲಾ ಕಡೆ ಮರ್ಸಿಡೀಸ್ ಬೆಂಜು, BMW ಕಾರ್ಗಳೇ ನಿಂತಿರುತ್ತೆ. ನಿಮ್ ಕಾರು ಒಳ್ಳೆ ಕಾಲ್ ಕಸದ ತರ ನಿಮಗೆ ಕಾಣಿಸುತ್ತೆ. ಅವಾಗ ಏನ್ ಹಿಂಸೆ ಆಗುತ್ತೆ. ಸೊ ತಿರ್ಗಾ ಅದನ್ನ ಅಚೀವ್ ಮಾಡಬೇಕು, ಆಡಿ ಕಾರ್ ತಗೋಬೇಕು, BMW ತಗೋಬೇಕು, ಫೋಕ್ಸ್ ವ್ಯಾಗನ್ ತಗೋಬೇಕು ಅಂತ ಅಂದ್ಬಿಟ್ಟು ಒದ್ದಾಡೋದು. ಸೊ ಹೀಗೆ ನಾವು ಯಾವುದಕ್ಕೂ ಸಂತೃಪ್ತಿ ಪಟ್ಕೊಂಡೋರೇ ಅಲ್ಲ. ಇದರಿಂದ ಇನ್ನೊಂದು, ಇದರಿಂದ ಇನ್ನೊಂದಕ್ಕೆ ಹೋಗೋದು. 20-30 ಸೈಟಲ್ಲಿ ಮನೆ ಮಾಡಿದವ್ರಿಗೆ 30-40 ಸೈಟ್ ಇಸ್ ಬಿಗ್ಗರ್ ಸೈಟ್ ಅಂತ ಅನ್ಸುತ್ತೆ. 30-40 ಸೈಟಲ್ಲೇ ಮನೆ ಮಾಡಿದವ್ರಿಗೆ ಇದೇನು ಇಲ್ಲ, 40-60 ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. 40-16 ಕೇಳಿದ್ರೆ 80/120 ಸೈಟ್ಗಳಿದ್ರೆ ಅದು ಚೆನ್ನಾಗಿರುತ್ತೆ ಅಂತ. ಸೊ ಇನ್ನೂ ಚೆನ್ನಾಗಿ ಅದನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ, ಒಂದು 1/2 acre 1 acre ಫಾರಂ ಲ್ಯಾಂಡ್ ಅಲ್ಲಿ ಮಧ್ಯದಲ್ಲಿ ಮನೆ ಕಟ್ಕೊಂಡು ಸುತ್ತಲೂ ಗಿಡ ಗಿಲ್ಲ ಇದ್ದು, ಪ್ರಾಣಿಗಳೆಲ್ಲ ಇದ್ದು, ಆ ತರ ಇದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅಲ್ಲಿರೋರ್ನ ಹೋಗಿ ಕೇಳಿದ್ರೆ ಅವ್ರು ಇಲ್ಲಿ ಸರಿ ಇಲ್ಲ, ಯಾವುದೋ ಮೌಂಟೇನ್ ಮೇಲೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ. ಇನ್ ಕೆಲವ್ರು ಹೇಳ್ತಾರೆ, ನಮ್ಗೆ ಸಮುದ್ರದ ದಡದಲ್ಲಿ ಸಮುದ್ರ ನೋಡ್ತಾ ಇರುವಂತ ಮನೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಹಾಗಾಗಿ ನಮಗೆ ಯಾವುದಕ್ಕೂ ಒಂದು ಲಿಮಿಟೇ ಇಲ್ಲ. ಒಂದು ಸಿಕ್ಕಿದ ಮೇಲೆ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ನಮ್ಮ ಹತ್ರ ಏನಿದೆಯೋ ಅದೆಲ್ಲ ನಮಗೆ ಅದು ನಥಿಂಗ್. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಗೋಪಾಲಕೃಷ್ಣ ಅಡಿಗರು ಬರೆದಿದ್ದಾರೆ. ಸೊ ಹಾಗೆ ನಾವೇ ಮಾಡ್ತಾ ಇರೋದೇ ಹಾಗೆ. ಸೊ ಈ ತರದ ವ್ಯವಹಾರ ಜ್ಞಾನ ಏನಿದೆ, ಕ್ಷಣಿಕ ಸುಖ ಪಡ್ಕೊಳ್ಳುವಂತ ಜ್ಞಾನ ಏನಿದೆ, ಇದನ್ನ ಅಜ್ಞಾನ ಅಂತ ಕರೀತಾರೆ. ಅಜ್ಞಾನ ಸರಿಯಾದ ಜ್ಞಾನ ಅಲ್ಲ, ಅಜ್ಞಾನ. ಈ ಅಜ್ಞಾನದಿಂದಲೇ ನಮಗೆ ಕಷ್ಟ ಆಗ್ತಾ ಇದೆ. ಈ ಅಜ್ಞಾನದಿಂದಲೇ ನಮಗೆ ಸಂಸಾರದಲ್ಲಿ ಸುಖ ಏನು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅಜ್ಞಾನದಿಂದ ನಿವೃತ್ತಿ ಆಗ್ಬೇಕು. ಸೊ ಅಜ್ಞಾನದಿಂದ ನಿವೃತ್ತಿ ಆಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಎಲ್ಲಿ ಸಿಗುತ್ತೆ ಅಜ್ಞಾನ ನಿವೃತ್ತಿ? ಗುರುಶಾಸ್ತ್ರ. ಸೊ ಗುರುಶಾಸ್ತ್ರ ಉಪದೇಶ ಏನಿದೆ ಅಲ್ಲಿಂದನೇ ನಮಗೆ ಸಿಗಕ್ ಸಾಧ್ಯ, ಬೇರೆ ಕಡೆಯಿಂದ ಸಿಗಕ್ ಸಾಧ್ಯ ಇಲ್ಲ ಅಂತ ಹೇಳಿ, ಅದಕ್ಕೋಸ್ಕರ ಆ ಕಾಶಿ ಪಂಡಿತ ಅವನ್ನ ಅಡ್ರೆಸ್ ಮಾಡೋ ಉದ್ದೇಶದಿಂದ ನಮಗೆಲ್ಲ ಅಡ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ನೀವು ವ್ಯವಹಾರ ಜ್ಞಾನದಲ್ಲೇನೆ ನಿಂತ್ಕೋಬೇಡಿ, ವ್ಯವಹಾರ ಜ್ಞಾನದಲ್ಲೇ 100 ವರ್ಷನೂ ಕಷ್ಟಪಡ್ತಾ ಹೋಗ್ಬೇಡಿ. ನೀವು ಆತ್ಮಜ್ಞಾನದ ಕಡೆಗೆ ಬರೋದಕ್ಕೆ ನೀವು ಸ್ವಲ್ಪ ನಿಮ್ಮ ಜೀವನದ ಹೆಚ್ಚಿನ ಸಮಯನ ಉಪಯೋಗಿಸ್ಕೊಂಡು, ಆಯ್ತಪ್ಪ ರಿಟೈರು ಆಯ್ತು, ಇನ್ನೂ ನಾನು ಅಲ್ಲೇ ಇದ್ದೀನಿ ಅಂತಂದ್ರೆ, ಯಾವಾಗ ನಾನು ನಿತ್ಯಾನಂದ ಪರಮಾನಂದದ ಕಡೆಗೆ ನಾನು ಪ್ರಯಾಣ ಮಾಡೋದು ಹೇಗೆ ಅನ್ನೋದನ್ನ ಮಾಡ್ಬೇಕಾದ್ರೆ, ನಮಗೆ ನಾವೆಲ್ಲ ಬರುವಾಗ ಒಬ್ರೇನೆ, ಹೋಗುವಾಗ್ಲೂ ಒಬ್ರೇನೆ. ಸೊ ನಮಗೆ ಪರಮಾತ್ಮನೇ ಸಖ, ಫ್ರೆಂಡು. ಹಾಗಾಗಿ ಪರಮಾತ್ಮನ ಸಾನ್ನಿಧ್ಯನ ನಾನು ಮನಸ್ಸಿನಲ್ಲಿ 24 ಗಂಟೆ ಮಾಡ್ಕೊಳ್ತಾ ನಿಜವಾದ ಆತ್ಮಜ್ಞಾನ ಪಡ್ಕೊಂಡ್ರೆ ನಮಗೆ ನಿತ್ಯಾನಂದ ಸುಖ. ವಸ್ತುಗಳು, ಸಂಬಂಧಗಳು, ವಿಷಯಗಳು ಕೊಡದಲ್ಲೇ ಇರುವಂತ ಸುಖನ ಅದು ಹೈಯೆಸ್ಟ್ ಲೆವೆಲ್ ಸುಖ ಅಂತ ಹೇಳ್ತಾನೆ. ಆನಂದ ಮೀಮಾಂಸಾ ಅಂತ ತೈತ್ರಿಯ ಉಪನಿಷತ್ತಲ್ಲಿ ಇದೆ ಅನ್ಸುತ್ತೆ, ಉಪನಿಷತ್ತ ಯಾವ್ದೋ ಒಂದು ಉಪನಿಷತ್ತಲ್ಲಿ ಇದೆ, ಮರ್ತೋಗ್ತಾ ಇದೆ. ಸೊ ಆನಂದ ಮೀಮಾಂಸಾ ಅಂತ, ಅಲ್ಲಿ ಆನಂದ ಅಂತಂದ್ರೆ ಕೋಷ್ಟಕ ಮಾಡಿದ್ದಾರೆ. 1 1 2 2 2 3 ಅಂತೆಲ್ಲ ಇದೆ, 4 ಅಂತ ಇದೆಯಲ್ಲ, ಆ ಥರದ ಮಗ್ಗಿನ ಮಾಡಿದ್ದಾರೆ ಆನಂದಕ್ಕೆ. ಸೊ ಆ ಥರ ಆನಂದ
ಮೀಮಾಂಸ, ಅದು ಆನಂದನ ವರ್ಣನೆ ಮಾಡಿ ಆನಂದನ ಹೀಗಿದೆ ಅಂತ ಹೇಳಿ ಎಲ್ಲ ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಅತಿ ಹೆಚ್ಚಿನ ಆನಂದ ನಿತ್ಯಾನಂದ, ಪರಮಾನಂದ, ಬ್ರಹ್ಮಾನಂದ, ಆತ್ಮಾನಂದ ಅಂತ ಹೇಳಿದ್ದಾರೆ. ಆತ್ಮಾನಂದ ಪಡ್ಕೊಂಡವನಿಗೆ ಈ ವಸ್ತುಗಳು, ವಿಷಯಗಳು ಅಥವಾ ಸಂಬಂಧಗಳಿಂದ ಯಾವುದು ಸುಖ ಸಿಗ್ತಾ ಇರಲ್ಲ. ಅಂದ್ರೆ ಸುಖ ಬೇಕಾಗಿಲ್ಲ ಅವನಿಗೆ. ಅವನೇ ಆನಂದದ ಚಿಲುಮೆಯಾಗಿ ಇರ್ತಾನೆ. ಅವನೇ ಆನಂದದ ಚಿಲುಮೆಯಾಗಿ ಬೇರೆಯವ್ರಿಗೂ ಆನಂದ ಕೊಡ್ತಾ ಇರ್ತಾನೆ. ಸೊ ದಟ್ ಈಸ್ ಪಾಸಿಬಲ್ ಫಾರ್ ಈಚ್ ಒನ್ ಆಫ್ ಯು. ನಿಮಗೂ ಆಗುತ್ತೆ, ಎಲ್ರಿಗೂ ಆಗುತ್ತೆ. ನಾವು ಅದನ್ನು ಸಾಧನೆ ಮಾಡ್ಬೇಕಷ್ಟೆ. ಅದಿದೆ ಅಂತಾನೆ ಗೊತ್ತಿರ್ಲಿಲ್ಲ ನಮ್ಗೆ. ಅಟ್ಲೀಸ್ಟ್ ಗೊತ್ತಾಗದೆ ಒಂದು ಪಾರಮಾರ್ಥಿಕ ಚಿಂತನೆ, ಸಚ್ಚಿಂತನೆ, ಸತ್ಸಂಗಕ್ಕೆ ಬಂದಾಗ ಆ ಚಿಂತನೆಗಳು ಬರುತ್ತೆ. ಆ ಸುಖ ನಮ್ಗೆ ಕ್ಷಣಿಕ ಸುಖಕ್ಕಿಂತ ಹೆಚ್ಚಿಂದು. ಕ್ಷಣಿಕ ಸುಖ ಪಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಈ ಆನಂದನ ಪಡ್ಕೊಳ್ಳೋದಕ್ಕೆ ಹೊರಗಡೆ ಪ್ರಪಂಚದಿಂದ ಏನು ಸಾಧ್ಯ ಇಲ್ಲ. ನಾನು ಒಳಗಡೆ ಮನಸ್ಸನ್ನ ತಿರುಗಿಸಿದ್ರೆ ಸ್ವಲ್ಪ ಬೇಗ ಸಿಗತ್ತೆ. ಹೊರಗಡೆ ಮನಸ್ಸಲ್ಲಿ ತಿರುಗಿಸ್ತಾ ಇದ್ರೆ ಅದಕ್ಕೆ ಪ್ರಪಂಚದಲ್ಲಿ ಎಲ್ಲಿದೆ ಕೊನೆ? ಬೇಕಾದಷ್ಟು ತೋರಿಸ್ತಾನೆ ಇರುತ್ತೆ, ಹೀಗೆ 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 ಎಲ್ಲಾ ಡೈರೆಕ್ಷನ್ ಹೋದ್ರೂ. ಬಟ್ ನಮ್ಗೆ ಇರೋದೇ 100 ವರ್ಷ. ಎಷ್ಟು ದೂರ ಪ್ರಯಾಣ ಮಾಡಕ್ಕಾಗತ್ತೆ? ಯಾವ್ಯಾವ ಡೈರೆಕ್ಷನ್ ಪ್ರಯಾಣ ಮಾಡಕ್ಕಾಗತ್ತೆ? ಅಲ್ಲಿರೋದನ್ನೆಲ್ಲ ಹುಡ್ಕೊಂಬಂದು ನಾನು ಪ್ರಪಂಚ ಎಲ್ಲ ಸುತ್ತೀನಿ ಅಂತ ಹೇಳೋದೆಲ್ಲ ಸುಮ್ಮನೆ ಮೂರ್ಖತನ. ಯಾವ್ಯಾವ್ದೋ ಕ್ಯಾಪಿಟಲ್ನ ಮುಟ್ಬಿಟ್ರೆ ಪ್ಯಾರಿಸು, ಲಂಡನ್ನು ಇದೆಲ್ಲ ನೋಡಿದೆ. ನಾನು ಬ್ರಿಟನ್ ನೋಡ್ಬಿಟ್ಟಿದ್ದೀನಿ ಅಥವಾ ಫ್ರಾನ್ಸ್ನ ನೋಡ್ಬಿಟ್ಟಿದ್ದೀನಿ ಅಂತಂದ್ರೆ ಅದು ನಮ್ಮ ಮೂಢತನ. ಯಾವುದೋ ಒಂದೊಂದು ಐಟಮ್ನ ನೋಡಿದೀವಿ ಅಂತ ಹೇಳಿದ್ರೆ ಅದು ಒಪ್ಕೊಳ್ಳೋ ಅಂತ ಮಾತು. ನಾವು ಬೆಂಗಳೂರಿನಲ್ಲೇ ಬೆಂಗಳೂರು ಪೂರ್ತಿ ನೋಡಿಲ್ಲ. ನೀವು ಇರೋ ಊರಲ್ಲೇ ನೀವು ಇರೋದೆಲ್ಲ ಪೂರ್ತಿ ನೋಡಿರಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಮ್ಗೆ ಇರೋ ಲಿಮಿಟೆಡ್ ಟೈಮ್ 100 years ಅಲ್ಲಿ ನಾವೆಲ್ಲ ನೋಡ್ತೀವಿ, ಎಲ್ಲ ತಿಂದು ಬಿಡ್ತೀವಿ. ಎಷ್ಟು ತಿನ್ನಕ್ಕಾಗುತ್ತೆ? ಸೌತ್ ಇಂಡಿಯನ್ ತಿಂದ್ಬಿಡ್ತೀನಿ, ನಾರ್ತ್ ಇಂಡಿಯನ್, ಚೈನೀಸ್ ಎಲ್ಲ ತಿಂದ್ಬಿಡ್ತೀನಿ. ಆಮೇಲೆ ಇಟಾಲಿಯನ್ ಅಂತ ಇದೆಯಪ್ಪ, ಮೆಕ್ಸಿಕನ್ ಅಂತ ಇದೆ, ಇನ್ನು ಬೇರೆ ಬೇರೆ ಅರೇಬಿಕ್ ಅಂತ ಫುಡ್ ಇದೆ. ಹಾಗಾದ್ರೆ ಅದೆಲ್ಲ ತಿಂದಿದ್ಯಾ ನೀನು? ಅದೆಲ್ಲ ತಿಂದುಬಿಡ್ತೀನಿ ಅಂತ ಹೋದ್ರೆ ನಮ್ಮ ಹೊಟ್ಟೆ ಕೆಟ್ಟೋಗ್ಬೋದು, ನಮ್ಗೆ ಆರೋಗ್ಯ ಕೆಟ್ಟೋಗ್ಬೋದು, ನಮ್ಗೆ ಆಗ್ದಲೇ ಇರ್ಬೋದು. ನಾವು ಅಷ್ಟನ್ನು ತಿನ್ನಕ್ ಸಾಧ್ಯನೇ ಇಲ್ಲ. ಹಾಗೆ ಪ್ರಪಂಚ ಪೂರ್ತಿ ನೋಡ್ತೀನಿ ಅಂದ್ರೆ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಸಮಯ ಬೇಕು, ಶಕ್ತಿ ಬೇಕು, ಅದೆಲ್ಲ ನೋಡಕ್ ಆಗಲ್ಲ. ಎಷ್ಟೋ ಒಂದೊಂದು ಕಾರ್ನರ್ನ ನೋಡ್ಕೊಂಡ್ ಬರ್ಬೋದು, ಯಾವುದೋ ಒಂದು ಕ್ಯಾಪಿಟಲ್ ಸಿಟಿ ನೋಡ್ಕೊಂಡ್ ಬರ್ಬೋದು. ಅಷ್ಟು ಬಿಟ್ರೆ ಬೇರೆ ಇನ್ನೇನು ನಾವು ಪ್ರಪಂಚ ನೋಡಿದೀವಿ ಅಂತಂದ್ರೆ ಅದೆಲ್ಲ ನೋಡೋದಕ್ಕೆ ಸಾಧ್ಯ ಇಲ್ದಲೇ ಇರುವಂತ ಮಾತು. ನಾವು ಈ ತರ ರೇಸಲ್ಲಿ ಒದ್ದಾಡ್ತಾ ಇದ್ದೀವಿ. ಸೊ ಈ ರೇಸಿಂದ ಬಿಟ್ಟು ನಾನು ಹೊರಗಡೆ ಬಂದು ಆತ್ಮಜ್ಞಾನದ ಕಡೆಗೆ, ಹೊರಗಡೆ ಮನಸ್ಸು ತಿರುಗಿಸಿದ್ರೆ ಎಷ್ಟು ದೂರ ನೋಡ್ತೀರೋ ಅಷ್ಟು ದೂರನೂ ಇದೆ. ಒಳಗಡೆ ಮನಸ್ಸು ತಿರುಗಿಸಿದ್ರೆ ಅಲ್ಲೇ ಹತ್ರದಲ್ಲೇ ಇದೆ. ಆತ್ಮ ದೂರದಲ್ಲಿಲ್ಲ, ಒಳಗಡೆ ಅಲ್ಲೇ ಇದೆ. ಆತ್ಮನ ಹಿಡಿಯೋದು ಬಹಳ ಕಡಿಮೆ ಸಮಯ ಸಾಕು, ಕಡಿಮೆ ಶಕ್ತಿ ಸಾಕು. ಹಾಗಾದ್ರೆ ಏಕಾಗ್ರತೆ ಬೇಕಷ್ಟೆ. ಏಕಾಗ್ರತೆಯಿಂದ ಅದನ್ನ ಹಿಡಿಯೋದಕ್ಕೆ ಸಾಧ್ಯ ಅಂತ ಹೇಳಿ ಅವರು ಭಜಗೋವಿಂದಂನ ಬರೆದಿದ್ದಾರೆ. ಭಜಗೋವಿಂದಂನಲ್ಲಿ 30 ಶ್ಲೋಕನ ನಾವು ಆಲ್ರೆಡಿ ನೋಡಿದ್ದೀವಿ. ಇವತ್ತು 31ನೇ ಶ್ಲೋಕ ನೋಡೋಣ. ಸೊ ವಸುಂಧರ ಅವರಿದ್ರೆ ಹೇಳಿ ಅಮ್ಮ. ಪ್ರಾಣಾಯಾಮ ಆಯ್ತು. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರಂ ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರಂ ಚಾಪ್ಯಂ ಸಮೇತ ಸಮಾಧಿ ವಿಧಾನಂ ಜಾಪ್ಯ ಸಮೇತ ಸಮಾಧಿ ವಿಧಾನಂ ಕುರ್ವಮಧಾನಂ ದಬದಾನಂ ಕುರ್ವಮಧಾನಂ ದಬದಾನಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ
ಮೂಢಮತೆ. ಧನ್ಯವಾದ. ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರಂ ಜಾಪ್ಯ ಸಮೇತ ಸಮಾಧಿ ವಿಧಾನಂ ಕುರ್ವವಧಾನಂ ಮಹದವಧಾನಂ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾನು ಆತ್ಮಜ್ಞಾನದ ಕಡೆಗೆ ಬರಬೇಕಾದ್ರೆ ಏನು ಸಾಧನೆ ಮಾಡಬೇಕು? ನೀವೆಲ್ಲ ಇಷ್ಟು ದಿವಸ ಹೇಳಿದ್ರಿ ಭ್ರಾಂತಿನಲ್ಲಿದ್ದೀರಾ, ಇಷ್ಟೆಲ್ಲ ಭ್ರಾಂತಿ, 30 ಶ್ಲೋಕಗಳಲ್ಲಿ ಭ್ರಾಂತಿ ಭ್ರಾಂತಿ ಅಂತ ಹೇಳಿದ್ರಿ. ಹಾಗಾದ್ರೆ ಭ್ರಾಂತಿಯಿಂದ ಹೊರಗಡೆ ಬಿಡಿಸ್ಕೊಂಡು ಆತ್ಮಜ್ಞಾನದ ಕಡೆಗೆ ಬರೋದಕ್ಕೆ ಏನೇನೆಲ್ಲ ಸಾಧನೆ ಮಾಡಬೇಕು, ಹೇಗೆ ಅಂತ ಅನ್ನೋದನ್ನ ಈ ಕೊನೆ 2 ಶ್ಲೋಕಗಳಲ್ಲಿ ಅವರು ಅಡ್ವೈಸ್ ಮಾಡಿದ್ದಾರೆ. ಸೊ ಪ್ರಾಣಾಯಾಮಂ ಪ್ರತ್ಯಾಹಾರಂ. ಸೊ ನಮಗೆ ಪ್ರಾಣಾಯಾಮಂ ಪ್ರತ್ಯಾಹಾರ ಅದು ಒಂದು ಸಾಧನೆ ಹೇಳಿದ್ದಾರೆ. ನಿತ್ಯ ವಿವೇಕ ವಿಚಾರಂ ಅಂತ ಅನ್ನೋದು ಇನ್ನೊಂದು ಸಾಧನೆ ಹೇಳಿದ್ದಾರೆ. ಹಾಗೆ ಜಾಪ್ಯ ಸಮೇತ ಸಮಾಧಿ ವಿಧಾನಂ, ಸೊ ಅದು ಇನ್ನೊಂದು ಸೆಟ್ ಆಫ್ ಸಾಧನ. ಹೀಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಸೊ ಫಸ್ಟ್ ಈ 4 ಸೆಂಟೆನ್ಸ್ ಅಲ್ಲಿ ಫಸ್ಟ್ ವಾಟ್ ವಿ ಕ್ಯಾನ್ ಡೂ, ನಿತ್ಯ ಅನಿತ್ಯ ವಿವೇಕ ವಿಚಾರಂ ಅಂತ ಹೇಳ್ತಾರೆ. ಸೊ ನಿತ್ಯ ಅನಿತ್ಯ ವಿವೇಕ ವಿಚಾರಂ ಅನ್ನೋದನ್ನ ಫಸ್ಟ್ ನೋಡ್ತಾ ಹೋಗೋಣ. ಸೊ ಏನಾಗುತ್ತೆ, ಈ ನಿತ್ಯ ವಿವೇಕ ವಿಚಾರಂ 4 ಪದ ಇದೆ ಅಲ್ಲಿ. ಸೊ ಕಾನ್ಸ್ಟೆಂಟ್ಲಿ ನಮ್ಗೆ ನಿತ್ಯ ಅನಿತ್ಯ, ಯಾವುದು ಟೆಂಪರರಿ ಯಾವುದು ಪರ್ಮನೆಂಟ್. ಟೆಂಪರರಿ ಅಂತ ಅನ್ನೋದೇ ಯಾವುದು ಅಂತ ಅನ್ನೋದೇ ಗೊತ್ತಿಲ್ಲ ನಮಗೆ, ಪರ್ಮನೆಂಟ್ ಅನ್ನೋದು ಯಾವುದು ಗೊತ್ತಿಲ್ಲ. ಹಾಗಾಗಿ ಇಂಪರ್ಮನೆಂಟ್ ಹಿಂದೆ ನಾವು ಹೋಗ್ತಾ ಇದ್ದೀವಿ. ಯಾವುದು ಟೆಂಪರರಿ ಹಿಂದೆ ಓಡ್ತಾ ಇದ್ರೆ ಟೆಂಪರರಿ ಆಗಿರೋದು ಟೆಂಪರರಿ ಇದಾಗಿ ಸಿಗುತ್ತೆ, ಆಮೇಲೆ ತಿರ್ಗಾ ಇನ್ನೊಂದಕ್ಕೆ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ನಮ್ದು ಓನರ್ಶಿಪ್ ಅಂತ ಏನಿದೆ, ಅದು ಈ ಸೆನ್ಸ್ ಪ್ಲೆಷರ್ಸ್ ಅಂತ ಏನಿದೆ ಅದನ್ನು ಹುಡ್ಕೊಂಡು ಹೋಗ್ತಾ ಇದೀವಿ. ನಾವು ಮುಖ್ಯ ಬೆಳಗಾಗೆದ್ದು ಏನ್ ಮಾಡ್ತಾ ಇದೀವಿ, ಯಾರನ್ನು ಸ್ಯಾಟಿಸ್ಫೈ ಮಾಡ್ತಾ ಇದೀವಿ? ನಮ್ಮ ಇಂದ್ರಿಯಗಳು ಏನೇನೋ ಕೇಳ್ತಾ ಇದೆ, ಪಂಚ ಜ್ಞಾನೇಂದ್ರಿಯಗಳು ಏನಿದೆ ಅದು ಏನೇನನ್ನೋ ಕೇಳ್ತಾ ಇದೆ. ಅದ್ರ ಹಿಂದೆ ಮನಸ್ಸು ಹೌದು ಹೌದು ಅಂತ ಹೇಳ್ತಾ ಇದೆ. ಸೊ ಹೀಗಾಗಿ ನಮ್ದು ಕಣ್ಣು ಏನೋ ಕೇಳತ್ತೆ, ಮೂಗು ಏನೋ ಕೇಳತ್ತೆ, ನಾಲ್ಗೆ ಏನೋ ಕೇಳತ್ತೆ, ಚರ್ಮ ಏನೋ ಕೇಳತ್ತೆ, ಹಾಗೆ ಎಲ್ಲ ಇಂದ್ರಿಯಗಳು, ಕಿವಿ ಏನೋ ಕೇಳತ್ತೆ. ಈ ಇಂದ್ರಿಯಗಳಿಗೆ ಡಿಮಾಂಡ್ ಇದ್ದ ಹಾಗೆ ನಾವು ಸಂಸಾರದಲ್ಲಿ ಗಂಡ ಹೆಂಡತಿ ಮಕ್ಕಳಿಗೆ ಡಿಮಾಂಡ್, ಅದನ್ನ ತೀರ್ಸೋದಕ್ಕೆ ನಾನು ಹೊರಗಡೆ ಸಂಬಳ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರು ಹೆಂಡತಿ ಮಕ್ಳು ತಾನೇ ಏನ್ ಕೇಳ್ತಾ ಇದ್ದಾರೆ, ಅವ್ರುಗಳು ಕೇಳ್ತಾ ಇರೋದು ಅವ್ರ ಇಂದ್ರಿಯಗಳನ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೆ ಬೇಕಾಗೋದನ್ನ ಕೇಳ್ತಾ ಇದ್ದಾರೆ. ಸೊ ಎಲ್ಲಾರು ಏನ್ ಮಾಡ್ತಾ ಇರೋದು, ನಾವು ಪ್ರಪಂಚದಲ್ಲಿ ಎಲ್ಲರೂ ಅವ್ರ ಇಂದ್ರಿಯಗಳನ್ನ ಕೇಳಿದ್ದನ್ನ ತಂದ್ಕೊಡೋದಕ್ಕೆ ಕಷ್ಟಪಡ್ತಾ ಇದ್ವಿ. ಸೊ ಒಬ್ಬ ಮನೆಯಲ್ಲಿ ಒಬ್ಬನೇ ದುಡಿತಾ ಇದ್ದಾನೆ, ಮನೆಯಲ್ಲಿ ಹೆಂಡತಿ 2 ಮಕ್ಕಳಿದ್ದಾರೆ ಅಂತಂದ್ರೆ ಅವನ ಹೆಂಡತಿ 2 ಮಕ್ಕಳು ಅವರ ಇಂದ್ರಿಯಗಳು ಏನೇನು ಕೇಳುತ್ತೋ ಆ ಡಿಮಾಂಡ್ ಅನ್ನ ಗಂಡನಿಗೆ ಹೇಳಿದ್ರೆ, ಗಂಡನ ಇಂದ್ರಿಯಗಳು ಏನೇನು ಕೇಳುತ್ತೋ ಅದನ್ನು ತಗೊಂಡು 4 ಜನದ ಇಂದ್ರಿಯಗಳು ಏನೇನು ಕೇಳ್ತಾ ಇದೆಯೋ ಅದನ್ನ ಹುಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಅದನ್ನ ಮಾಡದೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಮ್ಮ ಕೆಲಸ. ಅದು ಬಿಟ್ರೆ ಬೇರೆ ಏನು ಕೆಲಸ ಮಾಡ್ತಾ ಇಲ್ಲ ನಾವು, ಅದೊಂದನ್ನೇ ಕೆಲಸ ಮಾಡ್ತಾ ಇರೋದು. ಸೊ ಇಂದ್ರಿಯಗಳು ಜಾಸ್ತಿ ಕೇಳಿದ್ರೆ ಜಾಸ್ತಿ ದುಡಿಬೇಕಾಗತ್ತೆ, ಇಂದ್ರಿಯಗಳ ಕಡಿಮೆ ಕೇಳಿದ್ರೆ ನಮಗೇನು ಅಷ್ಟೊಂದು ದುಡ್ಡು ಬೇಕಾಗಿರಲ್ಲ. ಸೊ ಇಂದ್ರಿಯಗಳನ್ನ ನಮಗೆ ಏನಿದೆ, ಇಂದ್ರಿಯಗಳ ಹಿಂದೆ ಓಡ್ತಾ ಇದ್ರೆ ಅದೆಲ್ಲ ಟೆಂಪರರಿ ಪ್ಲೆಷರ್ ಅಂತ ಹೇಳಿದ್ನಲ್ಲ. ಜಾಮೂನು ತಿಂದ ಮೇಲೆ ಅದನ್ನ 3 ಥರ ಸ್ಟೇಜಸ್ ಇದೆ, ಗ್ರಹಣ ಸುಖ, ಸ್ಪರ್ಶ ಸುಖ, ಆಮೇಲೆ ಏನಾಗುತ್ತೆ ಅನುಭವ ಸುಖ. ಆ 3 ಆದ್ಮೇಲೆ ಆ ಸುಖಕ್ಕೆ ಮುಗಿದೋಯ್ತು. ಈ 3 ಸ್ಟೇಜಸ್ ಅಲ್ಲಿ ಎಲ್ಲಾ ಕೆಲಸಗಳು ನಡೀತಾ ಇರುತ್ತೆ. ಸೊ ಆ ಟೆಂಪರರಿನಲ್ಲಿ ಇರೋದಕ್ಕೆ ನೀವು ಬಯಸ್ಬೇಕಾ ಅಥವಾ ಪರ್ಮನೆಂಟ್ ಆಗಿರೋದಕ್ಕೆ ಬಯಸ್ಬೇಕಾ? ಅದನ್ನ ನಿತ್ಯ ಅನಿತ್ಯ ವಸ್ತು ವಿಚಾರ ವಿವೇಕಂ ಅಂತ ಹೇಳಿದ್ದಾರೆ. ನಿತ್ಯ ವಿವೇಕ ವಿಚಾರಂ ಅಂದ್ರೆ ನಿಮಗೆ ಯಾವುದು ಟೆಂಪರರಿ ಯಾವುದು ಪರ್ಮನೆಂಟ್ ಅನ್ನೋದನ್ನ ತಿಳ್ಕೊಳ್ಳೋದೇ ವಿವೇಕ. ಆ ವಿವೇಕನ ತಿಳ್ಕೊಳ್ಳೋದೇನಿದೆ ಅದು ವಿಚಾರ ಮಾಡ್ಬೇಕು.
ಸೊ ಈಗ ಹೇಗೆ ಅಂತಂದ್ರೆ ಒಂದು ಮೂಲ ವಸ್ತು ಅಂತ ಏನಿದೆ, ಆ ಮೂಲ ವಸ್ತು ಒಂದು ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಬೇಕಾದಷ್ಟು ಫರ್ನಿಚರ್ಗಳಿದೆ ಅಂತಂದ್ರೆ ಫರ್ನಿಚರ್ಗೆ ಬೇಕಾಗಿರೋ ಮೂಲ ವಸ್ತು ಮರ. ಸೊ ಬೇಕಾದಷ್ಟು ಮಡಕೆ ಕುಡಿಕೆ ಬೇಕಾದಷ್ಟು ಕುಂಬಾರ ಮಾಡಿ ಇಟ್ಟಿದ್ದಾನೆ ಅಂತಂದ್ರೆ ಅದಕ್ಕೆ ಬೇಕಾಗಿರೋ ಮೂಲ ವಸ್ತು ಮಣ್ಣು. ಸೊ ಮಣ್ಣು ಅನ್ನೋದು ನಿಜ, ಮಡಕೆ ಕುಡಿಕೆಗಳು ನಿಜ ಅಲ್ಲ. ಯಾಕೆಂದ್ರೆ ಮಡಕೆ ಕುಡಿಕೆಯಲ್ಲಿ ಏನಿದೆ, ಅದಕ್ಕೆ ಒಂದು ಶೇಪ್ ಇದೆ, ಅದಕ್ಕೆ ಒಂದು ಹೆಸರಿದೆ ಅಷ್ಟೇ. ಈಗ ಒಂದು ಫರ್ನಿಚರ್ ಇದೆ ಅಂದ್ರೆ ಒಂದು ಟೇಬಲ್ಲು, ಒಂದು ಕುರ್ಚಿ ಅಂತ ಹೇಳಿದ್ರೆ ಟೇಬಲ್ ನಲ್ಲಿ ಇರೋದೆಲ್ಲ ಏನು, ಮರ. ಸೊ ಟೇಬಲ್ ಅಂತಂದ್ರೆ ಹಾಗಾದ್ರೆ ಏನು? ಸೊ ಟೇಬಲ್ ತಗೊಂಬನ್ನಿ ಅಂದ್ರೆ ಟೇಬಲ್ ತಗೊಂಬರ್ತೀರಾ, ನೀವು ಮರ ತರ್ತಾ ಇದ್ದೀರಾ ಟೇಬಲ್ ತರ್ತಾ ಇದ್ದೀರಾ ಅಂದ್ರೆ ಟೇಬಲ್ ತರ್ತಾ ಇದ್ದೀವಿ ಅಂತ ನಮಗೆ ಇದಿದೆ. ಆ ಟೇಬಲ್ ಅನ್ನೋದು ಬರೀ ಹೆಸರು, ಆಮೇಲೆ ಅದು ಶೇಪ್, ನಾಮ ರೂಪ. ಆ ಟೇಬಲ್ ಅನ್ನೋದು ನಾಮ ರೂಪ ಅಷ್ಟೇ. ಆದ್ರೆ ಅವರು ಆ ನಾಮರೂಪಕ್ಕೆ ಮೂಲ ವಸ್ತು ಯಾವುದು? ಮರ. ಆ ಮರ ಇದೆ. ಆ ಮರ ಈಗ ಟೇಬಲ್ ಮುರಿದು ಹಾಕ್ಬಿಟ್ಟೆ, ಟೇಬಲ್ನೆಲ್ಲ ಇದು ಮಾಡಿ ಇಟ್ಬಿಟ್ಟಿದ್ದೀನಿ, ಎಲ್ಲ ಕೈ ಕಾಲೆಲ್ಲ ಮುರಿದು ಇಟ್ಟಿದ್ದೀನಿ ಅಂತಂದ್ರೆ ಅಕಸ್ಮಾತ್ ಅದೇ ಮುರಿದು ಹೋಯ್ತು ಅಂದ್ರೆ ಟೇಬಲ್ದ ಶೇಪ್ ಹೋಯ್ತು, ಟೇಬಲ್ದು ಹೆಸರು ಹೊರಟೋಯ್ತು, ನಾಮ ರೂಪ ಎರಡು ಹೋಯ್ತು. ಆದ್ರೆ ಸ್ಟಿಲ್ ಉಳ್ಕೊಂಡಿರೋದೇನು? ಮರ. ಸೊ ಅದನ್ನ ನಿತ್ಯ ಅಂತ ಹೇಳ್ತಾರೆ. ಅಂದ್ರೆ ನಿತ್ಯ, ಟೇಬಲ್ ಅನ್ನೋದು ಅನಿತ್ಯ. ಸೊ ಈ ತರ ನಾವು ಪ್ರಪಂಚದಲ್ಲಿ ಫಾಲೋ ಮಾಡ್ತಾ ಇರೋದು ಎಲ್ಲವುದೇ ಅನಿತ್ಯವಾದ್ದು, ಯಾವುದು ನಿತ್ಯವಾದ್ದಲ್ಲ. ಹಾಗಾದ್ರೆ ನಿತ್ಯವಾದ್ದು ಯಾವುದು? ಆನಂದ, ನಿತ್ಯಾನಂದ ಸುಖ, ಅದು ನಿತ್ಯ. ಅದಕ್ಕೆ ಬೇಕಾದ್ರೆ ಏನ್ ಮಾಡ್ಬೇಕು? ಆತ್ಮ ಜ್ಞಾನಕ್ಕೆ ಬರಬೇಕು. ಸೊ ಆತ್ಮಜ್ಞಾನ ಅಂತಂದ್ರೆ ಏನು? ನಾನು ಇಷ್ಟು ದಿವಸ ದೇಹ, ನನ್ನ ಬಾಡಿ ಏನಿದೆ ಅದನ್ನೇ ನಾನು ಶ್ರೀನಿವಾಸ್ ಪ್ರಸಾದ್ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಇಂದ್ರಿಯಗಳನ್ನ ನಾನು ಶ್ರೀನಿವಾಸ್ ಪ್ರಸಾದ್ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮನಸ್ಸನ್ನ ಶ್ರೀನಿವಾಸ್ ಪ್ರಸಾದ್ ಅಂತ ಅಂದ್ಕೊಂಡಿದ್ದೀನಿ. ಈ ದೇಹ, ಮನಸ್ಸು, ಇಂದ್ರಿಯಗಳೇನಿದೆ ಇದು ಒಂದು ದಿವಸ ಸತ್ತು ಹೋಗುವಂಥದ್ದು. ಆದರೆ ಇದರ ಹಿಂದೆ ಆತ್ಮ ಇದೆ. ಈ ಆತ್ಮ ಇಲ್ದಲೇ ಇದ್ರೆ ದೇಹ ಈಗಲೇ ಸತ್ತು ಹೋಗುತ್ತೆ. ಈ ಆತ್ಮ ಅನ್ನೋದು ಒಳಗೆ ಹೊರಗೆ ಕಂಪ್ಲೀಟ್ ಆಗಿ ಆವರಿಸ್ಕೊಂಡಿರೋದ್ರಿಂದ ಅದು ಇದೆ. ಅದನ್ನ ನಾನು ಗೊತ್ತೇ ಇಲ್ಲ ನನಗೆ. ನಾನು ಅಂದ್ರೆ ಶ್ರೀನಿವಾಸ್ ಪ್ರಸಾದ್ ಅಂದ್ರೆ ದೇಹ, ಮನಸ್ಸು ಅಂತಾನೆ ಅಂದ್ಕೊಂಡಿದ್ದೀನಿ. ಆದ್ರೆ ಈ ಆತ್ಮ ಅನ್ನೋದು ಏನಿದೆ, ಆತ್ಮದ ಜ್ಞಾನ ಪಡ್ಕೊಳ್ಳೋದ್ರಿಂದ ಈ ನಾವು ವ್ಯವಹಾರ ಜ್ಞಾನ ಎಷ್ಟೇ ಪಡ್ಕೊಂಡ್ರು ಇದು ಮುಂದಿನ ಜನ್ಮಕ್ಕೆ ಬರಲ್ಲ. ಸೊ ಇಲ್ಲಿ ಆತ್ಮದ ಜ್ಞಾನ ಪಡ್ಕೊಂಡ್ರಿಂದ ಇಲ್ಲಿ ತನಕ ನೀವು ಆತ್ಮಜ್ಞಾನ ಸಾಧನೆ ಮಾಡಿದ್ದೀರಾ, ಅಲ್ಲಿಂದ ಮುಂದಿನ ಜ್ಞಾನ ಶುರು ಆಗುತ್ತೆ. ವ್ಯವಹಾರ ಜ್ಞಾನ ಹಾಗಾಗಕ್ಕೆ ಸಾಧ್ಯ ಇಲ್ಲ. ಸೊ ವ್ಯವಹಾರ ಜ್ಞಾನ ಮುಂದಿನ ಜನ್ಮಕ್ಕೆ ಬರೋದಿಲ್ಲ. ಸೊ ಹಾಗಿರುವಾಗ ನಾವು ವ್ಯವಹಾರ ಜ್ಞಾನನೇ ಪಡ್ಕೊಳ್ಳೋದು, ವ್ಯವಹಾರ ಜ್ಞಾನದಿಂದ ವಸ್ತುಗಳನ್ನ ಸಂಪಾದನೆ ಮಾಡಿ ಸತ್ತಾಗ ಇಲ್ಲೇ ಬಿಟ್ಟು ಹೋಗೋದು, ಯಾವುದನ್ನು ತಗೊಂಡು ಹೋಗಕ್ಕಾಗಲ್ಲ. ಸೊ ಹಾಗಾಗಿ ವ್ಯವಹಾರ ಜ್ಞಾನನೂ ತಗೊಂಡು ಹೋಗಕ್ಕಾಗಲ್ಲ. ಹಾಗಾಗಿ ನೀವು ಆತ್ಮ ಸಾಧನೆ ಮಾಡೋದು ಯಾವಾಗ? ಆತ್ಮ ಸಾಧನೆ ಯಾವಾಗ್ಲಾರು ಒಂದು ಜನ್ಮದಲ್ಲಿ ನಿಂತು ಬಿಟ್ಟು ಮಾಡಬೇಕು. ಈ ಜನ್ಮದಲ್ಲಿ ಯಾಕಾಗಬಾರ್ದು ಅಂತ ನಾವು ಯೋಚನೆ ಮಾಡಿ ಆತ್ಮ ಸಾಧನೆ ವಿ ಹ್ಯಾವ್ ಟು ಡೂ. ಆತ್ಮ ಸಾಧನೆ ಮಾಡೋದನ್ನ, ಆತ್ಮಜ್ಞಾನ ಸಾಧನೆ ಮಾಡೋದನ್ನ ನಿತ್ಯ ಅಂತ ಹೇಳ್ತಾರೆ. ನಾವು ವ್ಯವಹಾರ ಜ್ಞಾನದಲ್ಲಿ ಪಡ್ಕೊಳ್ಳೋದು ಎಲ್ಲವುದು ಅನಿತ್ಯ. ಇದು ನಮಗೆ ಗೊತ್ತಾಗ್ಬೇಕು. ನಿತ್ಯ ಯಾವುದು, ಅನಿತ್ಯ ಯಾವುದು. ನಿತ್ಯ ವಿವೇಕ, ಅದು ಗೊತ್ತಾದ್ರೆ ಅದು ನಮಗೆ ವಿವೇಕ ಬಂದಿದೆ ಅಂತ. ವಿವೇಕದಿಂದ ವಿಚಾರಣೆ ಮಾಡ್ತಾ ಹೋದ ಹಾಗೇನೆ ನನ್ನ ಸುತ್ತಮುತ್ತ ಇರೋದು ಎಲ್ಲವುದು ಟೆಂಪರರಿ ಸಂಬಂಧಗಳು, ಟೆಂಪರರಿ. ನಾನು ಈಗ 10 ವರ್ಷದ ಕೆಳಗೆ ಒಬ್ಬರನ್ನು ತುಂಬಾ ಇಷ್ಟಪಡ್ತಾ ಇದ್ದೆ. ಅವರು ನಾವು ನೈಬರ್ಸು, ಅವ್ರನ್ನ ಬಿಟ್ರೆ ಇರಕ್ಕೆ ಆಗಲ್ಲ. ಹಾಗೆ ನಾವು ಒಂದೇ ಮನೆ ತರ, ಒಂದೇ ದೇಹ, ಒಂದೇ ಮನಸ್ಸು, 2 ದೇಹ ಅನ್ನೋ ತರ ಅಷ್ಟು ಕ್ಲೋಸ್ ಆಗಿದ್ಬಿಟ್ಟಿದ್ವು. ಈಗ ನೋಡಿದ್ರೆ 20 ವರ್ಷ ಆಯ್ತು ಆ ಮನೆ ಚೇಂಜ್ ಮಾಡ್ಕೊಂಡು. ಅವ್ರು ಬೇರೆ ಕಡೆ ಇದ್ದಾರೆ, ನೀವು ಬೇರೆ ಕಡೆ ಇದ್ದೀರ. ಅವ್ರು ಮರ್ತೇ ಹೋಗಿದ್ದಾರೆ, ಅವ್ರಿಗೂ ನೀವು ಮರ್ತು ಹೋಗಿದ್ದೀರ. ಸೊ ಹಾಗಾಗಿ ಯಾವುದೂ ಪರ್ಮನೆಂಟ್ ಇಲ್ಲ. ಎಲ್ಲಾ ಸಂಬಂಧಗಳು ಟೆಂಪರರಿ, ಯಾವುದು ಪರ್ಮನೆಂಟ್ ಇಲ್ಲ. ನಾವು ಬರೋದೇ ಒಬ್ರು, ನಾವು ಹೋಗೋದೇ ಒಬ್ರು.
ಹಾಗಿರೋದ್ರಿಂದ ನಾವು ಹೋಗುವಾಗ ಬರುವಾಗ ನಮ್ಮ ಜೊತೆ ಕೆಲವರು ಸಹ ಪ್ರಯಾಣಿಕರು ಇರ್ತಾರೆ. ನಾವು ಹೋಗುವಾಗ ಅವ್ರವ್ರ ಪಾಡ್ಗೆ ಅವ್ರವ್ರ ರೈಲ್ವೆ ಸ್ಟೇಷನ್, ನಾನು ಈ ಸ್ಟೇಷನಲ್ಲಿ ಹತ್ಕೊಂಡಿದ್ದೀನಿ, ನನ್ನ ಹೆಂಡತಿ ಇನ್ನೊಂದು ಸ್ಟೇಷನಲ್ಲಿ ಹತ್ಕೊಂಡಿದ್ದಾಳೆ, ನನ್ನ ಮಕ್ಕಳು ಇನ್ನೊಂದು ಸ್ಟೇಷನಲ್ಲಿ ಹತ್ಕೊಂಡಿದ್ದಾರೆ, ನಾನು ಯಾವುದೋ ಸ್ಟೇಷನ್ನಲ್ಲಿ ಇಳ್ಕೋತೀನಿ, ಮಕ್ಳುಗಳು ಇನ್ಯಾವುದೋ ಸ್ಟೇಷನ್ನಲ್ಲಿ ಇಳ್ಕೋತಾರೆ. ಹಾಗಾಗಿ ನನ್ನ ಜೊತೆನಲ್ಲಿ ಬರೋರು ಯಾರೂ ಇಲ್ಲ. ನಾನು ಹತ್ಕೊಳ್ಳೋ ಸ್ಟೇಷನ್ನಲ್ಲಿ ನನ್ನ ಜೊತೆ ಯಾರೂ ಹತ್ಕೊಳ್ಳಿಲ್ಲ, ನಾನು ಇಳಿಯೋ ಸ್ಟೇಷನಲ್ಲಿ ನನ್ನ ಜೊತೆ ಯಾರೂ ಬರಲಿಲ್ಲ. ಸೊ ಇನ್ ಬಿಟ್ವೀನು ಇವರೆಲ್ಲ ಇದ್ದಾರೆ. ಹಾಗಾಗಿ ನಾನು ಹತ್ಕೊಳ್ಳೋದು ಮತ್ತು ಇಳಿಯೋದು ಭಾಳ ಇಂಪಾರ್ಟೆಂಟ್ ಆಗಿರೋ ಸ್ಟೇಷನ್ಗಳು. ಅಲ್ಲಿ ನಾನು ಆತ್ಮಜ್ಞಾನ ಪಡ್ಕೊಂಡ್ರೆ ಬೇರೆ ಆ ಸ್ಟೇಷನ್ನಲ್ಲಿ ಅಂತಂದರೆ ರಿಸೀವ್ ಮಾಡೋರು ಬೇರೆ ಬೇರೆ ಥರ ಇರ್ತಾರೆ. ಸೊ ಹಾಗೆ ನಮ್ಮನ್ನು ಒಳ್ಳೆ ಥರ ರಿಸೀವ್ ಮಾಡಬೇಕಾದ್ರೆ ನಿತ್ಯಾನಿತ್ಯ ವಿವೇಕ ವಿಚಾರಂ ಅಂತ ಹೇಳಿದ್ದಾರೆ. ಸೊ ನಿತ್ಯಾನಿತ್ಯ ವಿವೇಕ ವಿಚಾರಂ ಅಂತಂದ್ರೆ ನಾವೇನ್ ಮಾಡ್ಬೇಕು ಅದನ್ನ ಪಡ್ಕೊಳ್ಳೋದಕ್ಕೆ? ಇಂದ್ರಿಯಗಳನ್ನ ಅದು ಕೇಳಿದ ದಾರಿಗೆ ಬಿಟ್ಬಿಟ್ರೆ ನಾವು ಸಾಧನೆ ಮಾಡೋಕ್ಕಾಗಲ್ಲ. ಇಂದ್ರಿಯಗಳನ್ನ ಹಿಡಿಬೇಕು, ಲಗಾಮ್ ಹಾಕ್ಬೇಕು. ಲಗಾಮ್ ಹಾಕಿ ಹಿಡಿದ್ರೆ, ಇಂದ್ರಿಯಗಳನ್ನು ಹಿಡಿಯೋದು ಅಂತಂದ್ರೆ ನಾವು ಹೋಗಿ ಹೊಡೆಯೋದು ಬಡಿಯೋದು ಮಾಡೋದ್ ಬೇಕಾಗಿಲ್ಲ, ಅಥವಾ ಅದನ್ನು ಕಟ್ ಹಾಕೋದ್ ಬೇಕಿಲ್ಲ. ಸೊ ಇಂದ್ರಿಯನಿಗೆ ಪ್ರಶ್ನೆ ಮಾಡ್ಬೇಕು ನೀವು. ಸೊ ಹೇಗೆ ಪ್ರಶ್ನೆ ಮಾಡಬೇಕು ಅಂತಂದ್ರೆ ನೆಕ್ಸ್ಟ್ ಹೇಳ್ತಾರೆ ಪ್ರಾಣಾಯಾಮಂ ಪ್ರತ್ಯಾಹಾರಂ ಅಂತ. ಇಂದ್ರಿಯಗಳನ್ನ ನಾವು ಮಕ್ಕಳನ್ನ ಬುದ್ಧಿ ಹೇಳಬೇಕಾದ್ರೆ, ನೀನ್ ಚಾಕ್ಲೇಟ್ ಕೇಳ್ತೀಯ, ಬಿಡು ಬಾರಿಸ್ತೇನೆ ನಿನ್ಗೆ ಅಂತಂದ್ರೆ ಅಳಕ್ ಶುರು ಮಾಡುತ್ತವೆ, ನಮ್ಮ ಮೇಲೆ ದ್ವೇಷ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಉಪಾಯದಿಂದ ಬೇರೆ ಕಡೆಗೆ ಮನಸ್ಸನ್ನ ತಿರುಗಿಸಿ ಅದನ್ನ ಇದಕ್ಕಿನ್ನ ಚೆನ್ನಾಗಿರೋದು ನಾನು ಕೊಡ್ತೀನಿ ಅಂತಂದ್ರೆ, ಬರೀ ಚಾಕ್ಲೇಟ್ ಅಲ್ಲ, ನಿನ್ನ ಮನಸ್ಸಿಗೆ ಸಂತೋಷ ಬರುವಂಥದ್ದು ಅಂತ ಬೇರೆ ಕಡೆಗೆ ಮನಸ್ಸನ್ನ ತಿರುಗಿಸಿದ ಮೇಲೆ ಅದು ಚಾಕ್ಲೇಟ್ ಕೇಳೋದು ನಿಲ್ಲಿಸ್ಬೋದು. ಸೊ ನಾನೆಲ್ಲೋ ಪಾರ್ಕಿಗೆ ಕರ್ಕೊಂಡು ಹೋಗೋದು, ಅಥವಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ಅಥವಾ ಇನ್ನೆಲ್ಲೋ ಭಜನ್ಸೋ, ಆ ಮನಸ್ಸನ್ನ ಅಲ್ಲಿ ಆ ಮಗುವಿನ ಮನಸ್ಸನ್ನ ನಾನು ತೊಡಗಿಸ್ತಾ ಇದ್ರೆ ಆ ಮಗುವಿನ ಡಿಮಾಂಡ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನನ್ನ ಇಂದ್ರಿಯಗಳನ್ನ ನಾನು ಡಿಮಾಂಡ್ ಮಾಡೋ ಕಡೆಗೆ ಕಳಿಸ್ತಾ ಇದ್ರೆ ಅದು ಡಿಮಾಂಡ್ ಮಾಡ್ತಾನೆ ಇರುತ್ತೆ. ಅದನ್ನ ಈ ಕಡೆಯಿಂದ ಇನ್ನೊಂದು ಕಡೆಗೆ ತಿರುಗಿಸ್ಬೇಕು, ಅಷ್ಟೇ ಮಾಡ್ಬೇಕಾಗಿರೋದು. ಸೊ ಹಾಗೆ ನಾನು ಹೋಗೋ ದಾರಿಗೆ ಬಿಡೋದಲ್ಲ. ಸೊ ದಾರಿ ನಾನು ಹೇಳ್ತೀನಪ್ಪ, ಈ ದಾರಿನಲ್ಲಿ ನೋಡು ಕಣ್ಣು, ಈ ದಾರಿನಲ್ಲಿ ನೋಡು ಈ ಕಿವಿ ಅಂತ ಹೇಳೋದು. ಸೊ ಅದನ್ನ ಪ್ರತ್ಯಾಹಾರ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರತಿ ಆಹಾರ ಅಂದ್ರೆ ಪತಂಜಲಿ ಯೋಗ ಸೂತ್ರದಲ್ಲಿ ಇದು 7ನೇ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ 5ನೇ ಸ್ಟೇಜ್ ಅನ್ಸುತ್ತೆ. ಸೊ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ, ಹೌದು 5ನೇ ಸ್ಟೇಜ್. ಈ 5ನೇ ಸ್ಟೇಜಲ್ಲಿ ಅದನ್ನ ಈ ಪ್ರತ್ಯಾಹಾರದ ಬಗ್ಗೆ ತುಂಬಾ ಡೀಟೇಲ್ ಆಗಿ ಹೇಳಿದ್ದಾರೆ. ನಾನು ನನ್ನ ವಿಡಿಯೋಗಳಲ್ಲಿ ಇದೆ, ನೀವು ಪತಂಜಲಿ ಯೋಗ ಸೂತ್ರದ ಸಾದಾ ಅಷ್ಟಾಂಗ ಯೋಗದ್ದು ಅದ್ರೊಳಗಡೆ ಇದೆ, ಯೂಟ್ಯೂಬ್ ಅಲ್ಲಿ ಇದೆ, ನೀವು ನೋಡಿದ್ರೆ ಪ್ರತ್ಯಾಹಾರ ಅಂತ ಒಂದು ಡೀಟೇಲ್ಸ್ ಇರುತ್ತೆ. ಇಲ್ಲಿ 2 ನಿಮಿಷ ಮಾತಾಡ್ಬೋದು ಅಷ್ಟೇ. ಪ್ರತಿ ಆಹಾರ ಅಂತಂದ್ರೆ ನೀವು ಕೇಳೋದನ್ನ ಬಿಟ್ಟು ಅದಕ್ಕೆ ಬದಲಾಗಿರೋ ಆಹಾರ ಕೊಡ್ಬೇಕು. ಇಂದ್ರಿಯಗಳು ಕೇಳ್ತಾ ಇರೋದಕ್ಕೆ ಬದಲಾಗಿರೋ ಆಹಾರ ಕೊಡ್ಬೇಕು. ಬಾ ನಿನಗೆ ಯಾಕೆ ಒಳಗ್ ಬರಲ್ಲ, ಬಾ ಒಳಗ್ ಬಾ ಮನಸ್ಸು ಅಂತ ಕರೆದು, ಒಳಗ್ ಬಾ ಕಣ್ಣು ಅಂತ ಕರೆದು, ನೀನು ಅದನ್ನ ನೋಡೋದ್ ಬದಲು ಇದನ್ನ ನೋಡು. ಸೊ ನಾನು ಟಿವಿನಲ್ಲೇ ನೋಡ್ತಾ ಇದ್ದೀನಿ ಅಂತಂದ್ರೆ ಯಾವುದೋ ಆಗಿರೋದು ವ್ಯಗ್ರವಾಗಿರೋದನ್ನ ನೋಡೋದು ಬಿಟ್ಟು ಸಾತ್ವಿಕವಾಗಿರೋದನ್ನ ನೋಡ್ಬೋದು. ಸಾತ್ವಿಕ ಚಿಂತನೆ ಇರುವಂತ ಬೇಕಾದಷ್ಟು ವಿಚಾರಗಳಿದೆ, ಅದನ್ನ ನೋಡ್ಬೋದು. ಆ ತರ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡ್ಬರ್ಬೇಕು. ಸೊ ಅದು ಪ್ರತ್ಯಾಹಾರ. ಅದು ಕೇಳೋ ಆಹಾರ ಬಿಟ್ಟು ನಾವು ಇದು ಒಳ್ಳೆ ಆಹಾರ ಅಂತ, ಈಗೆಲ್ಲ ನಾವೆಲ್ಲ ಆರ್ಗ್ಯಾನಿಕ್ ಫುಡ್ಡು ಅಂತ ತಿಂತಾ ಇದ್ದೀವಿ. ನಾವು ಆರ್ಗ್ಯಾನಿಕ್ ಫುಡ್ ಅಂತ ಯಾರ್ಯಾರು ತಿಂತಾ ಇದ್ದಾರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಆರ್ಗ್ಯಾನಿಕ್ ಫುಡ್ ಅಂತ ತಿಂತಾ ಇರೋದು ಮನೆಯಲ್ಲಿ ತಿಂತಾ ಇದ್ದಾರೆ, ಆದ್ರೆ ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡಿದ್ರೆ ಆರ್ಗ್ಯಾನಿಕ್ ಬರ್ತಾ ಇಲ್ಲ. ಅವರು ವೀಕೆಂಡ್ ಅಂತ ಹೋಟ್ಲುಗಳಲ್ಲಿ ಹೋಗಿ ತಿಂತಾರೆ, ಅಲ್ಲೇನು ಆರ್ಗ್ಯಾನಿಕ್ ಇಲ್ಲ. ಹಾಗಾಗಿ ಆರ್ಗ್ಯಾನಿಕ್ ತಿನ್ನೋದ್ರೊಳಗೆ ಅರ್ಥ ಇಲ್ಲ. ಸೊ ತಿಂದ್ರೆ ಬರೀ ಆರ್ಗ್ಯಾನಿಕ್ ತಿನ್ಬೇಕು, ಅದು ತಿಂದು ಇದು ತಿಂದು ಫ್ಯಾಷನ್ ಸ್ಟೇಟ್ಮೆಂಟ್ ಮಾಡ್ಕೊಂಡು ದುಡ್ಡು ಹಾಳು ಮಾಡ್ಕೊಳ್ಳೋದ್ರೊಳಗೆ ಅರ್ಥ ಇಲ್ಲ. ಆರ್ಗ್ಯಾನಿಕ್ ಅನ್ನೋದು ಇಲ್ವೇ ಇಲ್ಲ. ಆರ್ಗ್ಯಾನಿಕ್ ಅನ್ನೋದು ಮಾಡ್ಬೇಕಾದ್ರೆ 10 ವರ್ಷ ನಿಮ್ಮ ಭೂಮಿನ ರೆಡಿ ಮಾಡ್ಬೇಕು. ಪಕ್ಕದ ಜಮೀನಲ್ಲಿ ಅವರು ಕೆಮಿಕಲ್ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಜಮೀನಿಗೆ ಕೆಮಿಕಲ್ ಬಂದೇ ಬರುತ್ತೆ. ಪಕ್ಕದ ಜಮೀನವನು ಅವನು ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತಾ ಇದ್ರೆ ನಿಮ್ಮ ಜಮೀನಿಗೆ ಬಂದೇ ಬರುತ್ತೆ. ಹಾಗಾಗಿ ಒಂದು 300 ಎಕರೆ 500 ಎಕರೆ ಆ ಜಮೀನ್ ಪೂರ್ತಿ ಅವರು
ಬೇರೆ ಎಲ್ಲರೂ ಒಪ್ಪಂದ ಮಾಡಿಕೊಂಡು ನಾವೆಲ್ಲ ಆರ್ಗ್ಯಾನಿಕ್ ಬೆಳಿತೀವಿ ಅಂತ ಅಂದು ಬೆಳೆದ್ರೆ ಮಾತ್ರ ಅದಾಗುತ್ತೆ ಆರ್ಗ್ಯಾನಿಕ್. ಸೊ ನಮಗೆ ಬರ್ತಾ ಇರೋ ನೀರೇನೆ ಮೇಲ್ಗಡೆ ಗದ್ದೆಯಿಂದ ಬರ್ತಾ ಇದೆ ಅಂತಂದ್ರೆ ಮೇಲ್ಗಡೆ ಗದ್ದೆನಲ್ಲಿ ಅವನು ಆಲ್ರೆಡಿ ಪೆಸ್ಟಿಸೈಡು ಗೊಬ್ಬರ ಎಲ್ಲ ಹಾಕಿದ್ರೆ ಬೇಡ ಅಂದ್ರೂ ಅದೇ ನೀರು ನಮ್ಮ ಗದ್ದೆಗೆ ಬಂದೇ ಬರುತ್ತೆ. ಆ ನೀರಲ್ಲಿ ಎಲ್ಲ ಇದ್ದೇ ಇರುತ್ತೆ. ಅದರೊಳಗಡೆ ನಾನು ಆರ್ಗ್ಯಾನಿಕ್ ಬೆಳೆದಿದ್ದೀನಿ ಅಂತಂದ್ರೆ ಅರ್ಥ ಇಲ್ಲ. ಸೊ ಹಾಗೆ ನಾವು ಅದನ್ನ ನಿತ್ಯ ಅಂದ್ರೆ ಅದರ ಸತ್ಯತೆನ ಅರ್ಥ ಮಾಡ್ಕೋಬೇಕು. ಸತ್ಯತೆನ ಅರ್ಥ ಮಾಡ್ಕೊಳ್ದಲೇನೆ ಫ್ಯಾಷನ್ ಸ್ಟೇಟ್ಮೆಂಟ್, ಕೋಲ್ಡ್ ಪ್ರೆಸ್ ಆಯಿಲು, ಸೊ ಇದು ನಾನು ಆರ್ಗ್ಯಾನಿಕ್ಕು, ನಾನು ವೇಗನ್ನು ಅಂತ ಎಲ್ಲ ಸುಮ್ಮನೆ ಫ್ಯಾಷನ್ ಸ್ಟೇಟ್ಮೆಂಟ್ ಮಾಡಿಕೊಂಡು ಅದರ ಅರ್ಥ ತಿಳ್ಕೊಳ್ಳೋದಲ್ಲೇನೆ ನಾವು ಸುಮ್ಮನೆ ಯಾವುದೋ ಒಂದು ಹೊತ್ತು ತಿಂದ್ಬಿಟ್ರೆ ನಾನು ಎಲ್ಲ ಆರ್ಗ್ಯಾನಿಕ್ ಮಾಡಿ ತಿಂತಾ ಇದ್ದೀನಿ ಅಂತ ಅನ್ನೋದಲ್ಲ. ಸೊ 24/7 365 days 100 years ಅದನ್ನೇ ಮಾಡಬೇಕು. ಅವಾಗ ಅದನ್ನ ಹೇಳ್ತಾರೆ. ಹಾಗೆ ಪ್ರತ್ಯಾಹಾರ ಅಂದ್ರೆ ನಾನು ಅದಕ್ಕೆ ಇಂದ್ರಿಯಗಳು ಕೇಳೋದಕ್ಕೆ ಬೇರೆದನ್ನ ಸಜೆಸ್ಟ್ ಮಾಡ್ಬೇಕು. ಅದಕ್ಕೆ ಎಲ್ಲಿಂದ ಸಿಗತ್ತೆ ನಮಗೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅದು ಗುರು ಮತ್ತೆ ಶಾಸ್ತ್ರದಿಂದ ನಮಗೆ ಆ ವಿಚಾರಗಳು ಸಿಗತ್ತೆ. ಮಾನಸ ಈ ಇಂದ್ರಿಯಗಳನ್ನ ಯಾವ ಕಡೆ ತಿರುಗಿಸ್ಬೇಕು ಅಂತಂದ್ರೆ ಗುರು ಶಾಸ್ತ್ರ ಗೈಡ್ ಮಾಡುತ್ತೆ. ಆ ಗೈಡ್ ಮಾಡೋವಾಗ ಅದು ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಒಂದು ಪ್ರತ್ಯಾಹಾರ ಮಾಡಿ ನಿತ್ಯ ವಿವೇಕ ತಿಳ್ಕೊಬೇಕಾದ್ರೆ ಪ್ರತ್ಯಾಹಾರ ಮಾಡೋದ್ರಿಂದ, ಪ್ರತ್ಯಾಹಾರ ಮಾಡೋದಕ್ಕೆ ಏನ್ ಮಾಡ್ಬೇಕು? ಪ್ರಾಣಾಯಾಮ. ಸೊ ಪ್ರಾಣಾಯಾಮ ಅಂತಂದ್ರೆ ನಾವು ಉಸಿರಾಟ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಪ್ರಾಣಾಯಾಮ ಅಂತಂದ್ರೆ ಏನು? ಸೊ ಪ್ರಾಣನ ನಿಯಂತ್ರಿಸೋದು. ಒಳಗಡೆ ತೆಗೆದುಕೊಂಡಿರುವಂಥ ಗಾಳಿ ಒಳಗಡೆ ಹೋದಾಗ ಅದು ಪಂಚಪ್ರಾಣಗಳಾಗಿ ಕೆಲಸ ಮಾಡುತ್ತೆ. ಆ ಪಂಚಪ್ರಾಣಗಳು ನಮ್ಮ ದೇಹದಲ್ಲಿ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಆ ಎನರ್ಜಿ ಇರೋ ತನಕ ನಾವು ಕೆಲಸ ಮಾಡ್ಬೋದು. ನಿಮಗೆ ಬೇಕು ಅಂತಂದ್ರೂ ನಿಮಗೆ ಪ್ರಾಣವಾಯು, ಅಪಾನವಾಯು, ವ್ಯಾನ, ಉದಾನ, ಸಮಾನ ಈ ವಾಯುಗಳಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ನೀವು ಒಳ್ಳೆ ಊಟ ತಗೊಂಡ್ ಕೊಟ್ರು ಬೇಡ ಅನ್ಸುತ್ತೆ. ನಾಲ್ಗೆ ಎಲ್ಲ ಕಹಿ ಆಗುತ್ತೆ, ಊಟ ಸೇರಲ್ಲ. ಯಾಕೆಂದ್ರೆ ಆ ಎನರ್ಜಿ ಪಾಯಿಂಟ್ ಯಾವುದೋ ಎನರ್ಜಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಈ ಪಂಚಪ್ರಾಣಗಳನ್ನ ಸರಿಯಾದ ಸ್ಥಿತಿನಲ್ಲಿ ಇಟ್ಕೊಳ್ಳೋದಕ್ಕೆ ನಮ್ದು ಎನರ್ಜಿ ಸ್ಟೋರೇಜ್ ಬ್ಯಾಟ್ರಿ ತರ, UPS ತರ ಅದು. ಆ ಪ್ರಾಣಗಳನ್ನ ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಪಂಚಪ್ರಾಣನ ಪ್ರಾಣಾಯಾಮ ಮಾಡ್ಬೇಕು. ಸೊ ಮಾಡ್ತಾ ಇರೋದು 24 ಗಂಟೆನೂ ಉಸಿರಾಡ್ತಾ ಇದ್ದೀವಿ. ಹಾಗಾದ್ರೆ ಪ್ರಾಣಾಯಾಮ ಅಂದ್ರೂ ಉಸಿರಾಟ ಆಗೋದೇ ಆದ್ರೆ ಏನ್ ಸ್ಪೆಷಾಲಿಟಿ ಅಂತ ಅನ್ನೋದಲ್ಲ. ಸೊ ಅದರೊಳಗಡೆ ಬೇಕಾದಷ್ಟು ತರ ಪ್ರಾಣಾಯಾಮಗಳಿದೆ. ಆ ಪ್ರಾಣಾಯಾಮನ ಸರಿಯಾಗಿ ಮಾಡೋದ್ರಿಂದ ಪಂಚಪ್ರಾಣಗಳು ಇದೆ. ಪ್ರಾಣ ಆಯಾಮ, ಪ್ರಾಣನ ನಿಯಂತ್ರಿಸೋದು. ಆಯಾಮ ಅಂದ್ರೆ ನಿಯಂತ್ರಿಸೋದು. ಪ್ರಾಣ ಅಂತಂದ್ರೆ ಗಾಳಿ ಅಲ್ಲ, ಅದು ಪ್ರಾಣ ಶಕ್ತಿನ ಹೊರಗಡೆಯಿಂದ ನಾವು ಬರೀ ಗಾಳಿನ ಉಸಿರಾಡ್ತಾ ಇಲ್ಲ. ಹೊರಗಡೆ ಒಂದು ಯೂನಿವರ್ಸಲ್ ಎನರ್ಜಿ ಅಂತ ಇದೆ. ಆ ಎನರ್ಜಿನೂ ಆ ಗಾಳಿ ಜೊತೆ ಒಳಗಡೆ ಬರುತ್ತೆ. ಸೊ ನಾವು ಬರೀ ಉಸಿರಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ರೆ, ಹಾಗಾದ್ರೆ ಸಾಯೋವಾಗ ಉಸಿರಾಡೋದೇ ಆಗಿದ್ದಿದ್ರೆ ಬೇಕಾದಷ್ಟು ಆಕ್ಸಿಜನ್ ಸಿಲಿಂಡರ್ ಇತ್ತು, ಬೇಕಾದಷ್ಟು ವೆಂಟಿಲೇಟರ್ಗಳಿದೆ, ಅದೆಲ್ಲದೂ ಹಾಕಿ ಅವನು ಬದುಕಿಸ್ಬೋದಾಗಿತ್ತು. ಸೊ ಬರೀ ಗಾಳಿನಲ್ಲಿ ಏನೂ ಇಲ್ಲ. ಸೊ ಉಸಿರಾಟ ಮಾಡುವಾಗ ಹೊರಗಡೆಯಿಂದ ನಮಗೆ ಅದ್ರ ಜೊತೆ ಪ್ರಾಣಶಕ್ತಿ ಬರ್ತಾ ಇದೆ. ಆ ಪ್ರಾಣಶಕ್ತಿ ಒಳಗಡೆ ಹೋದಾಗ ಅದು ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಸರಿಯಾಗಿ. ಅದಕ್ಕೋಸ್ಕರ ಪ್ರಾಣಾಯಾಮ ಅಂತ ಹೇಳಿ. ಸೊ ಬರೀ ನಾವು ಉಸಿರಾಡ್ತಾ ಇದ್ದೀವಿ ಅಂತಂದ್ರೆ ಸರಿಯಾಗಿ ಉಸಿರಾಟ ಮಾಡಿದ್ರೆ ಪ್ರಾಣಾಯಾಮ ಆಗುತ್ತೆ. ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲ ಆದ್ರೆ ಉಸಿರಾಟ ಹೆಚ್ಚು ಕಡಿಮೆ ಆಗುತ್ತೆ. ನಮಗೆ ಶಾಂತವಾಗಿದ್ದಾಗ ಮನಸ್ಸು, ನಮ್ಮ ಉಸಿರಾಟದ ವೇಗ ಒಂದು 10 ಸಲ ಉಸಿರಾಟ ಆಡ್ತಾ ಇರ್ತೀವಿ. ಅದೇ ನಮ್ಮ ಮನಸ್ಸು ಸ್ವಲ್ಪ ಯೋಚನೆ, ದುಗುಡ, ಆತಂಕ ಎಲ್ಲ ಆಗ್ತಾ ಇದೆ ಅಂತಂದ್ರೆ ಆಲ್ಮೋಸ್ಟ್ 15ರಿಂದ 18 ಸಲ ಉಸಿರಾಟ ಮಾಡ್ತಾ ಇರ್ತೀವಿ. ನಮಗೆ ಕೋಪ ಬಂತು, ಸಿಟ್ಟು ಬಂತು, ಅಳ್ತಾ ಇದ್ದೀನಿ, ಇನ್ನೇನೋ ಮಾಡ್ತಾ ಇದ್ದೀನಿ ಅಂತಂದ್ರೆ ನನಗೆ 25ರಿಂದ 30 ಸಲ ಉಸಿರಾಟ ಆಗ್ತಾ ಇರುತ್ತೆ. ಶಾಲೋ ಬ್ರೀದಿಂಗ್ ಆಗುತ್ತೆ. ಶಾಲೋ ಬ್ರೀದಿಂಗ್ ಆಗೋದ್ರಿಂದ ಮಸಲ್ಸ್ಗೆಲ್ಲ ತೊಂದರೆ ಆಗಿ ನಮಗೆ ಸುಸ್ತು ಬೇಗ ಆಗುತ್ತೆ, ನಮಗೆ ಎನರ್ಜಿ ಲಾಸ್ ಆಗುತ್ತೆ. UPS ಬ್ಯಾಟ್ರಿ ಎನರ್ಜಿನ ಹೇಗ್ ಬೇಕಾದ್ರೂ ಲಾಸ್ ಮಾಡ್ಬೋದು. ಸೊ ಲಾಸ್ ಆಗುತ್ತೆ. ಸೊ ಹಾಗಾಗಿ ಈ 10 ಸಲ ನಾರ್ಮಲ್ ಆಗಿ ಬ್ರೀದ್ ಆಗೋದನ್ನ ನಾನು ಇನ್ನೂ 5 ಸಲಕ್ಕೆ ತರಬಹುದು.
1 ನಿಮಿಷಕ್ಕೆ 5 ಸಲ ಬ್ರೀದಿಂಗ್ ಮಾಡೋದು ಆಗತ್ತೆ. 2.5 ನಿಮಿಷಕ್ಕೆ 1 ಸಲ ಬ್ರೀದಿಂಗ್ ಮಾಡುವಂತ ಯೋಗಿಗಳು ಇದ್ದಾರೆ. ಸೊ ಅಟ್ಲೀಸ್ಟ್ ನಾವು ನಾರ್ಮಲ್ ಆಗಿರೋರು 1 ನಿಮಿಷಕ್ಕೆ 6 ಸಲ ಬ್ರೀದಿಂಗ್, ಅಂದ್ರೆ 1 ಸಲ ಒಳಗೆ ಗಾಳಿ ತಕ್ಕೊಳ್ಳೋದು, ಆಮೇಲೆ ಹೊರಗಡೆ ಬಿಡೋದು. ಅದು 1 ಸೈಕಲ್ ಅಂತ ಹೇಳಿದ್ರೆ ಅದು 1 ಸೈಕಲ್. ಆ 1 ಸೈಕಲ್ ತರ 6 ಸೈಕಲ್ ಅಲ್ಲಿ ನಾನು ಉಸಿರಾಟ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರಿಗೆಲ್ಲ ಕೋಪ ಬರ್ತಾ ಇಲ್ಲ, ಅವರೆಲ್ಲ ಸಮಾಧಾನ ಜಾಸ್ತಿ ಇದೆ. ಕೋಪ ಎಲ್ರಿಗೂ ಬರುತ್ತೆ, ಜ್ಞಾನಿಗೂ ಬರುತ್ತೆ, ಆದ್ರೆ ವಿತಿನ್ ಎ ಸೆಕೆಂಡ್, ವಿತಿನ್ ಎ ಮಿನಿಟ್ ಅವನ ಕೋಪದಿಂದ ಹೊರಗೆ ಬರ್ತಾರೆ. ನಮಗೆ ಬರೋ ಕೋಪ ಏನಾಗುತ್ತೆ ಅಂದ್ರೆ ಅರ್ಧ ಗಂಟೆ, 1 ಗಂಟೆ, 1 ದಿವಸ, 3-4 ದಿವಸ, 1 ವಾರ ಅಥವಾ 10 ವರ್ಷ ಹೀಗೆಲ್ಲ ಇರುತ್ತೆ ಕೋಪ. ಯಾರ್ದೋ ಮೇಲಿನ ಕೋಪ ಹಾಗೆ ಮನಸ್ಸಿನಲ್ಲಿ ಇರುತ್ತೆ. ಅದು ಹಾಗಾಗಬಾರ್ದು ಅಂತಂದ್ರೆ ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರಂ, ಇದನ್ನು ತಿಳ್ಕೊಳ್ಬೇಕು ಅಂತ. ಸೊ ಇದನ್ನು ಮಾಡಿದ್ಮೇಲೆ ಜಾಪ್ಯ ಸಮೇತ ಸಮಾಧಿ ವಿಧಾನ. ಇಲ್ಲಿಂದ ಮುಂದಕ್ಕೆ ನಾವು ಇನ್ನೂ ಹೈಯರ್ ಲೆವೆಲ್ಗೆ ಹೋಗ್ಬೇಕು. ಹೇಗೆ ಹೈಯರ್ ಲೆವೆಲ್ಗೆ ಹೋಗೋದು ಅಂತಂದ್ರೆ ಜಾಪ್ಯ ಸಮೇತ ಸಮಾಧಿ ವಿಧಾನಂ ಅಂತಂದ್ರೆ ನಾಮ ಜಪ ಮಾಡೋದ್ರಿಂದ ಮನಸ್ಸು ಅಲ್ಲಿ ಇಲ್ಲಿ ಹೋಗೋದು ನಿಲ್ಲತ್ತೆ. ನಾಮ ಜಪ ಧ್ಯಾನ ಅಂತಾನೆ ಹೇಳ್ತಾರೆ. ಈ ಜಪಧ್ಯಾನದ ಬಗ್ಗೆನೂ ತುಂಬಾ 1-2 ಕ್ಲಾಸ್ ಮಾತಾಡಿದ್ದೀನಿ, 3 hours. ಅದು ಯೂಟ್ಯೂಬ್ ಅಲ್ಲಿ ಇದೆ, ಬೇಕಾದ್ರೆ ನೋಡ್ಬೋದು. ಜಪಧ್ಯಾನ ಮಾಡೋದ್ರಿಂದ ಮನಸ್ಸನ್ನ ಏಕಾಗ್ರತೆಗೆ ತರಬಹುದು. ನನ್ನ ಮನಸ್ಸು 1 ನಿಮಿಷದಲ್ಲಿ ಎಲ್ಲೆಲ್ಲೆಲ್ಲೋ ಹೋಗುತ್ತೆ. ಪ್ರತಿ ದಿವಸನೂ ನಮ್ಮ ಮನಸ್ಸಿನಲ್ಲಿ 60,000 ವಿಚಾರಗಳು ಬರುತ್ತೆ, ಆಲೋಚನೆಗಳು ಬರುತ್ತೆ, ಥಾಟ್ಸ್ ಬರುತ್ತೆ. ಅದರೊಳಗೆ ಕೆಲವು ರಿಪೀಟೆಡ್ ಥಾಟ್ಸು, ಕೆಲವು ಸ್ಟೀರಿಯೋ ಟೈಪ್ ಆಗಿರೋ ಥಾಟ್ಸು, ಕೆಲವು ಹೊಸ ಥಾಟ್ಸು, ಕೆಲವು ಇನ್ನೂ ಯಾವುದೋ ಫ್ಯೂಚರಿಸ್ಟಿಕ್ ಥಾಟ್ಸು ಎಲ್ಲ ಬರ್ತಾ ಇರುತ್ತೆ. ಸೊ ಈ ಥಾಟ್ಸ್ ಅನ್ನ 60,000 ಬರ್ತಾ ಇರೋದ್ರಿಂದ ಈ ನಮ್ಮ ಪಂಚಪ್ರಾಣಗಳ ಎನರ್ಜಿ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಎನರ್ಜಿ ಕಡಿಮೆ ಆದ್ರೆ ನಾವು ಜ್ಞಾನ ಸಾಧನೆ ಮಾಡೋಕ್ಕಾಗಲ್ಲ, ಮನಸ್ಸು ಏಕಾಗ್ರತೆಗೆ ಬರಕ್ ಸಾಧ್ಯ ಇಲ್ಲ. ಹಾಗಾಗಿ ಎನರ್ಜಿನ ಕಡಿಮೆ ಖರ್ಚು ಮಾಡಬೇಕು. ಸೊ ಎನರ್ಜಿ ಕಡಿಮೆ ಖರ್ಚು ಮಾಡೋದು ಅಂದ್ರೆ ಹೊಟ್ಟೆ ತುಂಬಾ ಬಿರಿಯ ತಿಂದುಬಿಟ್ಟು, ಸೊ ಹೊಟ್ಟೆ ತಿಂದಿದ್ದನ್ನ ಕರಗಿಸೋದಕ್ಕೆ ನಮ್ಮ ಎನರ್ಜಿ ಎಲ್ಲ ಖರ್ಚಾಗುತ್ತೆ. ಸೊ ಹಾಗಾಗಿ ಕ್ಲುಪ್ತವಾದ ಊಟ, ಕ್ಲುಪ್ತವಾದ ವ್ಯವಹಾರ, ಹೊರಗಡೆ ಪ್ರಪಂಚಕ್ಕೆ ಫುಲ್ ಅಂಟ್ಕೊಂಡಿದ್ರೆ ಯಾಕೆ ಅಂಟ್ಕೋಬೇಕು? ಎಷ್ಟು ಬೇಕೋ ಅಷ್ಟು ಅಂಟ್ಕೋಬೇಕು. ಸೊ ಬಿಡಿಸ್ಕೋಬೇಕು ನಾವು. ಸೊ ಅದಕ್ಕೆ ಜಪ ಸಾಧನೆ ಅಂತ. ಜಪ ಅಂತಂದ್ರೆ ನಾಮ ಜಪನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ನಿಮ್ಮ ಮನಸ್ಸು ಎಲ್ಲೂ ಹೋಗ್ದಲೇ ಅಲ್ಲೇ ಇರುತ್ತೆ. ಸೊ ಮನಸ್ಸಿಗೆ ಏನಾದ್ರೂ ಒಂದು ಕೆಲಸ ಕೊಡಬೇಕು. ಮನಸ್ಸಿಗೆ ಕೆಲಸ ಕೊಡದಲೇ ಇದ್ರೆ ಅದು ಚಂಗ್ಲು ಹೊಡೆಯುತ್ತೆ. ಸೊ ಒಂದು ದನನ ಕಟ್ ಹಾಕಿದ್ರೆ ಅಲ್ಲೇ ಗೂಟದ ಹತ್ರ ಇರುತ್ತೆ, ಬಿಟ್ರೆ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಬೇಕೋ ಹೋಗಿ ಮೇಯ್ಕೊಂಡ್ಬರುತ್ತೆ. ಸೊ ಹಾಗೆ ನನ್ನ ಮನಸ್ಸನ್ನ ಕಟ್ ಹಾಕ್ಬೇಕು ಅಂತಂದ್ರೆ ಮೊದ್ಲು ಏನೋ ಕಷ್ಟ ಕೊಡ್ತಾ ಇದೀವಿ ಮನಸ್ಸಿಗೆ ಅಂತ ಅನಿಸ್ಬೋದು. ಆದ್ರೆ ಇಂದ್ರಿಯಗಳಿಗೆ ಕಟ್ ಹಾಕ್ಬಿಡ್ತಾ ಇದೀವಿ, ಏನು ಇಲ್ಲ, ಅದರಿಂದನೇ ಜಾಸ್ತಿ ಸುಖ ಸಿಗತ್ತೆ ಅನ್ನೋದು ಅವಾಗ ಗೊತ್ತಾದ್ಮೇಲೆ ಅವು ಬೇರೆ ಕಡೆಗೆ ಹೋಗಲ್ಲ. ಸೊ ಹಾಗಾಗಿ ಕಟ್ ಹಾಕ್ಬೇಕು. ಸೊ ಕಟ್ ಹಾಕ್ಬೇಕಾದ್ರೆ ಮನಸ್ಸಿಗೆ ಸುಮ್ಮನೆ ಕೂತ್ಕೊ ಅಂದ್ರೆ ಅದು ಸುಮ್ಮನೆ ಕೂತ್ಕೊಳ್ಳಲ್ಲ, ಅದಕ್ಕೆ ಏನಾದ್ರು ಒಂದು ಕೆಲಸ ಕೊಡಬೇಕು. ಆ ಕೆಲಸ ಏನಪ್ಪಾ ಅಂದ್ರೆ ಜಪಧ್ಯಾನ. ಸೊ ಜಪಧ್ಯಾನ ಮಾಡ್ತಾ ಇರುವಾಗ ಕಂಟಿನ್ಯೂಸ್ ಆಗಿ ನಿಮ್ಮ ಮನಸ್ಸು ಏಕಾಗ್ರತೆ ಬರುತ್ತೆ. ಆ ಟೈಮಲ್ಲಿ ಯಾವುದನ್ನು ಏನು ಕೇಳಲ್ಲ. ಹಾಗೆ ಅಭ್ಯಾಸ ಮಾಡ್ತಾ 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 ನಾವು ಬೇರೆ ಕೆಲಸ ಮಾಡೋವಾಗ್ಲೂ ಜಪಧ್ಯಾನ ಮಾಡ್ಬೋದು. 24 hours ಜಪಧ್ಯಾನ ಮಾಡ್ತಾ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಬೋದು. ಆ ಥರ ಕೆಪಾಸಿಟಿನ ಡೆವಲಪ್ ಮಾಡ್ಕೋಬೋದು. ಅವಾಗ ಮನಸ್ಸು ಯಾವ ಕೆಲಸ ಮಾಡಬೇಕೋ ಅದು ಮಾತ್ರ ಮಾಡುತ್ತೆ, ಕೆಲಸ ಇಲ್ದಲೇ ಇರುವಾಗ ಜಪಧ್ಯಾನ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಮನಸ್ಸು ಬೇರೆ ಬೇರೆ ಇದನ್ನ ಕೇಳೋದಕ್ಕೆ, ಡಿಮಾಂಡ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಜಾಪ್ಯ ಸಮಯಿತ ಅಂತಂದ್ರೆ ಜಪಧ್ಯಾನ ಮಾಡ್ತಾ ಅದ್ರ ಜೊತೆಗೆ ಸಮಾಧಿ ವಿಧಾನ ಅಂದ್ರೆ ಹೈಯರ್ ಮೆಡಿಟೇಷನ್ ಸ್ಟೇಜಿಗೆ ಹೋಗ್ಬೇಕು. ಆ ಮೆಡಿಟೇಷನ್ ಸ್ಟೇಜಲ್ಲಿ ಏನಪ್ಪಾ ಅಂದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ಅತಿ ಉತ್ತಮವಾದ ಧ್ಯಾನ ಸ್ಥಿತಿ ಸಮಾಧಿ ಪಡ್ಕೊಳ್ಳೋದು ಅಂತ. ಆ ಸಮಾಧಿ ಪಡ್ಕೊಳ್ಳೋದು ಅಂತಂದ್ರೆ ಆಲ್ಮೋಸ್ಟ್ ನಾನು ಆತ್ಮನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ನನ್ನ ಆತ್ಮ ಕಾಂಟ್ಯಾಕ್ಟ್ ಮಾಡಿ ಆತ್ಮದ ಜೊತೆ ಇರೋ ಲೆವೆಲ್ಗೆ ನಾನು ಹೋಗ್ತೀನಿ. ಆತ್ಮದಲ್ಲೇ ನೆಲೆಸ್ಕೊಳ್ಳೋದಕ್ಕೆ ಹೋಗುವಂತ ಸಮಾಧಿನ ಕಲಿಯೋದು. ಸೊ ಹಾಗಾಗಿ ನಮ್ಗೆ ಇಲ್ಲಿ ಈ ವಿಚಾರಗಳನ್ನು ಹೇಳಿದ್ದಾರೆ, ಇಷ್ಟೆಲ್ಲದನ್ನು ಮಾಡಿ ನೀವು ಅಂತ. ಸೊ
ಏನ್ ಮಾಡಿ ಅಂತ ಹೇಳಿದ, ಕುರು ಅವಧಾನಂ ಮಹದ್ ಅವಧಾನಂ ಅಂತ ಹೇಳಿದೆ. ಕುರು ಅಂತಂದ್ರೆ ಡೂ ಇಟ್ ಅಂತ. ಏನು ಅವಧಾನ ಅಂದ್ರೆ ಆ ಒಂದು ಯೋಚನೆ, ಆ ಒಂದು ಯೋಚನಾ ಲಹರಿಗೆ ಬರ್ಬೇಕು. ಅಂದ್ರೆ ಮನಸ್ಸನ್ನ ಹಿಡಿಯುವಂತ ಯೋಚನೆಗೆ ಬಂದು ಅದನ್ನ ಮಾಡಿದಾಗ ಅದೇ ಮಹದ್ ಅವಧಾನಂ, ಅದೇ ಹೈಯೆಸ್ಟ್ ಸ್ಟೇಟ್ ಆಫ್ ಮನಸ್ಸನ್ನ ಕಂಟ್ರೋಲ್ ಮಾಡುವಂಥದ್ದು. ಕುರು ಅವಧಾನಂ ಮಹದ್ ಅವಧಾನಂ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ 6 ಸಾಧನಾಸನ ಇಲ್ಲಿ ಅಡ್ವೈಸ್ ಮಾಡಿದ್ದಾರೆ. ಬ್ರೀದಿಂಗ್ ಕಂಟ್ರೋಲ್ ಮಾಡೋದು, ಸೆನ್ಸ್ ಕಂಟ್ರೋಲ್ ಮಾಡೋದು, ಸೊ ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನೋದನ್ನ ಕಂಡಿಡ್ಕೊಳ್ಳೋದು, ಯಾವುದನ್ನ ಒಂದು ಅಲರ್ಟ್ನೆಸ್, ಕಂಟಿನ್ಯೂಸ್ ಆಗಿ ಒಂದು ಅಲರ್ಟ್ನೆಸ್ ಅಲ್ಲಿ ಇರೋದಕ್ಕೆ ಜಪ ಸಾಧನ ಅಂತ ಹೇಳಿದ್ದಾರೆ. ಸೊ ಸಮಾಧಿ ಅಂತ ಹೇಳಿದ್ದಾರೆ. ಸೊ ಈ ಕಂಟಿನ್ಯೂಸ್ ಅಲರ್ಟ್ ಇರೋದನ್ನ ಪ್ರತ್ಯಾಹಾರ ಅಂತ ಹೇಳಿದ್ದಾರೆ. ಹಾಗಾಗಿ ಏನೇನ್ ಹೇಳಿದ್ದಾರೆ, ಪ್ರಾಣಾಯಾಮ ಹೇಳಿದ್ದಾರೆ, ಸೆನ್ಸ್ ಕಂಟ್ರೋಲ್ ಅಂದ್ರೆ ಇಂದ್ರಿಯ ನಿಗ್ರಹ ಮಾಡೋ ವಿಚಾರ ಹೇಳಿದ್ದಾರೆ. ಆಮೇಲೆ ಏನ್ ಹೇಳಿದ್ದಾರೆ, ನಿತ್ಯನ ಹೇಳಿದ್ದಾರೆ. ಆಮೇಲೆ ಪ್ರತ್ಯಾಹಾರದ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಜಪ ಸಾಧನದ ಬಗ್ಗೆ ಹೇಳಿದ್ದಾರೆ, ಸಮಾಧಿ ಬಗ್ಗೆ ಹೇಳಿದ್ದಾರೆ. ಈ ತರ 6 ಸಾಧನಗಳನ್ನ ಸ್ಟಾರ್ಟ್ ಮಾಡ್ಕೊ. ನೀನು ಸ್ಟಾರ್ಟ್ ಮಾಡ್ಕೊಂಡ್ರೆ ನಿನ್ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ. ಜರ್ನಿ ಹ್ಯಾಸ್ ಟು ಬಿ ಸ್ಟಾರ್ಟೆಡ್. 1000 ಮೈಲ್ ಜರ್ನಿ ಹ್ಯಾಸ್ ಟು ಬಿ ಟೇಕನ್ ಫಸ್ಟ್ ಸ್ಟೆಪ್ ಅಂತ ಹೇಳಿದ್ದಾರೆ. ಸೊ ಇದು ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯ ವಿವೇಕ ವಿಚಾರಂ ಜಾಪ್ಯ ಸಮೇತ ಸಮಾಧಿ ವಿಧಾನಂ ಪೂರ್ವವಧಾನಂ ಮಹದವಧಾನಂ ಅಂತ ಹೇಳಿದ್ದಾರೆ. ಮುಂದಿನ ಶ್ಲೋಕ ಹೇಳಿ ಅಮ್ಮ ವಸುಂಧರಾ. ಗುರು ಚರಣಾಂಬುಜ ನಿರ್ಭರ ಭಕ್ತಃ ಸಂಸಾರಾತ್ ಅಚಿರಾತ್ ಭವಮುಕ್ತಃ. ಗುರು ಚರಣಾಂಬುಜ ನಿರ್ಭರ ಭಕ್ತಃ ಸಂಸಾರಾತ್ ಅಚಿರಾತ್ ಭವಮುಕ್ತಃ. ಸೇಂದಿಯ ಮಾನಸ ನಿಯಮಾದೇವಂ ಸೇಂದಿಯ ಮಾನಸ ನಿಯಮಾದೇವಂ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ. ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಹರಿ ಓಂ. ಸೊ ಗುರುಚರಣಾಂಬುಜ ನಿರ್ಭರ ಭಕ್ತಃ ಸಂಸಾರಾದ್ ಅಚಿರಾದ್ ಭವ ಮುಕ್ತಃ ಸೇಂದಿಯ ಮಾನಸ ನಿಯಮಾದೇವಂ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ ಅಂತ ಹೇಳಿದ್ದಾರೆ. ಸೊ ಗುರುಚರಣಾಂಬುಜ ನಿರ್ಭರ ಭಕ್ತಃ ಸಂಸಾರಾದ್ ಅಚಿತಾತ್ ಭವ ಮುಕ್ತಃ ಸೈಂದಿಯ ಮಾನಸ ನಿಯಮಾದೇವಂ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ. ಸೊ ನಾವು ಇದನ್ನ ಮಾಡ್ಬೇಕಾದ್ರೆ ಹಿಂದೆ ಹೇಳಿದ್ರಲ್ವಾ, ಈ 6 ಸಾಧನೆಗಳನ್ನ ಮಾಡ್ಬೇಕಾದ್ರೆ ನಮ್ಗೆ ಒಬ್ಬ ಗೈಡ್ ಬೇಕು. ಆ ಗೈಡ್ ಹೇಳಿದನ್ನ, ಆ ಗೈಡ್ ಯಾರು ಅಂದ್ರೆ ಗುರು. ಗುರು ಚರಣಾಂಬುಜ ನಿರ್ಭರ ಭಕ್ತ, ನಿಜವಾದ ಭಕ್ತ ಆಗಿರ್ಬೇಕು. ಗುರುನ ನಿಜವಾಗಿ ನಿಜವಾದ ಭಕ್ತಿಯಿಂದ ನೋಡ್ಬೇಕು. ಅಯ್ಯೋ ಏನೋ ಮಾಡ್ತಾರೆ, ಏನೋ ಹೇಳ್ತಾ ಇದ್ದಾರೆ ಅಂತ ನಮಗೆ ಅಸಡ್ಡೆ ಇದ್ರೆ ಏನು ಪ್ರಯೋಜನ ಆಗಲ್ಲ. ಹಾಗಾಗಿ ಫಸ್ಟ್ ಗುರುನ ಕರೆಕ್ಟ್ ಆಗಿ ಅನುಸರಿಸೋದಕ್ಕೆ ಬರಬೇಕು. ಏನು ಅಂತಂದ್ರೆ ಈ ಗುರು ಬಗ್ಗೆ ಹಂಬಲ್ ಆಗಿರ್ಬೇಕು, ಗುರು ಬಗ್ಗೆ ಡಿವೋಷನ್ ಇರಬೇಕು. ಸೊ ಗುರು ಗೈಡೆನ್ಸ್ ನ ಫಾಲೋ ಮಾಡ್ಬೇಕು. ಸುಮ್ಮನೆ ಕೇಳಿಸ್ಕೊಳ್ಳೋದು ಈ ಕಿವಿನಲ್ಲಿ ಆ ಕಡೆ ಕಿವಿನಲ್ಲಿ ಬಿಟ್ಬಿಟ್ರೆ ಅದು ಉಪಯೋಗ ಆಗಲ್ಲ. ಆಮೇಲೆ ಗುರುಗಳನ್ನ ಆಗಾಗ ಚೇಂಜ್ ಮಾಡ್ತಾ ಇರಬಾರ್ದು. ಒಂದು ಒಳ್ಳೆ ಗುರು ಸಿಕ್ಕಿದ್ರೆ ಆ ಒಂದು ಆತ್ಮಜ್ಞಾನ ಹೇಳ್ಕೊಡೋ ಅಂತ ಅವ್ರನ್ನೇ ಹಿಡ್ಕೊಂಡು ಅವ್ರ ಹಿಂದೆನೆ ಅವರನ್ನ ಅನುಸರಿಸ್ಕೊಂಡು ಮಾಡ್ತಾ ಹೋದಾಗ ಅವರು, ನಾವು ಯಾರನ್ನು ಅನುಸರಿಸ್ದಲ್ಲ ಇದ್ರೆ ಕೆಲಸ ಹೇಗಾಗತ್ತೆ? ಆಗಲ್ಲ. ನಾವು ಹೊರಗಡೆ ಒಬ್ಬ ಪ್ಲಂಬರ್ನ ಕರೆದ್ರೆ ಪ್ಲಂಬರ್ನ ಅನುಸರಿಸಿದ್ರೆ ನಮ್ಮನೆ ಕೆಲಸ ಆಗುತ್ತೆ. ಕಾರ್ಪೆಂಟ್ರನ್ನ ಕರೆದ್ರೆ ಕಾರ್ಪೆಂಟ್ರನ್ನ ಅನುಸರಿಸಿದ್ರೆ ಕೆಲಸ ಆಗುತ್ತೆ. ಇಂಥ ಚಿಕ್ಕದಕ್ಕೆಲ್ಲ ಅವ್ರನ್ನೆಲ್ಲ ಅನುಸರಿಸ್ತೀವಿ ನಾವು. ಆದ್ರೆ ನಮ್ಮ ಆತ್ಮಜ್ಞಾನ ಪಡ್ಕೊಂಡು ಮೋಕ್ಷ ಪಡ್ಕೊಳ್ಳೋದು ಹೇಳ್ಕೊಳ್ಳೋ ಅಂತ ಗುರುಗಳನ್ನ ಅನುಸರಿಸಲ್ಲ, ಗುರುಗಳನ್ನ ನಾವು ಫಾಲೋ ಮಾಡಲ್ಲ. ಸೊ ಇದು ಬಿಗ್ಗೆಸ್ಟ್ ಪ್ರಾಬ್ಲಮ್.
ಅದಕ್ಕೋಸ್ಕರ ಅವ್ರು ಹೇಳ್ತಾ ಇರೋದು ಕೊನೆಯಲ್ಲಿ ಗುರುಚರಣಾಂಬುಜ ನಿರ್ಭರ ಭಕ್ತ. ಏನ್ ಹಾಗಂದ್ರೆ ಗುರುನ ಫಾಲೋ ಮಾಡೋದು ಅಂದ್ರೆ ಕರೆದ್ಬಿಟ್ಟು ಹಾರ ಹಾಕ್ಬಿಡೋದು, ಅವ್ರಿಗೆ ಪೂಜೆ ಮಾಡ್ಬಿಡೋದು, ಅಥವಾ ಪಾದಕ್ಕೆ ಪೂಜೆ ಮಾಡ್ಬಿಡೋದು, ಇದನ್ನ ಭಕ್ತಿ ಅಂತ ಹೇಳಕ್ಕಾಗಲ್ಲ. ದಟ್ ಈಸ್ ನಾಟ್ ಭಕ್ತಿ. ಗುರು ಭಕ್ತಿ ಮನಸ್ಸಿನಲ್ಲಿ ಇರಬೇಕು. ಮೇಲೆ ಮಾಡೋದು ಮಾಡಿದ್ರು ಒಳಗಡೆ ಭಕ್ತಿ ಇಲ್ದಲೇ ಇದ್ರೆ, ಮೇಲ್ಮೇಲೆ ಮಾಡ್ತಾ ಇದ್ರೆ ಏನೋ ಯಾರನ್ನೋ ಸಂತೋಷ ಪಡಿಸೋದಕ್ಕೆ ಅದು ಭಕ್ತಿ ಆಗಕ್ ಸಾಧ್ಯ ಇಲ್ಲ. ಅದಕ್ಕೆ ನಿರ್ಭರ ಭಕ್ತ ಅಂತ ಹೇಳಿದ್ದಾರೆ. ಸೊ ಆ ತರ ನಿರ್ಭರ ಭಕ್ತ ಆದಾಗ ಅವಾಗ ಯು ಆಸ್ಕ್ ಗೈಡೆನ್ಸ್. ನೀವು ಯಾವಾಗ್ಲೂ ಸರಿಯಾಗಿ ಗುರುನ ಹೊಲಿಸ್ಕೊಂಡು ಗುರುನ ನೀವು ಕೇಳಿದ್ರೆ ಅವರು ಕರೆಕ್ಟಾಗಿ ಗೈಡ್ ಮಾಡ್ತಾರೆ. ಸುಮ್ಮನೆ ಮೇಲ್ಮೇಲೆ ಎದ್ದೋಗೋ ಮಾತು ಬಿದ್ದೋಗೋ ಅಂತ ಕೇಳೋದಾದ್ರೆ ಗುರುನ ನಾನು ರೆಸ್ಪೆಕ್ಟೇ ಇಟ್ಕೊಂಡಿಲ್ಲ, ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ, ಅವ್ರಿಗೆ ಗೊತ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ನಿಮ್ಗೇನ್ ಗೊತ್ತಿದೆ ಚೆಕ್ ಮಾಡೋದಕ್ಕೆ ಗೊತ್ತಿಲ್ಲ. ಸೊ ಅಂಥದ್ರೊಳಗೆ ನಮ್ಮ ಮನಸ್ಸಿನಲ್ಲಿ ಈ ತರ ಗುರುನೇ ಚೆಕ್ ಮಾಡ್ಬಿಡೋಣ. ಪ್ರಶ್ನೆ ಕೇಳಿದೆ, ಗುರುಗಳು ತಡಬಡಾಯಿಸೋದ್ರು ಅಂತ, ಗುರುಗಳು ನಿಮ್ಗೆ ಉತ್ತರ ಹೇಳೋದು ಬೇಡ ಅಂತ ಸುಮ್ಮನೆ ನಿಂತಿರ್ಬೋದು. ಅವ್ರನ್ನೇನು ತಡಬಡಾಯಿಸಕ್ಕಾಗಲ್ಲ. ಯಾವ ಪ್ರಶ್ನೆಗೆ ಉತ್ತರ ಹೇಳಬೇಕು ಬೇಡ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹಾಗಾಗಿ ಹಂಬಲ್ ಆಗಿರ್ಬೇಕು, ಡಿವೋಟೆಡ್ ಆಗಿರ್ಬೇಕು, ಆ ಗೈಡೆನ್ಸ್ ನ ಫಾಲೋ ಮಾಡೋ ತರ ಇರ್ಬೇಕು. ಬರೀ ಪಾದ ಪೂಜೆ ಮಾಡ್ಬಿಟ್ಟೆ, ಗಾರ್ಲೆಂಡ್ ಹಾಕ್ಬಿಟ್ಟೆ, ಅವ್ರಿಗೇನೋ ಒಂದು ಸಂತರ್ಪಣೆ ಮಾಡ್ಬಿಟ್ಟೆ ಅದ್ರೊಳಗಡೆ ಎಲ್ಲ ಗುರು ಅಂತ ಭಕ್ತಿ ಇದೆ ಅಂತಂದ್ರೆ ಹಾಗಿರಕ್ ಸಾಧ್ಯ ಇಲ್ಲ. ಅದು ನಿಜವಾದ ಭಕ್ತಿ ಇದ್ರೆ ಗುರುಗೆ ಗೊತ್ತಾಗತ್ತೆ, ಇವ್ರು ನಿಜವಾದ ಭಕ್ತ, ಇವ್ರಿಗೆ ಗೈಡೆನ್ಸ್ ಮಾಡ್ಬೋದು ನಾನು ಅಂತ. ಸುಮ್ನೆ ನಂಗೂ ಗೈಡೆನ್ಸ್ ಮಾಡಿ ಸರ್ ಅಂತ ಬಂದ್ರೆ ಯಾರು ನೋಡೇ ಇಲ್ಲ, ಮಾತೇ ಆಡಿಲ್ಲ ಅಂತವ್ರಿಗೆ ನೀವು ಮಾಡಕ್ಕಾಗಲ್ಲ. ನೀವು ಡಾಕ್ಟರ್ ಹತ್ರ ಹೋದ್ರೆ ಫಸ್ಟ್ ನಾನು ನೋಡ್ಬಿಡಿ, ಸರಿಯಾಗಿ ನೋಡಿ ಅಂತಂದ್ರೆ ಡಾಕ್ಟ್ರಿಗೂ ನಿಮ್ಗೂ ಪರಿಚಯ ಆಗ್ಬೇಕು. ನಿಮ್ಮ ದೇಹ ಸ್ಥಿತಿ ಅವ್ರಿಗೆ ಅರ್ಥ ಆಗ್ಬೇಕು, ನಿಮ್ಮ ಮನಸ್ಥಿತಿ ಅವ್ರಿಗೆ ಅರ್ಥ ಆಗ್ಬೇಕು. ಆಮೇಲೆ ಒಳ್ಳೆ ಔಷಧಿ ಕೊಡಕ್ ಸಾಧ್ಯ. ಮೊದಲನೇ ಸಲನೇನೆ ಒಂದೇ ಸಲ ನೋಡಿದೆ ಕೊಟ್ಬಿಡಿ ಅಂತಂದ್ರೆ ಹಾಗಾಗಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಗುರುದು ತುಂಬಾ ಅನುಸರಿಸ್ಬೇಕು, ಗುರು ಜೊತೆ ಸಂಬಂಧ ಇಟ್ಕೋಬೇಕು. ನಾವೆಲ್ಲ ಆಡಿಟರ್ ಜೊತೆ ಸಂಬಂಧ ಇಟ್ಕೊಂಡಿದೀವಿ, ಪ್ಲಂಬರ್ ಜೊತೆ ಇಟ್ಕೊಂಡಿದೀವಿ, ಲಾಯರ್ ಜೊತೆ ಇಟ್ಕೊಂಡಿದೀವಿ, ಎಲ್ಲ ರಿಯಲ್ ಎಸ್ಟೇಟ್ನವ್ರ ಜೊತೆ ಇಟ್ಕೊಂಡಿದೀವಿ, ಸ್ಟಾಕ್ ಮಾರ್ಕೆಟ್ನವ್ರ ಜೊತೆ ಸಂಬಂಧ ಇಟ್ಕೊಂಡಿದೀವಿ, ಅವ್ರಿಗೆಲ್ಲ ಫೀಸು ಕೊಡ್ತಾ ಇರ್ತೀವಿ. ಆದ್ರೆ ಗುರುಗೆ ಏನು ಮಾಡಲ್ಲ ನಾವು. ಸೊ ಹಾಗಿರೋದ್ರಿಂದ ಗುರು ಸೇವೆ, ಗುರು ಜೊತೆ ಇರೋದು, ಅದನ್ನ ಗುರು ಚರಣಾಂಬುಜ ನಿರ್ಭರ ಭಕ್ತ ಅಂತ ಹೇಳಿದ್ದಾರೆ. ಸೊ ಸೇಂದ್ರಿಯ ಮಾನಸ ನಿಯಮಂ ಅಂತ ಹೇಳಿದ್ದಾರೆ. ಸೊ ಸೇಂದ್ರಿಯ ಮಾನಸ ನಿಯಮಂ ಅಂತಂದ್ರೆ ಸೇಂದ್ರಿಯ ಮಾನಸ ನಿಯಮ ದೇವಂ. ಸೊ ಗುರುಗೆ ನೀವು ಮಾಡೋದ್ರಿಂದ ಏನಾಗುತ್ತೆ, ಹಿ ವಿಲ್ ಬ್ರಿಂಗ್ ದ ಡಿಸಿಪ್ಲಿನ್, ಹಿ ವಿಲ್ ಟೀಚ್ ಹೌ ಟು ಗೆಟ್ ದ ಮಾಸ್ಟರಿ ಆಫ್ ದ ಮೈಂಡ್. ಅಂದ್ರೆ ನಿಮ್ಮ ಸೆನ್ಸ್ ಆರ್ಗನ್ಗಳನ್ನ ಹೇಗೆ ಒಳಗಡೆ ಎಳ್ಕೊಳಕ್ ಸಾಧ್ಯ ಇದೆ, ಅದನ್ನ ಹೇಗೆ ಮಾಡಬೇಕು ಅಂತ ಅದನ್ನ ಹೇಳ್ಕೊಡ್ತಾರೆ. ಅವರು ನಿಮ್ಮ ಮನಸ್ಸನ್ನ ಹಿಡಿಯೋದು ಹೇಗೆ, ನಿಮ್ಮ ಒಳಗಡೆ ಇರುವಂತ ಈ ಎಲ್ಲ ಇನ್ಸ್ಟ್ರೂಮೆಂಟ್ಗಳಿದೆಯಲ್ಲ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಇದೆಲ್ಲದನ್ನೂ ಪಂಚ ಪ್ರಾಣ, ಆಮೇಲೆ ಅಂತಃಕರಣ ಚತುಷ್ಟಯ, ಇದನ್ನೆಲ್ಲ ಹೇಗೆ ಹಿಡಿಬೇಕು ಅಂತ ಸರಿಯಾದ ಗುರುಗಳನ್ನ ನಾನು ಅನುಸರಿಸಿದ್ರೆ ಅದ್ರ ಒಳಗಡೆ ಗುಟ್ಟನ್ನ ಅವ್ರು ಹೇಳ್ಕೊಡ್ತಾರೆ. ಸುಮ್ಮನೆ ಮೇಲ್ಮೇಲೆ ಮಾಡಿದ್ರೆ ಅವ್ರ ಮೇಲ್ಮೇಲೆನೆ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಸೊ ಗುರುನ ಅನವರತ ಇಟ್ಕೋಬೇಕು. ಒಂದ್ ದಿವಸ ಇಟ್ಕೊಂಡೆ ಒಂದ್ ದಿವಸ ಇದು ಅಂತಲ್ಲ. ಸೊ ಅದನ್ನ ಮಾಡೋದನ್ನ ಗುರುಚರಣಾಂಬುಜ. ಅದ್ ಮಾಡೋದ್ರಿಂದ ಏನಪ್ಪಾ ಅನುಕೂಲ ಅಂತಂದ್ರೆ, ಸೊ ನಮ್ಮ ಇಂದ್ರಿಯಗಳನ್ನ ಒಳಗೆ ತರಬಹುದು. ನಮಗೆ ಎಲ್ಲಾ ಇಂದ್ರಿಯಗಳು ಒಂದೊಂದು 10 ದಿಕ್ಕಿಗೆ ಹೋಗ್ತಾ ಇದ್ರೆ ನಮ್ದು ಕಷ್ಟ ಆಗತ್ತೆ. ಎಲ್ಲದನ್ನೂ ಒಂದೇ ದಿಕ್ಕಿಗೆ ಹೋಗೋ ತರ ಮಾಡೋದು ಹೇಗಿದೆ ಅದು. ಸೊ ಹಾಗಾಗಿ ಅದನ್ನ ಹೇಳ್ಕೊಡ್ತಾರೆ. ಸೇಂದ್ರಿಯ ಮಾನಸ ನಿಯಮ ದೇವಂ. ಸೇಂದ್ರಿಯ ಅಂದ್ರೆ ಈ ಇಂದ್ರಿಯಗಳು ಮತ್ತೆ ಮನಸ್ಸನ್ನ ನಿಯಮ ಮಾಡೋದನ್ನ ಹೇಳ್ಕೊಡುವಂತ ದೇವ ಆಗ್ತಾರೆ. ಅಂದ್ರೆ ಗುರುಗಳು ಆ ತರ ಆಗಕ್ ಸಾಧ್ಯ ಇದೆ. ಸೊ ಅಂತ ಹೇಳಿ ನಿಜ ಹೃದಯಸ್ಥಂ ಅಂತ ಹೇಳಿದ್ದಾರೆ. ನಿಜ ಹೃದಯಸ್ಥಂ ಅಂದ್ರೆ ಸೊ ನಮ್ಗೆ ಆತ್ಮಜ್ಞಾನದ ಕಡೆಗೆ ತಗೊಂಡು ಹೋಗಿ ನಮ್ಮ ನಿಜ ಹೃದಯದಲ್ಲೇ ಇರೋವಂಥದ್ದು ಆತ್ಮ, ನಮ್ಮಲ್ಲೇ ಇರುವಂತ ಆತ್ಮ, ನಾವೇ ಆತ್ಮ ಸ್ವರೂಪರಾಗೋದನ್ನ ನಮ್ಮ ಹೈಯರ್ ನೇಚರ್ ಅಂತ ಹೇಳ್ತೀವಿ ಅದನ್ನ. ಸೊ ನಾವು ಈ ಈ ದೇಹ ಸ್ವರೂಪದಲ್ಲಿರೋದಕ್ಕೂ ಆತ್ಮ ಸ್ವರೂಪದಲ್ಲಿರೋದನ್ನ ಹೈಯರ್ ಸ್ಟೇಜ್ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನ ಪಡ್ಕೊಂಡ್ರೆ ನಾವೇ ದೇವಂ ಅಂತಂದ್ರೆ
ಆತ್ಮಜ್ಞಾನ ಬರ್ತಿದ್ದ ಹಾಗೆ ಅಹಂ ಬ್ರಹ್ಮಾಸ್ಮಿ ಅಂತ ಏನ್ ಹೇಳ್ತಾರೆ, ಆ ಸ್ಟೇಜಿಗೆ ಬರ್ಬೋದು. ಆತ್ಮ ಅಂತಂದ್ರೆ ಏನು ಅಂದ್ರೆ ಸತ್ಯ, ಅದೇ ದೇವರು. ದಟ್ ಇಟ್ ಸೆಲ್ಫ್, ಸತ್ಯ ಇಟ್ ಸೆಲ್ಫ್ ಇಸ್ ಗಾಡ್, ಟ್ರುತ್ ಇಸ್ ಗಾಡ್. ಟ್ರುತ್ ಅಂತಂದ್ರೆ ಏನು? ಕಾನ್ಶಿಯಸ್ನೆಸ್. ಆತ್ಮ ಅನ್ನೋದೇ ಸತ್ಯ. ಆತ್ಮ ಸತ್ಯಂ ತದನ್ಯತ್ ಸರ್ವಂ ಮಿಥ್ಯೇತಿ ಅಂತ ಹೇಳಿದ್ದಾರೆ. ಆತ್ಮ ಅನ್ನೋದು ಮಾತ್ರ ಸತ್ಯ, ಪ್ರಪಂಚದಲ್ಲಿ ಬೇರೆ ಎಲ್ಲ ವಿಚಾರಗಳು ಮಿಥ್ಯ. ಆತ್ಮ ಅನ್ನೋದು ಮಾತ್ರ ಸತ್ಯ ಅಂತ ಹೇಳಿದ್ದಾರೆ. ಅದನ್ನು ಯಾರು ಹೇಳ್ಕೊಡ್ತಾರೆ ಅಂದ್ರೆ ಗುರುಗಳು ನಿಮಗೆ ಗೈಡ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಸಾಕ್ಷಿ ಚೈತನ್ಯ ಅಂತ ಏನ್ ಹೇಳಿದೀನಿ, ಆತ್ಮಸಾಕ್ಷಿ ಅಂತ ಎಲ್ಲರೂ ಮಾತಾಡ್ತೀವಿ. ಯಾವುದು ಆತ್ಮಸಾಕ್ಷಿ ಅಂತ ಗೊತ್ತಿಲ್ಲ. ಆ ಆತ್ಮಸಾಕ್ಷಿನ ಹಿಡಿಯೋದಕ್ಕೆ ಗುರುಗಳು ಹೇಳ್ತಾರೆ. ಹೇಗೆ ಅಂದ್ರೆ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ. ಸೊ ಆ ಥರ ಹಿಡಿದು ಕೊಡೋದಕ್ಕೆ ಅವರು ಬೇಕಾದಷ್ಟು ಸಹಾಯ ಮಾಡ್ತಾರೆ. ಸೊ ಅದನ್ನ ಮಾಡೋದಕ್ಕೆ ಅವರು ಸಹಾಯ ಮಾಡೋದ್ರಿಂದ ಗುರುಚರಣಾಂಬುಜ ಈ ಸಂಸಾರನ ದಾಟಿಸ್ತಾರೆ. ಸಂಸಾರಾದ್ ಅಚಿರಾದ್ ಭವಮುಕ್ತ. ನಮ್ಗೆ ಸಂಸಾರ ಸಾಗರನ ದಾಟಿಸೋದ್ರೊಳಗೆ ಗುರುಗಳು ಬಹಳ ಮುಖ್ಯವಾದ ಇದು ಮಾಡ್ತಾನೆ. ಅಂದ್ರೆ ನಮ್ಮ ಈ ಲೌಕಿಕವಾದ ಸಂಸಾರ ಅಲ್ಲ, ಗಂಡ ಹೆಂಡತಿ ಮಕ್ಕಳದಲ್ಲ. ನಾನು ಈ ಭವಬಂಧನ ಅಂತಂದ್ರೆ ಈ ಸಂಸಾರದಲ್ಲಿ ಅಂಟ್ಕೊಂಡಿದ್ದೀನಿ, ಬೇಕಾದಷ್ಟು ಈ ಪ್ರಪಂಚಕ್ಕೆ ಅಂಟ್ಕೊಂಡಿದ್ದೀನಿ. ಅಂಟ್ಕೊಂಡಿದ್ದನ್ನ ಬಿಡಿಸ್ಬಿಟ್ಟು ನೀನೇ ತೇಲೋ ತರ ಆಗಿ ಈ ಸಂಸಾರದಲ್ಲಿ ದಾಟ್ಕೊಂಡು ಹೋಗೋ ತರ ಮಾಡ್ತಾರೆ. ಇಲ್ಲದೆ ಹೋದ್ರೆ ಭಾರ ಆಗಿ ನಾವು ಸಂಸಾರ ಸಾಗರದಲ್ಲಿ ಮುಳುಗೋಗ್ಬಿಡ್ತೀವಿ. ಮುಳುಗೋಗದಲ್ಲೇ ತೇಲೋ ತರ ಆಗ್ಬೇಕಾದ್ರೆ ಲೈಟ್ ಆಗ್ಬೇಕು. ಲೈಟ್ ಆಗ್ಬೇಕಾದ್ರೆ ಯಾರು ಹೇಳ್ಕೊಡ್ತಾರೆ? ಗುರುಗಳು ಹೇಳ್ಕೊಡ್ತಾರೆ. ಅದು ನೀವು ಎಲ್ಲೂ ಕಲಿಯಕ್ಕಾಗಲ್ಲ, ಯಾವ ಯೂನಿವರ್ಸಿಟಿನಲ್ಲೂ ಕಲಿಯಕ್ಕಾಗಲ್ಲ ಅಂತ ಹೇಳೋವಂಥ ವಿಚಾರ. ಸೊ ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದ್ ಅಚಿರಾದ್ ಭವ ಮುಕ್ತ ಸೇಂದ್ರಿಯ ಮಾನಸ ನಿಯಮ ದೇವಂ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ. ನಮ್ಮಲ್ಲೇ ಇರೋ ಆತ್ಮನ ನಮಗೆ ಪರಿಚಯ ಮಾಡಿಸ್ಕೊಡ್ತಾರೆ. ಇಷ್ಟು ದಿವಸ ನೀವು ಬೇರೆಯವರನ್ನು ಪರಿಚಯ ಮಾಡ್ಕೊತಾ ಇದ್ದೀರಾ ಹೊರತು ನಿಮ್ಮನ್ನು ನೀವು ಪರಿಚಯ ಮಾಡ್ಕೊಳ್ಳೋ ಗೋಜಿಗೆ ಹೋಗಿಲ್ಲ, ನಿಮ್ಗೆ ಬರೋದು ಇಲ್ಲ. ನಾವು ಗುರುಗಳಾದವ್ರು ಏನಂತಂದ್ರೆ ನಿಮ್ಮನ್ನೇ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡೋದು. ಸೊ ಗುರುಗಳ ಕರ್ತವ್ಯ, ಗುರುಗಳ ಇದೇನೆ ನಿಮಗೆ ನಿಮ್ಮನ್ನ ಪರಿಚಯ ಮಾಡ್ಕೊಡೋದು. ಅದನ್ನ ಮಾಡ್ಕೊಡ್ತಾರೆ ಅಂತ ಹೇಳೋದಕ್ಕೆ ಈ ಶ್ಲೋಕ ಹೇಳ್ತಾ ಇದೆ. ಇದು ಕೊನೆಯ ಶ್ಲೋಕ. ಮೂಢಕಶ್ಚಿನ ವೈಯಾಕರಣ. ಹೇಳಿ ಅಮ್ಮ. ಮೂಢಕಶ್ಚಿನ ವೈಯಾಕರಣೋ ಡುಕೃಂಕರಣಾಧ್ಯಯನ ಧುರೀಣಃ. ಮೂಢಕಶ್ಚಿನ ವೈಯಾಕರಣೋ ಡುಕೃಂಕರಣಾಧ್ಯಯನ ಧುರೀಣಃ. ಶ್ರೀಮಚ್ಛಂಕರ ಭಗವಶೇಷೈ ಬೋಧಿತಾಸಿದೋದಿತಕರಣೈ. ಶ್ರೀಮಚ್ಛಂಕರ ಭಗವಶೇಷೈ ಬೋಧಿತಾಸಿದೋದಿತಕರಣೈ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕೃಂಕರಣೇ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಹರಿ ಓಂ. ಧನ್ಯವಾದ ವಸುಂಧರಾ ಅವರೇ. ಭಗವದ್ಗೆ ಭಜಗೋವಿಂದಮ್ದು ಇಲ್ಲಿ ತನಕನೂ ಎಲ್ಲ ಕ್ಲಾಸ್ಗಳಲ್ಲೂ ಸುಶ್ರಾವ್ಯವಾಗಿ ಹಾಡಿ ಸೊ ಭಜಗೋವಿಂದಮ್ನ ಒಂದು ಹಂತಕ್ಕೆ ತಲುಪಿಸಿದ್ದೀರಾ. ಧನ್ಯವಾದ. ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು. ಸೊ ಇವತ್ತು ಭಜಗೋವಿಂದ ಮುಗಿತಾ ಇದೆ, ಅದಕ್ಕೋಸ್ಕರ ಅಂತಿಮವಾಗಿ ನಿಮಗೆ ಈ ತರಗತಿನಲ್ಲಿ ಧನ್ಯವಾದ ಹೇಳ್ತಾ ನಿಮ್ಮ ಶ್ರಮಕ್ಕೆ ನನ್ನ ಆಶೀರ್ವಾದಗಳು. ಧನ್ಯವಾದ. ಸೊ ಈ ಟೋಟಲಿ ಭಜಗೋವಿಂದಂ ಅನ್ನೋದು ಮೋಹ ಮುದ್ಗರ, ಈ ಭ್ರಾಂತಿಯಿಂದ ಹೊರಗೆ ಬನ್ನಿ ಅಂತ ಹೇಳೋದಕ್ಕೆ. ಭ್ರಾಂತಿಯಿಂದ ಹೊರಗೆ ಬಂದಾದ್ಮೇಲೆ ಏನ್ ಸಾಧನೆ ಮಾಡಬೇಕು
ಅಂತ ಅನ್ನೋದನ್ನೆಲ್ಲದನ್ನು ಹೇಳಿ ಕೊನೆಗೆ ಮುಕ್ತಾಯ ಮಾಡ್ತಾ ಇದ್ದಾರೆ. ಸೊ ಇದೇ ವಿಚಾರಗಳನ್ನ ಎಲ್ಲ ನಮ್ಮ ದಾಸ ಸಾಹಿತ್ಯದಲ್ಲಿ ಅಥವಾ ಬಸವ ಸಾಹಿತ್ಯದಲ್ಲಿ ಅಥವಾ ಇನ್ನು ಯಾವುದೋ ನವ್ಯ ಸಾಹಿತ್ಯದಲ್ಲಿ ನಮ್ಮ DVG ಅವರಾಗ್ಲಿ ಎಲ್ಲರೂ ಇದೇ ವಿಚಾರನೇ ಮುಂದುವರಿಸ್ಕೊಂಡು ಆವತ್ತಿನ ಕಾಲಕ್ಕೆ ಬೇಕಾಗೋ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಯಾರು ಯಾವುದನ್ನು ಹೊಸದಾಗಿ ಕಂಡಿಡೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಭಜಗೋವಿಂದಂ ಥರನೇ ನಮ್ಮ ಕನಕದಾಸರು ಪುರಂದರದಾಸರು ಬರೆದಿದ್ದಾರೆ. ಸೊ ಒಂದು ಕನಕದಾಸರು ಈ ಭಜಗೋವಿಂದಂನ 4-5 ಶ್ಲೋಕಗಳನ್ನ ತಗೊಂಡು ಅದರಿಂದ ಬರ್ದಿರೋ ಅಂಥದ್ದು ಒಂದು ಬರ್ದಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದನ್ನ ಹೇಳ್ತಾ ಇವತ್ತಿನ ಪಾಠನ ಮುಗಿಸೋಣ. ಆರು ಸಂಗಡ ಬಾಹೊರಿಲ್ಲ ನಾರಾಯಣ ನಾಮ ನೆರೆಬಾಹೋದಲ್ಲದೆ ಆರು ಸಂಗಡ ಬಾಹೊರಿಲ್ಲ. ಸೊ ಏನ್ ಹೇಳ್ತಾ ಇದ್ದಾರೆ, ಯಾರು ನಮ್ ಜೊತೆ ಬರಕ್ ಸಾಧ್ಯ ಇಲ್ಲ. ನಾರಾಯಣನ ನಾಮ ಅಂದ್ರೆ ಆತ್ಮಜ್ಞಾನ ನೆರೆಬಾಹೋದಲ್ಲದೆ, ಅದು ನಮಗೆ ಸಹಾಯ ಮಾಡೋದಲ್ದಲೇನೆ ಬೇರೆ ಯಾರು ನಮಗೆ ಸಹಾಯ ಮಾಡಕ್ಕಾಗಲ್ಲ. ಸೊ ಮೊದಲನೇ ಭ್ರಾಂತಿ ಏನ್ ಹೇಳುತ್ತೆ ಅಂದ್ರೆ ಅಪ್ಪ ಅಮ್ಮ ಏನೋ ಸಹಾಯ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ರೆ ಅಪ್ಪ ಅಮ್ಮನ ಸಹಾಯನು ಹೇಗೆ ಅಂತ ಹೇಳ್ತಾರೆ. 10 ನವಮಾಸ ಪರ್ಯಂತ ಗರ್ಭದಲ್ಲಿ ಹೆತ್ತು ಅತ್ಯಂತ ನೋವು ಬೇನೆಗಳಿಂದಲೀ ತುತ್ತು ವಸ್ತ್ರವನಿಕ್ಕಿ ಸಲಹಿದ ತಾಯಿ ತಂದೆ ಹೊತ್ತು ಗಳಬವರಲ್ಲದೆ ಬೆನ್ನತ್ತಿ ಬಹರೆ ಅಂತಂದ್ರೆ 10 ನವಮಾಸ ಪರ್ಯಂತ ಗರ್ಭದಲ್ಲಿ ಅಂದ್ರೆ ಒಂದು ಮಗು ತಂದೆ ತಾಯಿಗಳು ಮಗುನ ಮಾಡ್ಬೇಕಾದ್ರೆ ತಾಯಿ 9 ತಿಂಗಳು ಹೊತ್ತು ಸೊ ಅದನ್ನ ಎಷ್ಟು ಕಷ್ಟಪಟ್ಟಿರ್ತಾಳೆ ಅಂತ ಅನ್ಸಿದ್ರೆ ಹೆತ್ತು ಅತ್ಯಂತ ನೋವು ಬೇನೆಗಳಿಂದಲೇ. ಸೊ ಆ ಮಗುನ ಹೊರಗೆ ಬರೋ ತನಕನೂ ಎಷ್ಟೊಂದು ಕಷ್ಟಪಟ್ಟಿರ್ತಾಳೆ. ಅದಲ್ದನೇ ತುತ್ತು ವಸ್ತ್ರವ ನಿಕ್ಕಿ ಸಲಹಿದ ತಾಯಿ ತಂದೆ. ಸೊ 9 ತಿಂಗಳು ಅಮ್ಮ ಒಳಗಡೆ ಸಾಕಿದ್ರೆ ಹೊರಗಡೆ ಬಂದ ಮೇಲೆ ಮಗ 25 ವರ್ಷ ಆಗೋ ತನಕ ಅಪ್ಪ ಸಾಕ್ಬೇಕು. ಅವನ ಎಲ್ಲಾ ವಿಚಾರಗಳನ್ನು ಅವನು ಎಲ್ಲ ಊಟ ತಿಂಡಿಯಿಂದ ಹಿಡಿದು ಅವನ ವಿದ್ಯಾಭ್ಯಾಸಕ್ಕೆ ಬೇಕಾಗೋ ಖರ್ಚು, ಅವನಿಗೆ ಬೇಕಾಗೋ ಎಲ್ಲದನ್ನು ಅವರು ಒದಗಿಸ್ಬೇಕಾದ್ರೆ ಅಪ್ಪ ಬೇಕಾದಷ್ಟು ಕೆಲಸ ಮಾಡ್ತಾನೆ. ಹಾಗಾಗಿ ತುತ್ತು ವಸ್ತ್ರವ ನಿಕ್ಕಿ ಸಲಹಿದ ತಾಯಿ ತಂದೆ ಹತ್ತು ಕರೆಬವರಲ್ಲದೆ ಬೆನ್ನತ್ತಿ ಬರುವರೆ ಅಂತ. ಅಕಸ್ಮಾತ್ ಮಗು ಸತ್ತೋಯ್ತು ಅಂತಂದ್ರೆ ಮಗು ಹಿಂದೆ ಯಾವ ಅಪ್ಪ ಅಮ್ಮನು ಹೋಗಕ್ ಸಾಧ್ಯ ಇಲ್ಲ. ಸೊ ಎಷ್ಟೆಲ್ಲ ಜೀವನೇ ಕೊಟ್ಟಿದ್ದಾರೆ ಅಲ್ವಾ. ಅವರೇ ಹೊಟ್ಟೆನಲ್ಲಿ ಇಟ್ಕೊಂಡು ಸಾಕಿದ್ದಾರೆ, ಅವ್ರ ಹೊಟ್ಟೆನಲ್ಲಿ ಇಟ್ಕೊಂಡು ಈಚೆಗೆ ಬರ್ಸಿದ್ದಾರೆ. ಅಪ್ಪ 25 ವರ್ಷ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಸಾಕಿದ್ದಾನೆ. ಇಷ್ಟೆಲ್ಲ ಕಷ್ಟಪಟ್ಟು ಅವರೇ ಮಾಡಿರೋ ಅಂಥವ್ರು ಕೂಡ ಮಗು ಸತ್ತೋಯ್ತು ಅಂದ್ರೆ ಅದ್ರ ಹಿಂದೆ ಬರಕ್ ಸಾಧ್ಯ ಇಲ್ಲ. ಹಾಗಾಗಿ ಅವ್ರವ್ರ ಜೀವನ ಅವ್ರವ್ರದ್ದು. ನಾವು ಬರೋದಿ ಅಪ್ಪ ಅಮ್ಮಂದು ಒಂದ್ಲಿ ಕರ್ತವ್ಯ ಅಷ್ಟೇ ಹೊರತು ಮಕ್ಕಳ ಮೇಲೆ ಯಾವ ಅಧಿಕಾರನೂ ನಮ್ಗಿಲ್ಲ. ಮಕ್ಕಳನ್ನ ಬೆಳೆಸೋದು ನಮ್ಮ ಕರ್ತವ್ಯ ಅಷ್ಟೇ. ಮಕ್ಕಳನ್ನ ಬೆಳೆಸಿ ಅವ್ರ ಹೋಗಕ್ ಬಿಡೋದೇನೆ ಕರ್ತವ್ಯ. ನಮ್ ಬುಡದಲ್ಲಿ ಕೂತ್ಕೊಂಡಿಲ್ಲ, ನಮ್ಗೆ ಸೇವೆ ಮಾಡ್ತಾ ಇಲ್ಲ ಅಂತ ಏನಾರು ಇದ್ರೆ ಅದು ನಮ್ಮ ಎಕ್ಸ್ಪೆಕ್ಟೇಷನ್ ತಪ್ಪು. ಹಾಗಾಗಿ ಅವರೇ ಮಾಡ್ತಾ ಇದ್ರೆ ಗುಡ್, ಮಾಡ್ದಲೇ ಇದ್ರೆ ನೀವು ಎಷ್ಟೇ ಬಲವಂತ ಮಾಡಿದ್ರು ಅವ್ರಿಗೆ ಒಳ್ಳೆ ಇನ್ಕಮ್ಮು ಒಳ್ಳೆ ಇದು ಬರ್ತಿದ್ದಾಗೆ ನೀವು ಮನೆಯಲ್ಲೇ ಇಟ್ಕೊಂಡಿದ್ರು ಅವ್ರು ಹೊಸ ಮನೆ ಮಾಡ್ಕೊಂಡು ಹೋಗ್ತಾರೆ. ನಿಮ್ ಹತ್ರನೇ ಇರಲ್ಲ, ದೂರ ಹೋಗ್ತಾರೆ. ಹಾಗೂ ಆಗ್ಲಿಲ್ಲ ಅಂದ್ರೆ ಬೇರೆ ದೇಶಕ್ಕೆ ಹೊರಟೋಗ್ತಾರೆ. ಸೊ ಹಾಗೆ ಆಗತ್ತೆ ಹೊರತು ಯಾರು ಯಾರ ಜೊತೆನೂ ಬರಕ್ ಸಾಧ್ಯ ಇಲ್ಲ ಅಂತ ಹೇಳೋದನ್ನ 10 ನವಮಾಸ ಪರ್ಯಂತ ಗರ್ಭದಲ್ಲಿ ಅತ್ಯಂತ ನೋವು ಬೇನೆಗಳಿಂದಲೀ ತುತ್ತು ವಸ್ತ್ರವ ನಿಕ್ಕಿ ಸಲಹಿದ ತಾಯಿ ತಂದೆ ಹತ್ತು ಕರೆಬವರಲ್ಲದೆ ಬೆನ್ನತ್ತಿ ಬಹರೆ ಅಂತ. ಸೊ ನೆಕ್ಸ್ಟ್ ಸ್ಟ್ಯಾನ್ಜಾದಲ್ಲಿ ಏನ್ ಹೇಳ್ತಾರೆ, ಗುರು ಬಂಧು ಬುಧ ಜನರು ನಿಂತಗ್ನಿ ಸಾಕ್ಷಿಯಾಗಿ ಕರಪಿಡಿದು ಧಾರೆಯ ನೆರೆಸಿಕೊಂಡ ತರುಣಿ ಇನಿಯನ ಹರಣ ಹೋಗಲು ತಾ ಕಂಡು ಬರುವುದಕ್ಕಂಜಿ ಮುಂದಾರು ಗತಿ ಎಂದುವಳು ಅಂತ. ಸೊ ಗುರು ಬಂಧು ಬುಧ ಜನರು ನಿಂತಗ್ನಿ ಸಾಕ್ಷಿಯಾಗಿ ಕರಪಿಡಿದು ಧಾರೆಯ ನೆರೆಸಿಕೊಂಡ ತರುಣಿ ಇನಿಯನ ಹರಣ ಹೋಗಲು ತಾ ಕಂಡು
ಬರುವುದಕ್ಕಂಜಿ ಮುಂದೆ ಗತಿ ಯಾರೆಂಬುವಳು ಅಂತ. ಸೊ ಒಂದು ಗಂಡು ಒಂದು ಹೆಣ್ಣು ಮದುವೆ ಆಗ್ಬೇಕಾದ್ರೆ ಅವರೆಲ್ಲೋ ಬೆಳೆದಿದ್ದಾರೆ, ಇವರೆಲ್ಲೋ ಬೆಳೆದಿದ್ದಾರೆ, ಅವ್ರು ಯಾರು ಅಂತ ಇವ್ರಿಗೆ ಗೊತ್ತಿಲ್ಲ, ಇವ್ರು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಕೊನೆಗೆ ಇಷ್ಟೆಲ್ಲ ಗುರು ಬಂಧು ಬುಧ ಜನರು ಎಲ್ಲ ಆತ್ಮೀಯರ ಎದುರೇ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿರೋ ಅಂತ ಗಂಡ ಆಗ್ಲಿ ಹೆಂಡತಿ ಆಗ್ಲಿ, ಹೆಂಡತಿ ಪ್ರಾಣ ಹೋಗ್ತಾ ಇದೆ ಅಥವಾ ಗಂಡನ ಪ್ರಾಣ ಹೋಗ್ತಾ ಇದೆ ಅಂತಂದ್ರೂ ಅವ್ರ ಹಿಂದೆ ಹೋಗಕ್ ಸಾಧ್ಯ ಇಲ್ಲ. ಅವ್ರ ಜೀವನ ಅವ್ರದ್ದು, ಇವ್ರ ಜೀವನ ಇವ್ರು. 25 ಮದುವೆ ಆಗೋ ತನಕ ಅವಳು ಯಾರೋ ಇವನು ಯಾರೋ ಗೊತ್ತಿಲ್ಲ. ಮದುವೆ ಆದ್ಮೇಲೆ ತಿರ್ಗಾ ಒಂದ್ಸಲ ಅವ್ರು ಸತ್ತೋದ್ಮೇಲೆ ಅವ್ರು ಯಾರೋ ಇವ್ರು ಯಾರೋ ಅದು ಇಲ್ಲ. ಸೊ ಹಾಗಾಗಿ ಅವರು ಕೂಡ ದೇಹ ಹಂಚಿಕೊಂಡು ಮನಸ್ಸನ್ನ ಹಂಚಿಕೊಂಡು ಅಷ್ಟು ಈ ಒಂದೇ ದೇಹ ಸ್ಥಿತಿನಲ್ಲಿ ಇರೋ ಹಾಗೆ ಇದ್ದು ಎಲ್ಲ ಮಾಡಿದ್ರು ಕೂಡ ತರುಣಿ ಇನಿಯನ ಹರಣ ಹೋಗುವುದ ತಾಕಂಡು. ತರುಣಿ ಅಂತಂದ್ರೆ ತರುಣ ಅಂತಾನು ಹೇಳ್ಬೋದು. ತನ್ನ ಪಾರ್ಟ್ನರ್ ಹರಣ ಹೋಗುವುದ ತಾಕಂಡು, ಅದು ತುಂಬಾ ಇದಾಗ್ಬಿಟ್ಟಿದ್ರೆ, ಕಾಯಿಲೆ ಜಾಸ್ತಿ ಆಗ್ಬಿಟ್ಟಿದ್ರೆ ನಾವು ಮುಟ್ಟೋದಕ್ಕೂ ಅಲ್ಲ, ಯಾರು ಹೆಂಡತಿ ಆಗ್ಲಿ ಗಂಡ ಆಗ್ಲಿ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳೋದು ಇಲ್ಲ, ಮುಟ್ಟೋದು ಇಲ್ಲ. ಸೊ ಆ ಲೆವೆಲ್ಲಿಗೆ ಏನ್ ಯೋಚನೆ ಮಾಡ್ತಾ ಇರ್ತಾರೆ, ಹೋಗ್ಬಿಟ್ರೆ ನನ್ ಯಾರು ನೋಡ್ಕೋತಾರೆ, ಗಂಡ ಹೋದ್ರೆ ಹೆಂಡತಿಗೆ ನನ್ಗೆ ದುಡ್ಡು ಕಾಸಿನ ಸಂಬಂಧ ಹೇಗಾಗುತ್ತೆ, ನನ್ ಯಾರು ನೋಡ್ಕೋತಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹೊರತು, ಅದೇ ತರ ಹೆಂಡತಿ ಸತ್ತೋಗ್ಬಿಟ್ರೆ ನನಗೊಂದು ಲೋಟ ನೀರ್ ಬೇಕಂದ್ರೆ ಯಾರು ತಂದು ಕೊಡ್ತಾರೆ, ನನ್ನ ಯೋಗಕ್ಷೇಮ ಯಾರು ವಿಚಾರಿಸ್ತಾರೆ ಈ ಪ್ರಪಂಚದಲ್ಲಿ, ಎಲ್ಲ ಮಕ್ಳುಗಳೆಲ್ಲ ಹೊರಟೋಗ್ಬಿಟ್ಟಿದ್ದಾರೆ ಅನ್ನೋ ಒಂದು ವಿಚಾರ ಬರುತ್ತೆ ಹೊರತು, ಅವಳು ಹೋಗ್ತಾ ಇದ್ದಾನೆ ಅವನು ಹೋಗ್ತಾ ಇದ್ದಾನೆ ಅನ್ನೋ ಫೀಲಿಂಗೇ ಕಡಿಮೆ. ನನ್ನ ಯಾರು ನೋಡ್ಕೋತಾರೆ ಅನ್ನೋ ಫೀಲಿಂಗೇ ಬರುತ್ತೆ ಹೊರತು, ಹೀಗೆ ಇರೋದು ಪ್ರಪಂಚ. ನಾವು ಸುಮ್ಮನೆ ಒದ್ದಾಡಿ ಅದಕ್ಕೆ ಅಂಟ್ಕೊಳ್ಳೋದ್ಬಾರ್ದು ಅಂತ ಇವರು ಕನಕದಾಸರು ಬರೆದಿದ್ದಾರೆ. ಗುರು ಇದು ಬರೀ ಈ ಭಜಗೋವಿಂದನ ಕೆಲವು ಸಾರಗಳನ್ನು ತಗೊಂಡು ಬರ್ದಿರೋದು. ಗುರು ಬಂಧು ಬುಧ ಜನರು ನಿಂತಗ್ನಿ ಸಾಕ್ಷಿಯಾಗಿ ಕರಪಿಡಿದು ದಾರಿಯ ನೆರೆಸಿಕೊಂಡ, ತರುಣಿ ಇನಿಯನ ಹರಣ ಹೋಗುವುದ ತಾ ಕಂಡು ಬರುವುದಕ್ಕಂಜಿ ಮುಂದಾರು ಗತಿ ಎಂಬುವಳು ಅಂತ ಹೇಳ್ತಾರೆ. ಸೊ ಇದೇ ಭಜಗೋವಿಂದಂ ಹೇಳಿರೋ ಶ್ಲೋಕಗಳನ್ನೇ ಅವರು ಈ ರೀತಿನಲ್ಲಿ ಕೆಲವು, ಎಲ್ಲದನ್ನೂ ಹೇಳಿಲ್ಲ, 3-4 ಶ್ಲೋಕನ ತಗೊಂಡು ಅವ್ರು ಹೇಳಿದ್ದಾರೆ. ಮುಂದೆ ಮಡದಿ ಮಕ್ಕಳು ತಮ್ಮ ಧನಕ್ಕೆ ಬಡಿದಾಡುವರು, ಧನಕ್ಕಾಗಿ ನಿನ್ನನ್ನೇ ನಂಬಿರುವರು. ಮಡದಿ ಮಕ್ಕಳು ತಮ್ಮ ಧನಕ್ಕೆ ಬಡಿದಾಡುವರು, ಧನಕ್ಕಾಗಿ ನಿನ್ನನ್ನೇ ನಂಬಿರುವರು. ಅನುಮಾನವೇಕೆ ಈ ಜೀವ ತೊಲಗಿದಾಕ್ಷಣ, ಅನುಮಾನವೇಕೆ ಈ ಜೀವ ತೊಲಗಿದಾಕ್ಷಣ, ಇನ್ನೊಂದು ಅರೆಗಳಿಗೆ ನಿಲ್ಲಗೊಡರು. ಇದು ಸತ್ಯ. ಸೊ ಇದು ಸತ್ಯ ಅಂತ ಗೊತ್ತಿದ್ರು, ಎಲ್ಲಾರ ಮನೆಗೂ ಹೋಗಿ ಬಂದ್ರು, ನಾವು ಎಲ್ಲಾರ ಮನೇಲೂ ಹಿಂಗ ಆಗ್ತಾ ಇದೆ ಅಂತ ಗೊತ್ತಿದ್ರು ನಮ್ಗೆ ಹೀಗಾಗುತ್ತೆ ಅಂತ ನಾವು ಅಂದ್ಕೊಳ್ಳೋದೇ. ಸೊ ಮನೆಯ ಮಕ್ಕಳು ಅಂದ್ರೆ ಮಡದಿ ಮಕ್ಕಳು ಅಂತಂದ್ರೆ ಗಂಡ ಮಕ್ಕಳು ಅಂತಾನು ಹೇಳ್ಬೋದು. ಮಡದಿ ಮಕ್ಕಳು ಅಂತ ಅಲ್ಲಿ ಬರ್ದಿದ್ದಾರೆ ಅಷ್ಟೇ. ಸೊ ಮಡದಿ ಮಕ್ಕಳು ತಮ್ಮ ಧನಕ್ಕೆ ಬಡಿದಾಡುವರು ಅಂದ್ರೆ ಅವ್ರವ್ರ ಪಾಲಿಗೆ ಏನು ಬರುತ್ತೆ ಹಣ, ಅವ್ರವ್ರ ಪಾಲಿಗೆ ಏನು ಸಂಪತ್ತು ಬರುತ್ತೆ, ಎಷ್ಟು ಒಡವೆ ನಮ್ದು ಇದ್ರದ್ದು. ತಾಯಿ ಸತ್ತೋದ್ರೆ ಅವಳ ಹತ್ರ ಒಂದು 5-6 ಸೆಟ್ ಒಡವೆಗಳಿದೆ ಅಂತಂದ್ರೆ ನನಗೆ ಯಾವ ಸೆಟ್ ಕೊಡ್ತಾರೆ, ನನಗೆ ಯಾವ ಸೆಟ್ ಬರುತ್ತೆ ಅಂತ ಯೋಚನೆ. ತಾಯಿ ಸತ್ತೋಗಿದ್ದು ಅಥವಾ ಅತ್ತೆ ಸತ್ತೋಗಿದ್ದು ಮರ್ತೋಗುತ್ತೆ. ಹಾಗೆ ಗಂಡ ಸತ್ತೋಗ್ಬಿಟ್ರೂ ಗಂಡನ ಆಸ್ತಿ ಎಲ್ಲೆಲ್ಲ ಏನೇನಿದೆ ಸರಿಯಾಗಿ ಒಂದೇ ಕಡೆ ಬರ್ದಿಟ್ಟಿದಾರ, ಬಿಲ್ ಬರ್ದಿಟ್ಟಿದಾರ, ಆ ತರ ಯೋಚನೆ ಹೊರತು ಗಂಡ ಸತ್ತೋಗ್ತಾ ಇದ್ದಾನೆ, ಅಪ್ಪ ಸತ್ತೋಗ್ತಾ ಇದ್ದಾನೆ ಅಂತ ಯಾರಿಗೂ ಇದಿಲ್ಲ. ಸೊ ಹಾಗಾಗಿ ಧನಕ್ಕಾಗೆ ನಿನ್ನನ್ನೇ ನಂಬಿರುವರು. ಸೊ ಇವತ್ತು ಎಲ್ಲೋ ಅಮೆರಿಕಕ್ಕೆ ಹೋದವ್ರಿಗೆ ದುಡ್ಡು ಬೇಕಾದಷ್ಟು ಬರ್ಬೋದೇನೋ, ಅವರಿಗೆ ನಮ್ ದುಡ್ಡು ಬೇಡ ಅಂತಂದ್ರೂ ಸೊ 4 ಜನ ಮಕ್ಳಿದ್ದು ಒಬ್ಬೊಬ್ಬರಿಗೆ ಒಂದೊಂದ್ಸಲ ನೀವು ಡಿಸ್ಟ್ರಿಬ್ಯೂಟ್ ಮಾಡಿ, ಅವನಿಗೆ 60%, ಇವನಿಗೆ 10%, ಇವನಿಗೆ 20% ಅಂತ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಈ 10% 20% ತಗೊಂಡವರೆಲ್ಲ ಒಂದಾಗ್ಬಿಟ್ಟು ಅಪ್ಪ ಅಮ್ಮನ ಬಾಯಿಗೆ ಬಂದಾಗ ಬೈದು ಇನ್ ನಿಮ್ಮ ಮುಖ ನೋಡಲ್ಲ ಅಂತ ಹೊರಟೋಗ್ತಾರೆ. ಸೊ ನೀವು ಈಕ್ವಲ್ ಆಗಿ ಮಾಡಿದ್ರೆ ಗಲಾಟೆ ಮಾಡ್ತಾರೆ, ಡಿಫ್ರೆನ್ಷಿಯಲ್ ಆಗಿ ಮಾಡಿದ್ರೆ ಗಲಾಟೆ ಮಾಡ್ತಾರೆ. ಎಲ್ಲಾರು ನಂಬ್ಕೊಂಡಿರೋದೇ ನಿಮ್ಮ ಆಸ್ತಿ. ಸೊ ನಮ್ಮನ್ನು ಯಾರು ಪ್ರೀತಿ ಮಾಡ್ತಾ ಇಲ್ಲ ಅಂತ ಅನ್ನೋದಕ್ಕೆ, ಸತ್ತು ಹೋದ್ರು ಅಂತಿದ್ದಾಗೇನೆ ಅದು ಹೆಣ ಆಗ್ತಿದ್ದಾಗೇನೆ ಬೇಗ ಬೇಗ ತಗೊಂಡೋಗಿ ವಾಸನೆ ಬರುತ್ತೆ ಆಚೆಗೆ ಬಿಸಾಕಿ. ಅವನೇ ಕಟ್ಟಿದ ಮನೆ ಇರ್ಬೋದು, ಒಳಗಡೆ ಇನ್ನೊಂದು ಅರೆಗಳಿಗೆ ನಿಲ್ಲಗೊಡರು.
ಸೊ ಅನುಮಾನವೇಕೆ ಈ ಜೀವ ತೊಲಗಿದಾಕ್ಷಣ ಇನ್ನೊಂದು ಅರೆಗಳಿಗೆ ನಿಲ್ಲಗೊಡರು. ಇನ್ನೊಂದು ಕ್ಷಣ ಜಾಸ್ತಿ ನಿಲ್ಲಕ್ ಬಿಡಲ್ಲ. ನಿಮ್ದೇ ಸ್ವಂತ ಮನೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಷ್ಟಪಟ್ಟು ಮಾಡಿದ್ರು ತಗೊಂಡೋಗಿ ಅಲ್ಲಿ ಈ ರೂಮಲ್ಲಿ ಮಲಗ್ಸೋದು ಬೇಡ, ಆ ರೂಮಲ್ಲಿ ಮಲಗ್ಸೋದು ಬೇಡ, ಅಲ್ಲಿ ವರಾಂಡದಲ್ಲಿ ಮಲಗ್ಸೋಣ, ಮನೆ ಒಳಗೆ ತಗೊಂಡು ಹೋಗೋಕ್ಕೂ ಯಾರು ಬಿಡಲ್ಲ. ಸೊ ಹಾಗೆ ಇರೋವಂಥದ್ದು ಈ ನಮ್ಮ ಸಂಬಂಧಗಳು. ಹಾಗಾಗಿ ಇದನ್ನ ಅರ್ಥಕೊಂಡು ಏನ್ ಮಾಡ್ಬೇಕು, ನಾರಾಯಣನ ನಾಮ ನೆರೆಬಾ ಹೋದಲ್ಲದೆ ಅಂತ ಹೇಳ್ದಾಗೆ. ಸೊ ಹಾಗೆ ಹೇಳ್ತಾನೆ. ಸೊ ನೆಕ್ಸ್ಟ್ ಸ್ಟ್ಯಾನ್ಜಾದಲ್ಲಿ ಸುತ್ತಲೂ ಕುಳ್ಳಿರ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಈ ಹೊರಗೆ ಹಾಕೆನುವರು, ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತು ಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಳುವರು. ಸೊ ಏನಾಗುತ್ತೆ ಅಂತಂದ್ರೆ ಬರೀ ಮನೆಯವರಷ್ಟೇ ಅಲ್ಲ, ಸುತ್ತಲೂ ಕುಳ್ಳಿರ್ದ ಮಿತ್ರ ಬಾಂಧವರೆಲ್ಲ, ಬಂದಿರೋ ಮಿತ್ರರು ಬಾಂಧವರು ಅವರೆಲ್ಲರೂ ಅವ್ರಿಗೆ ಅವ್ರವ್ರ ಕೆಲಸಗಳಿದೆ, ಅವ್ರು ಹೋಗ್ಬೇಕಾಗಿದೆ. ಸೊ ಅವ್ರ ಮನೆಯಲ್ಲಿ ಅವ್ರದ್ದು ಏನೋ ಅರ್ಜೆಂಟ್ ಕೆಲಸಗಳಿದೆ, ಈ ಹೆಣ ಹೋಗೋ ತನಕ ನಾವು ಹೋಗೋಕ್ಕಾಗಲ್ವಲ್ಲ ಅಂತ, ಟೈಮ್ ಆಯ್ತು ತಗೊಂಡೋಗ್ಬಿಡಿ ಬೇಗ ತಗೊಂಡೋಗ್ಬಿಡಿ, ವಾಸನೆ ಬಂದ್ಬಿಡುತ್ತೆ ಅಂತ ಹೇಳಿ ಏನ್ ಹೇಳ್ತಾರೆ, ಸುತ್ತಲೂ ಕುಳ್ಳಿರ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನುವರು. ಹೊರಗೆ ಹೊತ್ಕೊಂಡು ಹೋಗ್ಬಿಡಿ, ಅಟ್ಲೀಸ್ಟ್ ನಾವೆಲ್ಲ ನಮ್ಮ ಮನೆ ಕೆಲ್ಸಕ್ಕೆ ಹೋಗ್ತೀವಿ. ಎಷ್ಟು ದಿವಸ ತನಕ ಫ್ರೆಂಡು, ಎಷ್ಟು ದಿವಸ ತನಕ ಸಂಬಂಧಿ, ಎಷ್ಟು ದಿವಸ ತನಕ ಬಾಂಧವರು. ಆದ್ರೆ ಆ ಕ್ಷಣದಲ್ಲಿ ಮುಗಿದೋಯ್ತು ಎಲ್ಲ. ಅಂದ್ರೆ ಯಾವುದಕ್ಕೂ ಬೆಲೆ ಇಲ್ಲ. ಏನಾಯ್ತೆ ನಮ್ಮ ದೇಹದ ಕೆಸ, ಹಿತ್ತಲ ಕಸಕ್ಕಿಂತ ಕಡೆಯಾಯಿತು ಈ ದೇಹ, ಉಸಿರು ಇರೋ ತನಕ ಮಾತ್ರ ನನಗೆ ಬೆಲೆ. ಸೊ ಹಿತ್ತಲ ಕಸಕ್ಕಿಂತ ಎಷ್ಟು ಲಕ್ಷ ಅಲ್ಲ ಕೋಟಿ ಗಟ್ಟಲೆ ಓನರ್ಶಿಪ್ ಇದ್ರೆ, ಹಿತ್ತಲ ಕಸಕ್ಕಿಂತ ಕಡೆಯಾಯಿತು ಈ ದೇಹ ಹೊತ್ತು ಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಳುವರು. ತಗೊಂಡು ಹೋಗಿ ಸುಟ್ಟಾಕೋದಕ್ಕೆ ಎಲ್ರಿಗೂ ಅರ್ಜೆಂಟ್ ಆಗಿದ್ದಾರೆ. ಯಾಕೆ ಎಷ್ಟು ಬೇಗ ಸುಟ್ಟಾಕ್ಬಿಟ್ರೆ ಅಷ್ಟು ಬೇಗ ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಬೋದು ಅಂತ. ಹಾಗೆ ಇರೋಂಥ ನಮ್ಮ ಈ ಸಂಸಾರದ ಈ ಜೀವನದ ಕಥೆನ ಏನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಹರಣ ಹಿಂಗುವ ಮುನ್ನ ಹರಿಯ ಸೇವೆಯ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳೋ, ಕರುಣಾನಿಧಿಗಾಗಿ ನೆಲೆಯಾದಿ ಕೇಶವರಾಯನ ನಿರುತದಲ್ಲಿ ನೆನೆದು ಸುಖಿಯಾಗೋ ಮನುಜ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೀನ್ ಯಾವತ್ತೋ ನಾಮಸ್ಮರಣೆ ಮಾಡ್ತೀನಿ, ಯಾವತ್ತೋ ನಾನು ಕಲ್ತ್ಕೋತೀನಿ, ರಿಟೈರ್ ಆದ್ಮೇಲೆ ದೇವ್ರ ಮುನ್ನೇನೆ ಕೂತ್ಬಿಡ್ತೀನಿ, ಸಾಧ್ಯ ಇಲ್ಲ. 60 ವರ್ಷ ಏನ್ ಪ್ರಾಕ್ಟೀಸ್ ಮಾಡಿದಾರೋ ಅದೇ ಬರುತ್ತೆ ಮುಂದಕ್ಕೆ ಹೊರತು ಹೊಸ ಯಾವ ಪ್ರಾಕ್ಟೀಸ್ನು ಮಾಡಕ್ಕಾಗಲ್ಲ. ದೇವರದ ನಾಮಸ್ಮರಣೆ, ಪ್ರಾಣಾಯಾಮ, ಧ್ಯಾನ, ಪೂಜೆ, ಪುರಸ್ಕಾರ ಇದೆಲ್ಲ ಚಿಕ್ಕ ವಯಸ್ಸಿಂದ ಮಾಡ್ಕೊಂಡು ಬಂದಿದ್ರೆ ದೊಡ್ಡ ವಯಸ್ಸಲ್ಲಿ ನಾನು ಸ್ವಲ್ಪ ಜಾಸ್ತಿ ಮಾಡ್ಬೋದು. ಏನೂ ಮಾಡ್ದಲೇ ಇರೋದನ್ನ ಹೊಸದಾಗಿ ಕಲ್ತ್ಕೊಳ್ತೀನಿ ಅನ್ನಕ್ಕಾಗಲ್ಲ. ಅದಕ್ಕಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹರಣ ಹಿಂಗುವ ಮುನ್ನ ಹರಿಯ ಸೇವೆಯ ಮಾಡಿ. ನೀನ್ ಪ್ರಾಣ ಹೋಗುತ್ತೆ ಅಂತ ಅನ್ನೋವಾಗ ನಾನು ಹರಿ ಸೇವೆ ಮಾಡ್ತೀನಿ ಅನ್ನಕ್ಕಾಗಲ್ಲ. ಮೊದ್ಲಿಂದನೇ ಕಲ್ತ್ಕೊಂಡು ಹರಣ ಹಿಂಗುವ ಮುನ್ನ, ಪ್ರಾಣ ಹೋಗೋಕ್ ಮುಂಚೆ ಹರಿ ಸೇವೆನ ಚೆನ್ನಾಗಿ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳು. ನಿನ್ನ ಮೋಕ್ಷಕ್ಕೆ ಸಾಧನ ಮಾಡ್ಕೊಳಪ್ಪ. ಹಣ ಸಂಪಾದನೆ ಮಾಡಿ, ಆಸ್ತಿ ಸಂಪಾದನೆ ಮಾಡಿ, ಸಂಬಂಧಗಳನ್ನ, ಕ್ಲಬ್ಗಳನ್ನ, ಫ್ರೆಂಡ್ಸ್ಗಳನ್ನ ಎಲ್ಲ ಸಂಪಾದನೆ ಮಾಡಿ ಏನು ಪ್ರಯೋಜನ ಇಲ್ಲ. ಏನ್ ಮಾಡ್ಬೇಕು, ಹರಣ ಹಿಂಗುವ ಮುನ್ನ ಹರಿಯ ಸೇವೆಯ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳೋ, ಕರುಣಾನಿಧಿಗಾಗಿ ನೆರೆಯಾದಿ ಕೇಶವರಾಯನ. ಸೊ ಆದಿಕೇಶವ ಅಂದ್ರೆ ಕರುಣಾನಿಧಿ, ಆದಿಕೇಶವನ ನಿರುತನದಲ್ಲಿ ನೆನೆದು ಸುಖಿಯಾಗೋ ಮನುಜ. ಯಾವಾಗ್ಲೂ ಆದಿಕೇಶವನ್ನ ನೆನೆದು ಸುಖ ಪಡಪ, ಸುಖವಾಗಿ ನೀನು ಮೋಕ್ಷಕ್ಕೆ ಹೋಗು ಅಂತ ಹೇಳೋ ಅಂತ ವಿಚಾರ ಅದನ್ನ ಹೇಳಿದ್ದಾರೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಒಂದು ಕನಕದಾಸರ ಕೃತಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ಸೊ ಏನ್ ಹೇಳಿದ್ದಾರೆ, ಇದು ಕೊನೆಯದ್ರೊಳಗೆ ಮೂಢಕಷ್ಟಿನ ವೈಯಾಕರಣ ನೃಕೃಂಕರಣೆ ಶ್ಲೋಕ. ಯಾರು ಬರಬೇಡಿ ನೋಡಿ, ಯಾರೋ ವಿಡಿಯೋದಲ್ಲಿ ಆಡಿಯೋದಲ್ಲಿ ಬರ್ತಾ ಇದ್ದೀರಾ, ದಯವಿಟ್ಟು ಸ್ವಲ್ಪ ಇದಾಗ್ತೀರಾ. ಸೊ ನೋಡಿ,
ನೋಡಿ, ತಿರ್ಗಾ ಶಬ್ದ ಜಾಸ್ತಿ ಆಗ್ತಾ ಇದೆ, ನಾನು ಮಾತಾಡಕ್ ಆಗಲ್ಲ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲಾರು ದಯವಿಟ್ಟು, ವಿಡಿಯೋದಲ್ಲೂ ಬರಬೇಡಿ. ಮೂಢ ಕಶ್ಚಿನ ವೈಯಾಕರಣೋ ಡುಕ್ರಿಂಕರಣ ಜಯನ ದುರೀಣಃ ಶ್ರೀಮಶ್ಚಂಕರ ಭಗವತ್ ಶಿಷ್ಯೈ ಬೋಧಿತ ಆಸೀಚೋದತಿ ಕರಣೈ ಅಂತ ಹೇಳಿದ್ದಾರೆ. ಏನಂದ್ರೆ ಈ ಎಲ್ಲ ಭಜಗೋವಿಂದಮು ಎಲ್ಲ ಶುರುವಾಗಿದ್ದ ಹಾಗೆ ಅಂದ್ರೆ ಡುಕ್ರಿಂಕರಣೆ ಅಧ್ಯಯನ ಮಾಡ್ತಾ ಇದ್ದ ಆ ಮುದುಕನ್ನ ಆ ಮೂಢ ಕಶ್ಚಿನ ವೈಯಾಕರಣೋ, ವ್ಯಾಕರಣನ ಘಟ ಮಾಡ್ಬೇಡಪ್ಪ, ದೇವರ ಕಡೆಗೆ ನೀನು ಯೋಚನೆ ಮಾಡು, ಇಂದ್ರಿಯ ನಿಗ್ರಹ ಮಾಡು, ಮನಸ್ಸನ್ನ ಹಿಡಿ ಅಂತ ಹೇಳೋದಕ್ಕೆ ಶ್ರೀಮತ್ ಶಂಕರರು ಮತ್ತೆ ಅವರ ಶಿಷ್ಯಂದ್ರು ಶ್ರೀಮತ್ ಶಂಕರ ಭಗವತ್ ಶಿಷ್ಯೈ ಬೋಧಿತ ಆಸೀಚೋದಿತ ಕರಣೈ, ಅವರು ಹೇಳಿರೋಂಥ ಇದು ಎಲ್ಲ ಮಾರ್ಗಗಳನ್ನ ನಾವು ಅನುಸರಿಸಬೇಕು. ಭಜಗೋವಿಂದಂ 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 ಮೂಢಮತೆ ಅಂತ. ಸೊ ಕೊನೆಗೆ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ನಾಮಸ್ಮರಣೋ ಧನ್ಯೋಪಾಯಂ ನಹಿ ಪಶ್ಯಾಮೋ ಭವತರಣೆ. ಸೊ ಈ ಭಜಗೋವಿಂದ ಮಾಡಲೇಬೇಕು, ನಾಮಸ್ಮರಣೆ ಮಾಡಲೇಬೇಕು. ನಾಮಸ್ಮರಣೋ ಧನ್ಯೋಪಾಯಂ. ಸೊ ಜೀವನದಿಂದ ನಾವು ಮುಕ್ತಿ ಹೊಂದಬೇಕಾದ್ರೆ ಈ ನಾಮಸ್ಮರಣೆ, ಆತ್ಮಜ್ಞಾನ ಬಹಳನೇ ಒಳ್ಳೆ ಉಪಾಯ. ನಹಿ ಪಶ್ಯಾಮೋ ಭವತರಣೆ. ವಿತೌಟ್ ದ ಹೆಲ್ಪ್ ಆಫ್ ಆತ್ಮಜ್ಞಾನ ಈ ಸಂಸಾರದ್ದು ಅಂದ ನಾವು ಹೊರಗಡೆ ದಾಟೋದಕ್ಕೆ ಸಾಧ್ಯನೇ ಇಲ್ಲ. ಇದೇ ಸಂಸಾರ ಬಂಧನಕ್ಕೆ ಪುನಃ ಪುನಃ ಬೀಳ್ತಾ ಇರ್ತೀವಿ ಅಂತ ಹೇಳುವಂತ ಒಂದು ಬಹಳ ಉತ್ಕೃಷ್ಟವಾದ ಕೃತಿ. ಇದನ್ನ ನನ್ನ ಕೈಲಿ ಹೇಳಿಸೋದಕ್ಕೆ ಪ್ರೇರಣೆ ಮಾಡಿದ ಗುರುಗಳಿಗೂ ದೇವರಿಗೂ ನಾನು ವಂದನೆ ಸಲ್ಲಿಸ್ತಾ, ಸೊ ಇಷ್ಟನ್ನು ಮಾಡುವಷ್ಟು ಶಕ್ತಿ ಕೊಟ್ಟಿದ್ದಕ್ಕೆ ದೇವರು ಮತ್ತು ಗುರುಗಳಿಗೆ ನಮಸ್ಕಾರ ಮಾಡ್ತಾ, ನೀವೆಲ್ಲ ಅತ್ಯಂತ ಉತ್ಸಾಹದಿಂದ ಇದನ್ನೆಲ್ಲ ಕೇಳಿದ್ದಕ್ಕೆ ನಿಮಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೀನಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.